ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಈ ವಾರದ ನ್ಯೂಸ್ ಪಂಚ್ ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ರಾಜ್ಯ ವಿಧಾನಮಂಡಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಪ್ರತಿ ಅಧಿವೇಶನ ನಡೆದಾಗಲೂ ಕೂಡ ಒಂದಷ್ಟು ವಿಧೇಯಕಗಳು ಮಂಡನೆಯಾಗುತ್ತೆ, ಒಂದಷ್ಟು ವಿಧೇಯಕಗಳಿಗೆ ಅನುಮೋದನೆ ಕೂಡ ಸಿಗುತ್ತೆ. ಈ ಬಾರಿಯೂ ಕೂಡ ಅಂತಹ ಪ್ರಕ್ರಿಯೆಗಳು ಆಗ್ತಾ ಇದ್ದಾವೆ. ಪ್ರಮುಖ ಎನ್ನುವಂತಹ ವಿಧೇಯಕಗಳ ಮಂಡನೆ ಆಗ್ತಾ ಇದೆ. ಜೊತೆಗೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವ ನಿಟ್ಟಿನಲ್ಲಿ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿರೋದು ಈ ಅಧಿವೇಶನದ ಬೆಳವಣಿಗೆಗಳಲ್ಲಿ ಒಂದು. ಕೊಡಗಿನ ಜಮ್ಮ ಭೂಮಿಗೆ ಸಂಬಂಧಪಟ್ಟಂತೆ, ಅದರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಅನೇಕ ದಶಕಗಳಿಂದ ಇದ್ದಂತಹ ಒಂದು ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಕಳೆದ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗಿತ್ತು. ಈ ಅಧಿವೇಶನದಲ್ಲಿ ಭೂಕಂದಾಯ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ. ಆ ಕುರಿತಾಗಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಾಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರೇ, ವೆಲ್ಕಮ್. ನಮಸ್ಕಾರ. ನಾನು ಹೇಳಿದೆ, ಅನೇಕ ದಶಕಗಳಿಂದ ಇದ್ದಂತಹ ಸಮಸ್ಯೆ ಅಂತ. ಕೊಡಗಿನ ಜಮ್ಮ ಭೂಮಿಗೆ ನಾನು ಫೀಲ್ಡಿಗೆ ಬಂದಾಗಿಂದಲೂ ಕೂಡ ಅದನ್ನು ಕೇಳ್ತಾ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಹೋರಾಟ, ಆಗ್ರಹ, ಬೇಡಿಕೆ ಸರ್ಕಾರಕ್ಕೆ ಮುಂದೆ ಇಡೋದು ಪ್ರತಿಯೊಂದು ಕೂಡ ಆಗ್ತಾ ಇತ್ತು. ಈಗಿನ ಬೆಳವಣಿಗೆ ನೋಡಿದ್ರೆ ಒಂದು ವಿಧೇಯಕವನ್ನು ಮಂಡನೆಯಾಗಿ ಈಗ ಅನುಮೋದನೆ ಸಿಕ್ಕಿರುವಂಥದ್ದು ಒಂದು ತಾರ್ಕಿಕ ಅಂತ್ಯ ಕಂಡಾಗೆ ಆಗುತ್ತಾ ಹೇಗೆ ಅಂತ? ನೀವು ಹೇಳಿದಾಗೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಕೊಡಗಿನಲ್ಲಿ ಮಾಲೀಕತ್ವದ ಜಾಗದ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಸಮಸ್ಯೆಗಳು ಇಂದು ನೆನ್ನೆದಲ್ಲ, ಹಲವಾರು ದಶಕಗಳಿಂದ ಈ ಒಂದು ಸಮಸ್ಯೆ ಮುಂದುವರಿತಾ ಬಂದಿದ್ದಾರೆ. ಕೊಡಗಿನಲ್ಲಿ ಆಸ್ತಿ ಕಲಹಗಳು, ಕುಟುಂಬ ಕಲಹ, ಕುಟುಂಬದಲ್ಲಿ ಒಡಕು, ಅಣ್ಣ ತಮ್ಮಂದಿರ ಸಾವು ಅಥವಾ ದಾಯಾದಿ ಕಲಹ, ಇದೆಲ್ಲವೂ ಕಾರಣ ಆಗ್ತಿರುವಂಥದ್ದು ಈ ಆಸ್ತಿಯ ವ್ಯಾಜ್ಯನೇ. ಇವತ್ತು ಸಹ ಹಲವಾರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯಗಳು ನಡೀತಿರೋದನ್ನು ನಾವು ಗಮನಿಸ್ತಾ ಬಂದಿರಬಹುದು. ಇನ್ನು ಶತಮಾನಗಳ ಹಿಂದೆ ನಡೆದಿರುವಂಥ ಸರ್ವೆಯ ಆಧಾರದಲ್ಲಿ ಇವತ್ತು ದಾಖಲೆಗಳನ್ನು ಮಾಡುವಂಥ ಪ್ರಕ್ರಿಯೆಗಳು ಸಹ ಇದೆ. ಬ್ರಿಟಿಷರ ಅವಧಿಯಲ್ಲಿ ಏನು ಸರ್ವೆ ನಡೆದಿತ್ತು, ಆ ಸರ್ವೆ ಕಾಲಘಟ್ಟದಲ್ಲಿ ಮಾಡಿದ ನಕ್ಷೆಯನ್ನು ಇಟ್ಟುಕೊಂಡು ಇವಾಗೂ RTC ಮಾಡುವಂಥ ಪ್ರಕ್ರಿಯೆಗಳು, ದಾಖಲೆ ಮಾಡುವಂಥ ಪ್ರಕ್ರಿಯೆಗಳು ಸಹ ನಡೆದಿದೆ. ಅದು ಸಹ ಸಾಕಷ್ಟು ಗೊಂದಲಗಳಿಗೆ, ವಿವಾದಗಳಿಗೆ ಸಹ ಕಾರಣ ಆಗ್ತದೆ. ಹಲವಾರು ನಿಜವಾಗಲೂ ಅನುಭವ ಸ್ವಾಧೀನದಲ್ಲಿ ಜಾಗ ಒಬ್ಬರ ಹತ್ರ ಇರ್ತದೆ, ಅದರ ಮಾಲೀಕತ್ವ ಇನ್ಯಾರೊಬ್ಬರ ಹೆಸರಿನಲ್ಲಿ ಇರ್ತದೆ. ಅಥವಾ ಒಂದು ಊರಿನಲ್ಲಿ ಇಡೀ ಜಾಗ ಸರ್ವೆ ಆಗಿ ದಾಖಲೆ ಆಗಿರ್ತದೆ, ಆದರೆ ಇನ್ನೊಂದಷ್ಟು ಜನಕ್ಕೆ ಇನ್ನೂ ದಾಖಲೆ ಆಗೋದಕ್ಕೆ ಬಾಕಿ ಇರುತ್ತೆ. ಹಾಗೆ ಜಾಗ ಎಲ್ಲಿದೆ ಅಂತ ಹೇಳುವಂಥ, ಇಡೀ ಏರಿಯಾ ಸರ್ವೆ ಮಾಡಬೇಕು, ಬೆಂಗಳೂರು ನಕ್ಷೆ ತರಬೇಕು ಅಂತೆಲ್ಲ ಸಾಕಷ್ಟು ಕ್ಲಿಷ್ಟಕರವಾದಂಥ ಸನ್ನಿವೇಶದೊಳಗಿದೆ. ಒಂದು ನನಗೆ ಅನ್ಸೋದು, ನೀವು ಜಮ್ಮ ಹಿಡುವಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ಕ್ಕೆ ಏನು ಮೊನ್ನೆ ಅಧಿವೇಶನದಲ್ಲಿ ತಿದ್ದುಪಡಿ ತರುವ ವಿಧಾನಸಭೆಯಲ್ಲಿ ಮಂಡನೆಯಾಯಿತು, ಅದರ ಬಗ್ಗೆ ನೀವು ಎತ್ತಿದಿರಿ. ಅದಕ್ಕೆ ಮೊದಲು ನಾನು ಹೇಳುವಂಥದ್ದು, ಒಂದು ಸೆಟಲ್ಮೆಂಟ್ ಸರ್ವೆ ಆಗಬೇಕಾಗುತ್ತೆ. ಇಡೀ ಕೊಡಗಿನ ದಾಖಲೆಯನ್ನು ಸರ್ವೆ ಮಾಡೋದ್ರ ಮೂಲಕ ಮಾಲೀಕತ್ವದ ಸಮಸ್ಯೆಗಳೇನಿದೆ ಅದು ಒಂದು ಟೈಮ್ ಸೆಟ್ಲ್ ಆಗಬೇಕಾಗುತ್ತೆ, ಸ್ಪಷ್ಟೀಕರಣ ಆಗಬೇಕಾಗುತ್ತೆ, ನಕ್ಷೆ ರೆಡಿ ಆಗಬೇಕಾಗುತ್ತೆ. ಏನಾದ ವ್ಯಾಜ್ಯಗಳು, ಗೊಂದಲಗಳಿದೆ ಅದನ್ನೆಲ್ಲವನ್ನು ಪರಿಹರಿಸುವ ಕೆಲಸಗಳನ್ನು ಆಗಬೇಕಾಗುತ್ತೆ. ಅದೇ ರೀತಿ ಒಂದು ಆಸ್ತಿಯನ್ನು ಖರೀದಿ ಮಾಡಿದಾಗ ಒಂದು ಸರ್ವೆ ನಂಬರ್ ಒಂದು ಆಸ್ತಿ ಇರುತ್ತೆ, ಅದನ್ನು ಇನ್ನೊಬ್ಬ ಒಂದು ಅರ್ಧ ಜಾಗವನ್ನು ಖರೀದಿ ಮಾಡಿದ್ರೆ ಅವನಿಗೆ ಅದನ್ನು ದುರಸ್ತಿ ಮಾಡಿದ ನಂತರ ಹೊಸ ಖಾತೆಯನ್ನು ಮಾಡಬೇಕಾಗುತ್ತೆ. ಆದರೆ ಅದರ ಬದಲು ಕಂದಾಯ ಇಲಾಖೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ 12/1 ಅಂತ ಇದ್ದರೆ 12/1P ಅಂತ ಕೊಡೋದು, P1 P2 ಅಂತ ಕೊಡೋದು. ಆ P1 P2ಗೆ ಮಾನ್ಯತೆಗಳಿಲ್ಲ. ನೀವು ಅದು ಸರ್ವೆ ನಂಬರ್ ಆಗಿ ಹೊಸ ಬರಬೇಕಾದ್ರೆ 12/2 ಆಗಬೇಕು, ಅದು ಹೊಸ ಸರ್ವೆ ನಂಬರ್ ಕ್ರಿಯೇಟ್ ಆಗಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅದು ದಾಖಲೆ ಆಗುತ್ತೆ. ಅದನ್ನು ಮಾಡದೆ 6,000ಕ್ಕೂ ಹೆಚ್ಚು P1 ನಂಬರ್ಗಳನ್ನು ಕೊಟ್ಟಿದ್ದಾರೆ. 6,000ಕ್ಕೆ ಹೆಚ್ಚು ಅಂದರೆ ಇನ್ನೂ ಸಹ ದಾಖಲೆಗಳು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹೇಳುವಂಥ ಸೂಚನೆ. ಒಂದು ಸರ್ವೆ ಮಾಡಿ ಏನು ಶತಮಾನಗಳ ಹಿಂದಿನ ಸರ್ವೆ ಆಧಾರದಲ್ಲಿ ಮಾಡ್ತಿರೋದ್ರ ದಾಖಲೆಗಳ ಮೇಲೆ ತೊಂದರೆಗಳಾಗ್ತಿದೆ, ಅದನ್ನೊಂದು ಸೆಟಲ್ಮೆಂಟ್ ಸರ್ವೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಒಂದು ಟೈಮ್ ಸರಿಪಡಿಸಬೇಕಾಗುತ್ತೆ. ಈ P ಖಾತೆಗಳೇನಿದೆ ಅದನ್ನು ದುರಸ್ತಿಪಡಿಸಿ ಯಾರು ಮಾಲೀಕರು ಇರ್ತಾರೆ ಅದನ್ನು ಸೆಟಲ್ ಮಾಡುವಂಥ ಕೆಲಸಗಳನ್ನು ನಡಿಬೇಕಾಗಿದೆ. ಅದರೊಂದಿಗೆ ಜಮ್ಮ ಹಿಡುವಳಿಗೆ ಸಂಬಂಧಪಟ್ಟಾಗೇನು ಸಹ ಹಲವಾರು ಗೊಂದಲಗಳು, ವಿವಾದಗಳು ಸಹ ನಮ್ಮ ಕೊಡಗಿನಲ್ಲಿ ಅದು ಮುಂದುವರಿತಾ ಬಂದಿದೆ. ಈಗಲೂ ಸಹ ಏನು ವಿಧೇಯಕ ಮಂಡನೆ ಆಗಿದೆ, ಅದರಿಂದ ತಕ್ಷಣಕ್ಕೆ ಅದು ಪರಿಹಾರ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನನಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ ಅಂತ ಹೇಳುವಷ್ಟೇ ವ್ಯಾಖ್ಯಾನವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ನಿಯಮ ರೂಪಿತವಾಗಿ, ಅದು ಶಾಶ್ವತವಾಗಿ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆದಾಗ ನಾವು ಅದನ್ನು ಸಂಭ್ರಮಿಸುವಂಥ ಪರಿಸ್ಥಿತಿಗೆ ಅಥವಾ ಒಪ್ಪುವಂಥ ಪರಿಸ್ಥಿತಿಗೆ ಬರ್ಬೋದು. ಅಖಂಡ ಕರ್ನಾಟಕಕ್ಕೆ ಕೊಡಗು ವಿಲೀನಗೊಂಡ ನಂತರ 1952ರಲ್ಲಿ ವಿಲೀನಗೊಂಡ ನಂತರ ಪ್ರತ್ಯೇಕ ರಾಜ್ಯವಾಗಿದ್ದಂಥ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂಥ ಕೊಡಗಿನ ನೀತಿ ನಿಯಮಗಳು ಬೇರೆ ಥರ ಇತ್ತು. ಇಲ್ಲಿ ಹಲವಾರು ನೀತಿ ನಿಯಮಗಳು ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಆಸ್ತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಇರ್ಬೋದು. ಕುರುಗ್ ಬೈ ರೇಸ್ ಆಧಾರದಲ್ಲಿ ಇವತ್ತು ಕೋವಿಗೆ ಬಂದೂಕು ವಿನಾಯಿತಿ, ಪರವಾನಗಿ ವಿನಾಯಿತಿ ಇರುವಂಥದ್ದು ಸಹ ಇದೆ.
ಇದೆಲ್ಲೂ ಬೇರೆ ಕಡೆ ಕಾನೂನು ಇಲ್ಲ. ನೀವು ಏಕಕಾಲಕ್ಕೆ ಎಲ್ಲ ಕಾನೂನು ರದ್ದಾಗಬೇಕು ಅಂತ ಹೇಳಿದ್ರೆ ಎಲ್ಲ ಕಾನೂನು ರದ್ದಾಗಿದ್ದರೆ ಯಾವ ಕಾನೂನುಗಳು ಕೊಡಗಿಗೆ ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಥವಾ ಆ ಹಿಂದಿನ ಕಾನೂನನ್ನು ನಮ್ಮ ಹೊಸ ಕಾನೂನುಗಳಲ್ಲಿ ಮಾನ್ಯತೆಯನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಸಹ ಮಾಡಬೇಕಾಗಿದೆ. ಅರ್ಧಮರ್ಧ ಆದರೆ ಅದು ಇದಿರೋದಿಲ್ಲ. ಅದರಲ್ಲಿ 1964 ಭೂ ಕಂದಾಯ ಕಾಯ್ದೆಯನ್ನು ಜಾರಿಗೆ ತಂದಾಗ ಕೊಡಗಿಗೆ ಜಮ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಮಾನವನ್ನು ಅದರೊಳಗೆ ಆ ಕಾಯ್ದೆ ಒಳಗೆ ರೂಪಿಸಲಿಲ್ಲ. ಜಮ್ಮ ತೆಗಿಬೇಕು ಅಂತ ಹೇಳ್ತಿಲ್ಲ, ಜಮ್ಮಕ್ಕೆ ಮಾನ್ಯತೆಯನ್ನು ಕೊಡಬೇಕಾಗಿತ್ತು. ಆ ಕಾಯ್ದೆಯೊಳಗೆ ಜಮ್ಮಕ್ಕೆ ಮಾನ್ಯತೆ ಕೊಟ್ಟಿದ್ರೆ ಯಾವ ಗೊಂದಲಗಳು ಇರ್ತಿರಲಿಲ್ಲ. ಹಲವಾರು ಟೆನ್ಯೂರ್ಗಳೇನಿತ್ತು, 32ಕ್ಕೂ ಹೆಚ್ಚು ಟೆನ್ಯೂರ್ಗಳಿತ್ತು. ಎಲ್ಲ ಟೆನ್ಯೂರ್ಗಳನ್ನು ರದ್ದುಪಡಿಸಿ ಕೆಲವು ಇದಕ್ಕೆ ಸೀಮಿತಗೊಳಿಸಿ ಅದನ್ನು ಕಾಯ್ದೆಯನ್ನು ರೂಪಿಸಲಾಗಿತ್ತು. ಈ ಜಮ್ಮ ಹಿಡುವಳಿ, ಜಮ್ಮ ಜಾಗ ಅಂತ ಹೇಳಿದ್ರೆ ಏನಂತಾರೆ, ಕೃಷಿ ಮಾಡ್ತಿರುವಂಥ ಜಮೀನು ಏನಿದೆ ಅದು ಜಮ್ಮ ಜಮೀನು. ಜಮ್ಮ ಅಂತ ಜಾಗ ಅಂತ ಹೇಳಿದ್ರೆ ಅದು ಜಮೀನು. ಕೃಷಿ ಮಾಡುವಂಥ ಭತ್ತದ ಗದ್ದೆಗಳೇನಿತ್ತು ಅದು ಜಮ್ಮ ಜಾಗ. ಜಮ್ಮಕ್ಕೆ ಪೂರಕವಾಗಿ ಸೀಮಿತ ಹಕ್ಕುಗಳನ್ನು ಕೊಟ್ಟಂತ ಜಮ್ಮದ ಗದ್ದೆಯ ಸಮೀಪದಲ್ಲಿರುವಂಥ ಬಾಣೆ ಏನು ಜಾಗಗಳಿತ್ತು, ಅರಣ್ಯ ಪ್ರದೇಶಗಳೇನಿತ್ತು, ಅದು ಅರಣ್ಯ ಅಂದ್ರೆ ಕಾಡು ಪ್ರದೇಶ, ಅರಣ್ಯ ಅಂದ್ರೆ ಇಲಾಖೆ ಅರಣ್ಯ ಅಂತ ಹೇಳ್ತಿಲ್ಲ, ಕಾಡು ಪ್ರದೇಶಗಳೇನಿತ್ತು, ಅದರಿಂದ ಸೀಮಿತವಾದ ಹಕ್ಕುಗಳನ್ನು ಕೊಟ್ಟು ಅದನ್ನು ಪಡ್ಕೊಳ್ಳೋದು. ಸೌದೆ ಸೊಪ್ಪು ಏನೇನು ಸಣ್ಣ ಕೃಷಿಗೆ ಪೂರಕವಾಗಿ ಅಥವಾ ಜನರ ಬದುಕುಗಳನ್ನು ರೂಪಿಸಿಕೊಳ್ಳೋಕೆ ಪೂರಕವಾಗಿ ಜಮ್ಮ ಬಾಣೆಯನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಕೊಡೋದು ಅದು ಜಮ್ಮ ಬಾಣೆಯ ಮಾಲೀಕತ್ವ ಕುಟುಂಬದ ಮುಖ್ಯಸ್ಥನಾದಂಥ ಪಟ್ಟೆದಾರನ ಹೆಸರಿನಲ್ಲಿ ಇರ್ತಿತ್ತು. ಹಿಂದೆ ನಾವು ಕೊಡಗಿನಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಮೊದಲು ಕೂಡು ಕುಟುಂಬ ಇದ್ದಿದ್ದು. ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತೀವಿ. ಒಂದು ಐದು ಮನೆ ಇದ್ರೆ ಅಥವಾ ಒಂದು ಮನೆ ಇದ್ರೆ ಆ ಮನೆಯೊಳಗನೆ ಎಲ್ಲರ ಇಡೀ ಬದುಕು ಆ ಮನೆಯೊಳಗೆ ನಡೀತಾ ಇತ್ತು. ಅವಿಭಕ್ತ ಕುಟುಂಬ ಕಣ್ಮರೆಯಾಗಿ ಹಲವು ವರ್ಷಗಳು ಕಳೆದು ಹೋಗಿದೆ. ಆ ಕುಟುಂಬ 5 ಮನೆಗಳಿಂದ ಎಲ್ಲರೂ ಹೊರಗೆ ಬಂದು ಸ್ವಂತ ಮನೆಯನ್ನು ಕಟ್ಟಿಕೊಂಡು ಸಾಕಷ್ಟು ಸ್ವಂತವಾದ ಬದುಕುಗಳನ್ನು ರೂಪಿಸಿಕೊಂಡಿದ್ದಾರೆ. ಹೀಗಾಗಿ 5 ಮನೆಗಳು ಇವತ್ತು ಒಂದು ಕುಟುಂಬದ ಪ್ರಮುಖ ಕೇಂದ್ರ ಸ್ಥಾನವಾಗಿ ಇದೆ ವಿನ ಬದುಕನ್ನೇ ಅಲ್ಲೇ ಎಲ್ಲರೂ ಕಟ್ಟಿಕೊಳ್ಳುತ್ತಿಲ್ಲ ಅಥವಾ ಬದುಕು ನಡೀತಾ ಇಲ್ಲ, ಹಿಂದಿನ ರೀತಿಯಲ್ಲಿ ನಡೀತಿಲ್ಲ. ಹಿಂದೆ ಇಡೀ ಕುಟುಂಬದ ಮುಖ್ಯಸ್ಥನಾಗಿ ಪಟ್ಟೆದಾರ ಇಡೀ ಫ್ಯಾಮಿಲಿಯ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು. ಅದಕ್ಕೆ ಆ ಪಟ್ಟೆದಾರನಿಗೆ ತನ್ನದೇ ಆದಂಥ ಮಹತ್ವ ಪ್ರಾಮುಖ್ಯತೆ ಇತ್ತು. ಎಲ್ಲ ನಿರ್ಧಾರವನ್ನ ಪಟ್ಟೆದಾರನೇ ಹೇಳುವಂತ ಇತ್ತು. ಒಂದು ಕುಟುಂಬದಲ್ಲಿ ಗುರುಕಾರಣದ ನಂತರ ಸ್ಥಾನವನ್ನ ಪಟ್ಟೆದಾರರಿಗೆ ಕೊಡ್ತಿದ್ರು. ಅಂದ್ರೆ ಕುಟುಂಬದ ಮುಖ್ಯಸ್ಥ, ಕುಟುಂಬದ ಹಿರಿಯರು ಅಂತ ಹೇಳುವ ಪರಿಕಲ್ಪನೆಯ ಒಳಗೆ. ಹಾಗಾಗಿ ಈ ಜಮ್ಮ ಹಿಡುವಳಿಯ ಜಾಗಗಳೆಲ್ಲವೂ ಪಟ್ಟೆದಾರನ ಹೆಸರಿನಲ್ಲಿ ದಾಖಲೆಗಳಲ್ಲಿ ಇರ್ತಾ ಇತ್ತು. ಅನುಭವ ಸ್ವಾಧೀನ ಅದು ಕುಟುಂಬದ ಬೇರೆ ಬೇರೆ ಸದಸ್ಯಗಳು ಅಥವಾ ಸದಸ್ಯರುಗಳು ಮಾಡ್ತಿದ್ದಾಗ, ಅಂದ್ರೆ ಪಟ್ಟೆದಾರನ ಮುಖ್ಯಸ್ಥಾನದಾಗ ಒಂದೇ ಅವಿಭಕ್ತ ಕುಟುಂಬ ಆಗಿದ್ದಾಗ ಅದು ಪ್ರತ್ಯೇಕದ ಪರಿಕಲ್ಪನೆ ನಿಮಗೆ ಬರೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗುವಂತ ಎಲ್ಲರೂ ನಡೆಸ್ತಾರೆ, ಎಲ್ಲರೂ ಸೇರಿ ಅವರವರು ಕೆಲಸಗಳನ್ನ ಮಾಡ್ತಾರೆ. ಬಿಟ್ರೆ ಪ್ರತ್ಯೇಕವಾದಂತಹ ಹಕ್ಕುದಾರಿಕೆಯನ್ನು ಪಡೆಯುವಂತ ಪ್ರಶ್ನೆಗಳು ಇರ್ತಿಲ್ಲ. ಯಾವಾಗ ಅವಿಭಕ್ತ ಕುಟುಂಬ ವಿಭಜನೆಯಾಗಿ ಬೇರೆ ಬೇರೆ ಹೋಯಿತು, ಎಲ್ಲರಿಗೂ ಆ ಆಸ್ತಿ ಪಾಲುಪತ್ಯಗಳಾದಾಗ ಸಹಜವಾಗಿ ಅವರವರಿಗೆ ದಾಖಲೆ ಮಾಡುವಂತ ಪ್ರಕ್ರಿಯೆಗಳು ಸಹಜವಾಗಿ ನಡೀತದೆ. ಹಾಗೆ ಮಾಡ್ತಾ ಬಂದಾಗ ಎಲ್ಲರೂ ಪಾಲುದಾರಿಕೆ ಆದರೂ ಸಹ ಎಲ್ಲರ ಆಸ್ತಿಯಲ್ಲೂ ಪಟ್ಟೆದಾರ ಅಂತ ಹೇಳುವಂಥ ಹೆಸರುಗಳು ಎಲ್ಲರಿಗೂ ಸೇರಿ ಹೋಗ್ತಾ ಇತ್ತು. ಹಾಗಾಗಿಯೇ ಅದು ಕಾಲಕ್ರಮೇಣ ಆ ಪಟ್ಟೆದಾರಿಕೆ ಇರುವಂಥದ್ದೇ ಹಲವಾರು ರೀತಿಯ ಸಮಸ್ಯೆಗಳಿಗೆ ಅದು ಕಾರಣ ಆಯಿತು. ಪಟ್ಟೆದಾರ ಇರುವಾಗ ಜೀವಂತ ಇರುವಾಗನೂ ಕೆಲವರ ಆಸ್ತಿಯಲ್ಲಿ ಪಟ್ಟೆದಾರನ ಹೆಸರು ಇರ್ತದೆ. ಅವ್ರಿಗೆ ಹಕ್ಕುದಾರಿಕೆ ಜಾಗದ ಮೇಲೆ ಇಲ್ಲದೆ ಹೋದರೂ ಸಹ ಅವರು ಅದರೊಳಗೆ ಸೇರ್ಕೊಂಡಿರ್ತಾರೆ. ಈಗ ನಿಮಗೆ ಏನೇ ಲೋನ್ಗಳನ್ನು ಏನೇ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಸರ್ಕಾರದ ಸವಲತ್ತು ಪಡಿಬೇಕಂದ್ರೆ ಸಿಂಗಲ್ RTC ಇರಬೇಕಾಗುತ್ತೆ. ಅದು ಈಗ ನಾವು ಇಬ್ಬರ ನಡುವೆ ಜಂಟಿ ಖಾತೆ ಇದ್ರೆ ನಾನು ಲೋನ್ ಕ್ಲೈಮ್ ಮಾಡಿದ್ರೆ ನನಗೆ ಕೊಡಕ್ಕೆ ಸಾಧ್ಯತೆ ಬರಲ್ಲ. ಇಬ್ರು ಮಾಡಬೇಕಾಗುತ್ತೆ ಅಥವಾ ಇಂಡಿವಿಜುವಲ್ ಆಗಿ ನಾವು ಸಪರೇಟ್ ಆಗಿ ಇಂಡಿವಿಜುವಲ್ ಖಾತೆ ಮಾಡ್ಕೊಳ್ಬೇಕಿದೆ. ಹಲವಾರು ಸವಲತ್ತುಗಳು, ಸರ್ಕಾರ ಸವಲತ್ತುಗಳು ಪಡೆಯುವುದಕ್ಕೆ ಇವತ್ತು ಈ ಜಂಟಿ ಖಾತೆಗಳು ಸಹ ಸಮಸ್ಯೆಗಳಾಗ್ತಿರುವಂಥದ್ದು ಕಾರಣ ಆಗಿದೆ. ಸಹಜ. ಈಗ ಇಬ್ಬರಿಗೂ ಒಂದು ಜಾಗದ ಮೇಲೆ ಹಕ್ಕುದಾರಿಕೆ ಇದ್ದು ನಾನು ಪೂರ್ಣ ಪ್ರಮಾಣದಲ್ಲಿ ಅದರ ಮೇಲೆ ಸಾಲ ಪಡೆದ್ರೆ ಮುಂದೆ ನೀವು ಬಂದು ಪ್ರಶ್ನೆ ಮಾಡಿದಾಗ ಅಥವಾ ನೀವು ಆ ಜಾಗವನ್ನು ಹರಾಜು ಮಾಡಬೇಕು, ಮಾರಾಟ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಸಹಜವಾಗಿ ಇನ್ನೊಬ್ಬ ಹಕ್ಕುದಾರಿಕೆಯನ್ನು ಪ್ರಶ್ನೆ ಮಾಡ್ತಾನೆ. ಆವಾಗ ಯಾರು ಲೋನ ಕೊಟ್ಟಿರ್ತಾರೆ ಅಥವಾ ಸರ್ಕಾರ ಸವಲತ್ತು ಪಡೆದಿರ್ತಾರೆ ಅದಕ್ಕೂ ತೊಂದರೆಗಳಾಗ್ತವೆ. ಅವ್ರ ನಿಯಮದಲ್ಲಿ ಸಮಸ್ಯೆ ಇಲ್ಲ. ಜಂಟಿ ಖಾತೆದು ವಿವಾದಗಳನ್ನು ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಕಾರಣಕ್ಕೆ ಆ ನಿಯಮವನ್ನ ಅವರು ರೂಪಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಜಮ್ಮದಲ್ಲಿ ಜಂಟಿ ಖಾತೆಗಳು ಬರುವ ಕಾರಣಕ್ಕಾಗಿ ಈ ಸಮಸ್ಯೆಗಳಾಗುತ್ತೆ. ಹಕ್ಕುದಾರಿಕೆ ಜಾಗದ ಅನುಭವ ಸ್ವಾಧೀನ ಒಬ್ಬರ ಹತ್ರ ಇರ್ತದೆ, ಅದರ ಹಕ್ಕುದಾರಿಕೆಯವರು ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ಪಟ್ಟೆದಾರರು ಮೃತಪಟ್ಟ ನಂತರ ಅವರ ಕುಟುಂಬದವರು, ಅವರ ಮಕ್ಕಳು, ನೇರವಾಗಿ ಅವರ ಮಕ್ಕಳುಗಳು ಯಾರಿರ್ತಾರೆ ಅವರು ಆ ಪಾಲದಲ್ಲಿ ಆಸ್ತಿಯಲ್ಲಿ RTCಯಲ್ಲಿ ದಾಖಲೆಯಲ್ಲಿ ಅವರು ಸೇರ್ಕೊಳ್ಳುವಂಥ ಪ್ರಕ್ರಿಯೆಗಳು ಪ್ರಾರಂಭವಾಯಿತು. ಪಟ್ಟೆದಾರರ ಮಕ್ಕಳು. ಆವಾಗ ಸಹಜವಾಗಿ ಏನು ಅನ್ನಿಸುತ್ತೆ, ನನ್ನ ಕುಟುಂಬದ ಪಟ್ಟೆದಾರರಿದ್ರೆ ಅವರ ಪಟ್ಟೆದಾರ ತೀರಿದ ನಂತರ ಅವರ ಮಕ್ಕಳು ಅದರಲ್ಲಿ ಸೇರುವಾಗ ನನ್ನ ಹಕ್ಕುದಾರಿಕೆ ನನ್ನ ಜಾಗ ಇರುತ್ತೆ, ನನ್ನ ಅನುಭವ ಸ್ವಾಧೀನ ಇರುತ್ತೆ, ಅವರಿಗೆ ಯಾವುದೇ ಹಕ್ಕುದಾರಿಕೆ ಇರೋಲ್ಲ. ಆದರೆ ನನ್ನ ನಂತರ ಜನರೇಷನ್ ನಮ್ಮ ಮಕ್ಕಳು ಇಬ್ಬರಾಗಿ ಅವರಿಗೆ ನಾನು ಆಸ್ತಿ ಪಾಲು ಮಾಡಿದಾಗ ಅವರ ಹೆಸರಿಗೆ ದಾಖಲೆ ಆಗಬೇಕು ಅಂತ ಹೇಳಿದ್ರೆ ನನ್ನ ಒಪ್ಪಿಗೆ ಇದ್ರೆ ಮಾತ್ರ ಆಗೋದಿಲ್ಲ. ಇವರ RTCಯಲ್ಲಿ ಇರುವ ಉಳಿದವರೆಲ್ಲರೂ ಒಪ್ಪಿಗೆಗಳು ಬೇಕಾಗುತ್ತದೆ. ಸಹಜವಾಗಿ ಏನಾಗುತ್ತೆ, ಅವ್ರು ಮಾಡ್ತಾರಾ? ಸಹಜವಾಗಿ ಮಾಡೋದಿಲ್ಲ. ಏನಾಗುತ್ತೆ, ಪಟ್ಟೆದಾರರ ಹೆಸರಿನಿಂದ ಅಥವಾ ಜಂಟಿ ಖಾತೆಯಿಂದ ಸಿಂಗಲ್ ಖಾತೆ ಮಾಡೋದಕ್ಕೆ ಹೋಗುವ ಸಂದರ್ಭದಲ್ಲಿ ಇರ್ಬೋದು,
ಪಟ್ಟದಾರರ ಕುಟುಂಬಸ್ಥರು ಅದರಲ್ಲಿ ಸೇರಿಕೊಂಡಾಗ ಅದನ್ನು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಅವರು ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಸಹ ಗೊಂದಲಗಳು ಸಾಕಷ್ಟು ಇವತ್ತು ಆಸ್ತಿ ಹಕ್ಕುದಾರಿಕೆ ಮಾಡೋಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಗಳು ಬಂದಿದೆ. ಈ ಕಾರಣಕ್ಕಾಗಿ ಕುಟುಂಬಗಳಲ್ಲಿ ದೊಡ್ಡ ದೊಡ್ಡ ಕಲಹಗಳು ನಡೀತಾ ಇದೆ, ಭಿನ್ನ ಅಭಿಪ್ರಾಯಗಳು ಮೂಡ್ತಾ ಇದೆ, ಕುಟುಂಬದಲ್ಲಿ ಒಡಕು ಮೂಡಿದೆ, ಸಾಮರಸ್ಯಕ್ಕೆ ಧಕ್ಕೆಯಾಗುವಂಥ ಕೆಲಸಗಳನ್ನು ಸಹ ಕುಟುಂಬಗಳಲ್ಲಿ ನಾವು ಅದನ್ನು ಕಾಣಬಹುದು. ಹಲವರು ಏನು ಮಾಡ್ತಾರೆ, ಕೆಲವು ಜನರು ಇದು ಜಾಗ ನಮ್ಮ ಹಕ್ಕುದಾರಿಕೆಯಲ್ಲಿ ಇಲ್ಲ, ತಂದೆ ನನ್ನ ತಂದೆ ಪಟ್ಟದಾರ ಆಗಿದೆ, ಆ ಕಾರಣಕ್ಕಾಗಿ ನನ್ನ ಹೆಸರು ಸೇರಿದೆ, ಇದು ನನ್ನ ಹಕ್ಕುದಾರಿಕೆ ಇಲ್ಲ ಅಂತ ಹೇಳಿ ಮುಕ್ತವಾಗಿ ಎಲ್ಲಿಗೆ ಸೈನ್ ಮಾಡಬೇಕು, ಏನು ಮಾಡಬೇಕು ಅದು ಮಾಡಿಕೊಡೋರಿದ್ದಾರೆ. ಆದರೆ ಇನ್ನೂ ಒಂದಷ್ಟು ಜನ ನಮಗೂ ಈ ಜಾಗ ಬೇಕು, ಸೇರಿದೆ, ನಮ್ಮ ತಂದೆಗೆ ಸೇರಿದ ಜಾಗ ಅಂತ ಕ್ಲೈಮ್ ಮಾಡೋ ಸಹಜವಾಗಿ ವಿವಾದ ಆಗುತ್ತೆ. ಅದು ನ್ಯಾಯಾಲಯಕ್ಕೆ ಹೋಗುತ್ತೆ. ಅವನ್ನ ಸುಲಭವಾಗಿ ತೆಗೆಯೋದಕ್ಕಾಗಲ್ಲ, ದಾಖಲೆಯಲ್ಲಿ ಅವನ ಹೆಸರು ಇರ್ತದೆ. ಈಗ ಯಾರು ಹೆಸರನ್ನ ಇನ್ನೊಬ್ಬರು ಮಾಡಬೇಕಾಗಿದೆ, ಅವನು ನಿರೂಪಣೆ ಮಾಡಬೇಕಾಗಿದೆ, ಇದು ಅವನಿಗೆ ಹಕ್ಕುದಾರಿಕೆ ಇಲ್ಲ. ಅದು ಸುಲಭದ ಕೆಲಸಗಳಲ್ಲ. ನ್ಯಾಯಾಲಯದ ತೀರ್ಪುಗಳು ಅಥವಾ DC ಕೋರ್ಟು, AC ಕೋರ್ಟು, ತಹಶೀಲ್ದಾರ್ ಕೋರ್ಟ್ ಇಲ್ಲೆಲ್ಲ ತೀರ್ಮಾನ ಆಗಬೇಕಾದ್ರೆ ಬಾಯಿ ಮಾತಿನಲ್ಲಿ ಹಿಂದಿನ ಒಡಂಬಡಿಕೆ ಆಧಾರದಲ್ಲಿ ಯಾವುದರ ದಾಖಲೆಗಳೇನಿರುತ್ತೆ ಅದರ ಆಧಾರದಲ್ಲಿ ತೀರ್ಮಾನ ಬರುವಂಥದ್ದು. ಸ್ವಲ್ಪ ಸಣ್ಣ ಗೊಂದಲ ಇದ್ರೂ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹಲವು ವರ್ಷಗಟ್ಟಲೆ ಕೋರ್ಟ್ಗಳಿಗೆ ಅಲೆಯುವಂಥ ಪರಿಸ್ಥಿತಿ ಬರುತ್ತೆ. ಆಸ್ತಿಯ ವ್ಯಾಲ್ಯೂಗಿಂತ ಹೆಚ್ಚು ಹಣವನ್ನು ಕಳೆದುಕೊಳ್ಳುವಂತಹ ಪ್ರಮೇಯಗಳು ನಿರ್ಮಾಣ ಆಗುತ್ತದೆ. ಈ ಎಲ್ಲ ಗೊಂದಲಗಳನ್ನು ಸಹಜವಾಗಿ ಹಲವಾರು ಜಮ್ಮದ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಹಲವಾರು ಸರ್ಕಾರಗಳ ಅವಧಿಯಿಂದ ಈ ಪ್ರಯತ್ನಗಳು ನಡೀತಾ ಬಂದಿದೆ. ಹಿಂದಿನಿಂದನೇ ಈ ಪ್ರಕ್ರಿಯೆಗಳು ನಡೀತಾ ಬಂದಿದೆ. ಅದರಲ್ಲಿ AK ಸುಬ್ಬಯ್ಯ ಅವರು ಈ ಜಮ್ಮ ಹಿಡುವಳಿಯ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಜಮ್ಮ ಬಾಣೆ ಏನಿದೆ, ಜಮ್ಮ ಹಿಡುವಳಿದಾರನ ಸ್ವಾಧೀನದಲ್ಲಿತ್ತು. ಅದರಲ್ಲಿ ಕೆಲವು ಭಿನ್ನ ಅಭಿಪ್ರಾಯಗಳಿದೆ. ಕೆಲವರು ಹೇಳ್ತಾರೆ ಜಮ್ಮ ಜಾಗವನ್ನ ಲಿಂಗಾಯತ ರಾಜರು ಕೊಟ್ಟರು ಅಂತ ಹೇಳೋದಕ್ಕೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡ್ತಾರೆ. ಲಿಂಗಾಯತ ರಾಜರು ಬರೋ ಮೊದಲೇ ಈ ಜನರ ಹಿಡುವಳಿಯ ಜಾಗ ಇತ್ತು. ಈ ಜಮ್ಮ ಹಿಡುವಳಿ ಬರೋದ ಈ ರಾಜರುಗಳು ಈ ಜಾಗವನ್ನು ವಶಪಡಿಸಿಕೊಂಡು ಆಳ್ವಿಕೆ ನಡೆಸುವ ಮೊದಲೇ ಇಲ್ಲಿಯ ಜನರು ಹಿಡುವಳಿದಾರರಾಗಿದ್ರು, ಅವರ ಸ್ವಾಧೀನದಲ್ಲಿ ಆ ಜಾಗ ಇತ್ತು ಅಂತ. ಇನ್ನೊಂದು ಹೇಳ್ತಾರೆ, ರಾಜರುಗಳು ಅದನ್ನ ಕ್ರಮಬದ್ಧಗೊಳಿಸಿದರು. ಯಾರು ಭೂ ಹಿಡುವಳಿದಾರರಿದ್ರು ಅವರಿಗೆ ಅವರವರ ಜಾಗವನ್ನ ಕಂದಾಯ ನಿಗದಿಪಡಿಸಿ ಅವರಿಗೆ ಅದನ್ನ ಜಮ್ಮ ಹಿಡುವಳಿ ಅಂತೇಳಿ ಕ್ರಮಬದ್ಧಗೊಳಿಸಿದ್ರು ಅಂತ ಹೇಳುವಂಥದ್ದು. ಇನ್ನೊಂದಿಷ್ಟು ಜನ ರಾಜರುಗಳು ಕೆಲವರಿಗೆ ಅದನ್ನು ಜಾಗವನ್ನ ಕೊಟ್ಟಿದ್ದಾರೆ, ಅವರ ಆಳ್ವಿಕೆ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದಾರೆ ಅಂತ ಹೇಳೋದು. ಇದರಲ್ಲಿ ಸ್ಪಷ್ಟವಾದ ಇದೇ ನಿಖರವಾಗಿ ಹೇಳುವುದಕ್ಕೆ ಆಗಲ್ಲ. ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳು ಚರ್ಚೆಯಲ್ಲಿದೆ, ಚಾಲ್ತಿಯಲ್ಲಿದೆ. ಅದನ್ನು ಒಂದೇ ತರ ಹೇಳಿದಾಗ ಹಲವಾರು ಅದಕ್ಕೆ ಆಕ್ಷೇಪ ಹಾಕುವಂಥದ್ದು, ವಿರೋಧ ಮಾಡುವಂಥದ್ದು ಸಹ ಸಹಜವಾಗಿ ಇದೆ. ಅದು ಸ್ಪಷ್ಟವಾದ ಇಲ್ಲದ ಕಾರಣಕ್ಕಾಗಿ ಅದು ಸಹ ಇದೆ. ಜಮ್ಮ ಬಾಣೆಗೆ ಸಂಬಂಧಪಟ್ಟ ಹಾಗೆ ಈ ಮಾಡ್ತಾ ಬಂದಾಗ ಏನು ಬಾಣೆಯನ್ನ ಕೃಷಿಗೆ ಸೀಮಿತವಾಗಿ ಮಾಡ್ತಾ ಬಂದಿದ್ದು, ಯಾವಾಗ ಕೊಡಗಿನಲ್ಲಿ ಕಾಫಿ ಬೆಳವಣಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟ ಯಾವಾಗ ಪ್ರಗತಿ ಮಾಡೋಕ್ಕೆ ಪ್ರಾರಂಭವಾಯಿತು, ಆ ಸಂದರ್ಭದಲ್ಲಿ ಜಮ್ಮ ಬಾಣೆ ಜಾಗಗಳನ್ನೆಲ್ಲ ಕಾಫಿ ತೋಟಗಳಾಗಿ ಪರಿವರ್ತನೆ ಆಗೋದಕ್ಕೆ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ನಿಮಗೆ ಜಮ್ಮ ಬಾಣೆಯ ಮಾಲೀಕತ್ವ ಬರೋದಕ್ಕೆ ಅಧಿಕೃತವಾಗಿ ಕಾರಣ ಆಗಿರುವಂಥದ್ದು ಚಕ್ಕೆರೆ ಪೂವಯ್ಯರವರು ಹೈಕೋರ್ಟ್ನಲ್ಲಿ ಹೂಡಿದಂಥ ದಾವೆ. ಅದನ್ನ ವಾದ ಮಾಡಿದವರು AK ಸುಬ್ಬಯ್ಯರವರು. AK ಸುಬ್ಬಯ್ಯನವರ ವಾದದ ಆಧಾರದಲ್ಲಿ ಸುದೀರ್ಘ 13 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಪ್ರತಿವಾದಗಳು ನಡೆದು ಅಂತಿಮವಾಗಿ ಜಮ್ಮ ಬಾಣೆ ಜಾಗದಲ್ಲಿ ಯಾರು ತೋಟವನ್ನು ಮಾಡಿದರೆ ಅವರಿಗೆ ಅದರ ಮಾಲೀಕತ್ವ ಕೊಡುವ ಪ್ರಕ್ರಿಯೆ ಚಕ್ಕೆರೆ ಪೂವಯ್ಯ ಪ್ರಕರಣದ ಮೂಲಕ ಆಯಿತು. ಚಕ್ಕೆರೆ ಪೂವಯ್ಯರವರು ಜಮ್ಮ ಬಾಣೆಯಲ್ಲಿ ಕಾಫಿ ತೋಟ ಮಾಡ್ತಾರೆ, ಅದನ್ನ ದಾಖಲೆಯನ್ನ ಅವರ ಹೆಸರಿಗೆ ಪ್ರಾರಂಭಿಕವಾಗಿ ಕೋರ್ಟ್ ಆದೇಶದ ಮೇಲೆ ಆಗುತ್ತೆ. ಅದೇ ಆಧಾರದಲ್ಲಿ ಜಮ್ಮ ಬಾಣೆಯಲ್ಲಿ ಯಾರೆಲ್ಲ ತೋಟ ಮಾಡಿರ್ತಾರೆ ಅವರಿಗೆಲ್ಲರಿಗೂ ಅದು ಮಾಲೀಕತ್ವ ಬರೋಕ್ಕೆ ಪ್ರಾರಂಭ ಆಯಿತು. ಹಾಗೆ ಜಮ್ಮ ಬಾಣೆ ಜಾಗ ಪ್ರಥಮವಾಗಿ ಈ ಮಾಲೀಕತ್ವ ಬರುವುದಕ್ಕೆ ಚಕ್ಕೆರೆ ಪೂವಯ್ಯ ಪ್ರಕರಣದ ಮೂಲಕ AK ಸುಬ್ಬಯ್ಯನವರು ಅದಕ್ಕೆ ಕಾರಣಕರ್ತರಾಗ್ತಾರೆ. ಆದರೆ ಆ ನಂತರ ಸಹ ಏನಾಗುತ್ತೆ, ಜಮ್ಮ ಬಾಣೆ ಅನುಭವ ಸ್ವಾಧೀನದಲ್ಲಿದ್ದವರಿಗೆ ಕೃಷಿಗೆ ಒಳಪಡಿಸದೇ ಇದ್ರೆ ಅದು ಕಂದಾಯ ನಿಗದಿಪಡಿಸುವ ಪ್ರಕ್ರಿಯೆಗಳು ಇರ್ತಿರ್ಲಿಲ್ಲ. ಇದಕ್ಕೆ ಏನಾಗ್ತಿತ್ತು ಅಂದರೆ, ನಮ್ಮ ವಿಧಾನ ಪರಿಷಭೆಯ ಅಧ್ಯಕ್ಷರಾಗಿ ಆಗಿದ್ದಂತೆ KG ಬೋಪಯ್ಯನವರು ಮತ್ತಷ್ಟು ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಅವರು ಸ್ಪೀಕರ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿ ಇಡೀ ಜಮ್ಮ ಬಾಣೆ ಜಾಗಕ್ಕೂ ಕಂದಾಯ ನಿಗದಿಪಡಿಸುವ ಪ್ರಕ್ರಿಯೆಗೆ ಮಸೂದೆಯನ್ನು ಮಂಡನೆ ಮಾಡಿ ಅದನ್ನು 2012ರಲ್ಲಿ ಅದನ್ನು ಅಧಿವೇಶನದಲ್ಲಿ ಚರ್ಚೆಯಾಗಿ ಒಂದು ಹಂತದಲ್ಲಿ ಅದನ್ನು ಆ ವಿಷಯವನ್ನು ಮಡಿಕೇರಿ ಕ್ಷೇತ್ರದ ಶಾಸಕರಾಗಿದ್ದಂಥ MP ಅಪ್ಪಚ್ಚು ರಂಜನರವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಸ್ಪೀಕರ್ ಪೀಠದಲ್ಲಿದ್ದವರು ಸಹಜವಾಗಿ ಸ್ಪೀಕರ್ ಪೀಠದಲ್ಲಿದ್ದ ಕಾರಣಕ್ಕಾಗಿ ಬೋಪಯ್ಯರವರಿಗೆ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಒಂದು ಹಂತದಲ್ಲಿ ಅವರಿಗೆ ಆಡಳಿತಾರೂಢ ಪಕ್ಷಕ್ಕೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಬೇಕು, ಈ ಪೀಠವನ್ನು ನನ್ನ ಸ್ಪೀಕರ್ ಸ್ಥಾನವನ್ನು ತೊಡಿಬೇಕಾಗುತ್ತೆ ಅಂತ ಹೇಳುವಂಥ ಒತ್ತಡವನ್ನು ಅಥವಾ ಬೆದರಿಕೆಯನ್ನು ಹಾಕುವಂಥ ಕೆಲಸಗಳು ಸಹ ಆಯಿತು. ಆ ನಂತರ ಅದು ಸಹ ಕಂದಾಯಕ್ಕೆ ನಿಗದಿಪಡಿಸುವಂಥ ವಿಧಾಯಕ ಮಂಡನೆಯಾಗಿ ಕೇಂದ್ರದಲ್ಲಿ ಕಾನೂನು ಸಚಿವರಾಗಿದ್ದಂಥ ವೀರಪ್ಪ ಮೊಯ್ಲಿಯವರ ಮೂಲಕ ರಾಷ್ಟ್ರಪತಿಯವರ ಗಮನ ಸೆಳೆದು ಅದು ರಾಷ್ಟ್ರಪತಿಯ ಅಂಕಿತವಾಗಿ ನಿಗದಿಪಡಿಸಬೇಕು ಅಂತ ಹೇಳುವಂಥ ಆದೇಶವಾಯಿತು. ಆದರೂ ಸಹ ಕಂದಾಯ ಇಲಾಖೆಯಲ್ಲಿ ಕೃಷಿಗೆ ಒಳಪಡದಂಥ ಏನು ಬಾಣೆ ಜಮೀನಿತ್ತು ಅದಕ್ಕೆ ಕಂದಾಯ ನಿಗದಿಪಡಿಸುವ ಪ್ರಕ್ರಿಯೆಗಳಿಗೆ ಅವರು ಚಾಲನೆ ನೀಡ್ತಿರಲಿಲ್ಲ. ಕೊನೆಗೂ ಸಹ ಬೇರೆ ಬೇರೆ ತಕರಾರು ತಗಾದೆಗಳನ್ನು ತೆಗೆದುಕೊಂಡು ಆ ಪೆಂಡಿಂಗ್ಗಳನ್ನು ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಟುಕೊಂಡು ಆ ಅರ್ಜಿಗಳನ್ನು ವಿಲೇವಾರಿಗಳು ಮಾಡ್ತಾ ಇರಲಿಲ್ಲ. ಹಾಗಾಗಿ ತಿದ್ದುಪಡಿಯಾಗಿ ಸರ್ಕಾರ ಆದೇಶ ಆಗಿ ರಾಷ್ಟ್ರಪತಿ ಅಂಕಿತವಾದರೂ ಸಹ ಈ ಜಾಗದ ಹಕ್ಕುದಾರಿಕೆಯನ್ನು ಕೊಡೋದಕ್ಕೆ ಇಲಾಖೆಯವರು ಬಿಡ್ತಾ ಇರಲಿಲ್ಲ.
ಅದರಲ್ಲೂ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಜಾಮದಾರ್ ಅವರು ತೀವ್ರವಾಗಿ ಅದನ್ನ ವಿರೋಧ ಮಾಡ್ತಾನೆ ಬರ್ತಾ ಇದ್ರು. ಅವರೆಲ್ಲರ ಭಾವನೆಗಳೇನಿತ್ತು ಅಂದ್ರೆ ಜಮ್ಮ ಜಾಗ ಅಂತ ಹೇಳೋದು ಒಂದು ಅರಣ್ಯ ಪ್ರದೇಶ, ರಕ್ಷಿತ ಅರಣ್ಯ ಪ್ರದೇಶ, ಅದು ನಮ್ಮ ಪರಿಸರಕ್ಕೆ ಧಕ್ಕೆ ಆಗುತ್ತೆ, ಇಡೀ ಅರಣ್ಯ ಪ್ರದೇಶಗಳಲ್ಲಿ ತೋಟ ಮಾಡ್ಕೊಂಡಿದ್ದಾರೆ. ಈ ಬೆಂಗಳೂರಿನಲ್ಲಿ ಕೂತವರಿಗೂ ಸಹ ಏನ ಅನ್ನಿಸ್ತದೆ ಅಂತ ಹೇಳಿದ್ರೆ, ಅಥವಾ ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳಿರ್ಬೋದು, ಇವರುಗಳಿಗೆ ಏನು ಅನ್ನಿಸ್ತದೆ ಅಂದ್ರೆ ಕೊಡಗಿನ ಪರಿಸರ ಹಾಳಾಗ್ತಿದೆ, ಈ ಬೆಳೆಗಾರರಿಂದ ಕೊಡಗಿನ ಪರಿಸರ ಹಾಕ್ತಿದೆ, ನಮ್ಮ ಕಾವೇರಿಗೆ ಧಕ್ಕೆ ಆಗ್ತಿದೆ. ಅಂದ್ರೆ ಆಶಯ ಸದಾಶಯವನ್ನು ವ್ಯಕ್ತಪಡಿಸುವಂಥದ್ದು ಬೇರೆ, ಹೊರಗಿನೆಲ್ಲ ಕೂತು ಅದನ್ನು ವಿಮರ್ಶೆ ಮಾಡೋದು ಬೇರೆ. ಇಲ್ಲಿ ಅನುಭವ ಸ್ವಾಧೀನದಲ್ಲಿರುವ, ಇಲ್ಲಿ ಹಕ್ಕುದಾರಿಕೆ ಮಾಡ್ಕೊಂಡವರು ನೋಡ್ಬೇಕಲ್ಲ, ಪ್ರಾಕ್ಟಿಕಲ್ ಏನಿದೆ ಅಂತ ನೀವು ತಿಳ್ಕೊಳ್ಬೇಕಾಗಲ್ಲ, ವಾಸ್ತವ ತಿಳಿದುಕೊಳ್ಬೇಕಾಗಿಲ್ಲ. ಎಲ್ಲವೂ ಬೇರೆ 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 ಕಾರಣಗಳಿಗೆ ಹಕ್ಕುದಾರಿಕೆ, ಜಾಗದ ಹಕ್ಕುದಾರಿಕೆನ ಕ್ರಮೇಣ ಮಾನವನ ಪ್ರಗತಿ ಆಗ್ತಾ ಹೋದಾಗನೇ ಬೇರೆ ಬೇರೆ ರೀತಿಯಲ್ಲಿ ಸಕ್ರಮಗೊಳಿಸುವಂತಹ ಬೇರೆ ಬೇರೆ ಪ್ರಕ್ರಿಯೆಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೀತಾ ಬಂದಿದೆ. ಇವರುಗಳ ಭಾವನೆಗಳೇನಿತ್ತು, ಆ ಜಮ್ಮ ಬಾಣೆ ಇಡೀ ಅದು ಅರಣ್ಯ ಇಲಾಖೆಗೆ ಸೇರ್ಬೇಕು, ಅರಣ್ಯ ಇಲಾಖೆಗೆ ವಶಕ್ಕೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಭಾವನೆಗಳಲ್ಲಿ ಅವರಿತ್ತು. ಆ ಸಂದರ್ಭದಲ್ಲೂ ಸಹ KG ಬೋಪಯ್ಯನವರು ಇನಿಷಿಯೇಟಿವ್ ತೆಗೆದುಕೊಂಡು ಆವಾಗ ಏನು ಪ್ರಕ್ರಿಯೆ ಮಾಡಿದ್ರು, ಆವಾಗಲೂ ಸಹ AK ಸುಬ್ಬಯ್ಯನವರು ಅದನ್ನು ನಿಖರವಾಗಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಸ್ಪಷ್ಟ ಅಭಿಪ್ರಾಯ ಇತ್ತು. ಬಹುತೇಕರು ಅದನ್ನು ನಾವು ಸ್ವೀಕಾರ ಮಾಡೋಕ್ಕೆ ಕೊಡಗಿನವರು ಜನ ರೆಡಿ ಇರಲಿಲ್ಲ. ಅವ್ರು ಏನು ಹೇಳ್ತಿದ್ರು ಸ್ಪಷ್ಟವಾಗಿ ಅಂತ ಹೇಳಿದ್ರೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಏನಿದೆ ಅದು ಕೊಡಗಿಗೆ ಸರಾಸಗಟ ಅನ್ವಯ ಆಗಬೇಕು. ರಾಜ್ಯದ ಇಡೀ ರಾಜ್ಯಕ್ಕೆ ಒಂದು ಕಾನೂನು ಅಂತ ಬಂದಾಗ ಅದು ಎಲ್ಲರಿಗೂ ಅನ್ವಯವಾಗಬೇಕು. ಮಂಗಳೂರಿಗೆ ಬೇರೆ, ಹಾಸನಕ್ಕೆ ಬೇರೆ, ಚಿಕ್ಕಮಗಳೂರಿಗೆ ಬೇರೆ, ಶಿವಮೊಗ್ಗಕ್ಕೆ ಬೇರೆ, ಮಲೆನಾಡಿಗೆ ಬೇರೆ, ಕರಾವಳಿಗೆ ಬೇರೆ ಅಂತ ಹೇಳೋ ಕಾನೂನು ಅಲ್ಲ. ಅದು ಒಂದೇ ಕಾನೂನು ಅಂತ ಆದ ನಂತರ ಆ ಕಾನೂನನ್ನು ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು. ಇದನ್ನು ಅವರು ಹೆಚ್ಚು ಪ್ರಬಲವಾಗಿ ಯಾವಾಗ ಹೇಳ್ತಿದ್ರು ಅಂತ ಹೇಳಿದ್ರೆ, ಈ ಮರದ ಮಾಲೀಕತ್ವದ ಪ್ರಶ್ನೆಗಳು ಬಂದಾಗ, ಮರದ ಮಾಲೀಕತ್ವ ಪ್ರಶ್ನೆ ಬಂದಾಗೂ ಇದೇ ಕಾನೂನು ಹೇಳಿದ್ರು. ಕರ್ನಾಟಕ ಭೂ ಕಂದಾಯ ಕಾಯ್ದೆಯನ್ನ ಏಕರೂಪದಲ್ಲಿ ಕೊಡಗಿಗೂ ಅನ್ವಯ ಮಾಡಿದ್ರೆ ಸಹಜವಾಗಿ ಮರದ ಮಾಲೀಕತ್ವಗಳು ಸಿಗ್ತಾ ಇತ್ತು. ನೀವು ಇಲ್ಲಿ ಮರದ ಮಾಲೀಕತ್ವ ಕೊಡದೇ ಕಾರಣವೇ ಆ ಕಾನೂನನ್ನು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡದಿರೋ ಕಾರಣಕ್ಕಾಗಿ ಜಾಗದ ಹಕ್ಕುದಾರಿಕೆ ಕೊಟ್ಟರು ಸಹ ಆ ಮರದ ಮಾಲೀಕತ್ವ ಸರ್ಕಾರದ್ದು ಅಂತ ಹೇಳುವಂಥದ್ದು. ಜಾಗದ ಹಕ್ಕುದಾರಿಕೆ ಬರೋ ಮೊದಲೇ ಆ ಮರ ಬೆಳೆದಿದೆ, ಹಾಗಾಗಿ ನೀವು ಮರದ ವ್ಯಾಲ್ಯೂಯೇಷನ್ ಸರ್ಕಾರಕ್ಕೆ ಪಾವತಿ ಮಾಡಿಲ್ಲ, ಹಾಗಾಗಿ ಅದು ಸರ್ಕಾರದ ಮರ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಾರಾಟ ಮಾಡಬೇಕಂದ್ರೆ ಸರ್ಕಾರಕ್ಕೆ ಒಪ್ಪಿಸಬೇಕು, ಅದರಲ್ಲಿ ಒಂದಿಷ್ಟು ಪ್ರಮಾಣದಷ್ಟೇ ನಿನಗೆ ಕೊಡೋದು ಅಂತ ಹೇಳುವ ರೀತಿಯಲ್ಲಿ ಸರ್ಕಾರಗಳು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕೊಡಗಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆದರೆ ಎಲ್ಲ ಸಮಸ್ಯೆಗಳು ಹೋಗುತ್ತೆ ಅಂತ. ಅದನ್ನು ಅವರ ಮಾತನ್ನು ಕೇಳಕ್ಕಿರಲಿಲ್ಲ, ಅವರನ್ನೇ ಬೈಯುವಂತ ಪ್ರಕ್ರಿಯೆಗಳನ್ನು ಮಾಡ್ತು. ಇವತ್ತು ಸಾವಿರಾರು ಜನ ಅಥವಾ ಲಕ್ಷಾಂತರ ಜನಕ್ಕೆ ಜಮ್ಮಾಮಾಣೆಯ ಮಾಲೀಕತ್ವ ಸಿಗೋದಕ್ಕೆ ಮೂಲ ಕಾರಣಕರ್ತರು AK ಸುಬ್ಬಯ್ಯನವರು. ಆದರೆ ಆ ಮಾಲೀಕತ್ವವನ್ನು ಪಡೆದುಕೊಂಡವರೇ ಬಹುತೇಕರು ಅವ್ರನ್ನ ಬೇರೆ ಬೇರೆ ಕಾರಣಕ್ಕಾಗಿ, ರಾಜ್ಯಕ್ಕೆ ನೆಲಗಾಟನೆ ಕಾರಣಕ್ಕಿರ್ಬೋದು, ಸಿದ್ಧಾಂತ ಕಾರಣಕ್ಕಾಗಿ ಅವರನ್ನ ಬೈತಾ ಇರುವಂಥದ್ದು. ಆದರೆ ನನಗೆ, ನಾನು ಕೂತಿರುವ ಜಾಗ, ನಾನು ಅನುಭವಿಸ್ತಿರುವ ಜಾಗ, ನನ್ನ ಸಿರಿವಂತಿಕೆಗೆ ನನ್ನ ಜೀವನ ರೂಪಿಸಿರುವ ಜಾಗ ಬಂದಿರುವಂತಹ ಮೂಲ ಪುರುಷ ಆ ವ್ಯಕ್ತಿ ಅಂತೇಳಿ ಆರಾಧಿಸುವ ಮನಸ್ಥಿತಿ ಅವರು ಬಹುತೇಕರಿಲ್ಲ. ಯಾರು ಎಷ್ಟು ಸಣ್ಣ ಪ್ರಮಾಣದಷ್ಟೇ ಅವ್ರನ್ನ ಸ್ಮರಣೆ ಮಾಡಬಹುದು, ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದೇ ರೀತಿಯಲ್ಲಿ ಅದೇ AK ಸುಬ್ಬಯ್ಯನ ಪುತ್ರ ಇವತ್ತು ಜನಪ್ರತಿನಿಧಿ ಆದ ನಂತರ, ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ನಂತರ ಸ್ವತಃ ಜಮ್ಮ ಹಿಡುವಳಿದಾರರು ಆಗಿ, ಜಮ್ಮ ಹಿಡುವಳಿಯ ಒಡನಾಡಿಗಳು ಆಗಿ, ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ, ಅವರಿಗೆ ಸಹಜವಾಗಿ ಈ ಜಮ್ಮ ಹಿಡುವಳಿದಾರರು ಸಾಕಷ್ಟು ಜನ ಏನು ಸಮಸ್ಯೆಗಳಾಗ್ತಿದೆ ಅಂತ ಹೇಳೋದನ್ನು ಗಮನಕ್ಕೆ ತಂದ ಕಾರಣಕ್ಕಾಗಿ ಅವರು ಚುನಾವಣೆ ಪ್ರಚಾರದಿದ್ದ ಸಂದರ್ಭದಲ್ಲಿ ಹೇಳ್ತಿದ್ರು, ಈ ಜಾಗದ ಸಮಸ್ಯೆಗಳೇನಿದೆ ಇದನ್ನು ಸೆಟ್ರೇಟ್ ಮಾಡಬೇಕಾಗುತ್ತೆ. ಕಂದಾಯ ಇಲಾಖೆ ಭೂ ಮಾಲೀಕರಿಗೆ ಜಾಗದ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕೊರತೆಗಳಿದೆ ಅದನ್ನೆಲ್ಲವನ್ನು ಪರಿಹರಿಸದೆ ದೊಡ್ಡ ಮಟ್ಟದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಲ್ಲಿಯ ಕುಟುಂಬದಲ್ಲಿನ ಒಡಕುಗಳಿಗೆ ಏನು ಕಾರಣ ಆಗ್ತಿದೆ ಅದನ್ನು ಪರಿಹರಿಸಬಹುದಾಗಿದೆ, ಅಣ್ಣ ತಮ್ಮಂದಿರ ಕಲಹಗಳಿಗೆ ಏನು ಕಾರಣ ಆಗಿದೆ ಅದನ್ನು ಪರಿಹರಿಸಬಹುದಾಗಿದೆ, ಸಾಮರಸ್ಯ ಮೂಡಿಸಬಹುದಾಗಿದೆ, ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳೋದಕ್ಕೆ ಏನು ಕೊರತೆ ಇದೆ ಅದನ್ನು ಸಮಸ್ಯೆ ಪರಿಹಾರ ಮಾಡಬೇಕಾಗುತ್ತೆ, ಮಾಡಲು ಸಾಧ್ಯ ಆಗುತ್ತೆ. ಜಾಗದ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಏನೆಲ್ಲ ಆಗಬೇಕು ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಅದನ್ನ ಅಭಿಪ್ರಾಯನ ಪಡ್ಕೊಂಡು, ಈ ಜಮ್ಮ ಪಟ್ಟೆದಾರರ ಹೆಸರಿನಲ್ಲಿ ಏನು ಜಾಗ RTCಯಲ್ಲಿ ಪಟ್ಟೆದಾರನ ಸೇರ್ಕೊಂಡಿರುವಂಥದ್ದು ಅಥವಾ ಪಟ್ಟೆದಾರರ ಕುಟುಂಬಸ್ಥರು ಅದರೊಳಗೆ ಸೇರ್ಕೊಂಡು ಹಕ್ಕುದಾರಿಕೆ ಒಬ್ಬರ ಹತ್ರ, ಅನುಭವ ಸ್ವಾಧೀನ ಒಬ್ಬರ ಹತ್ರ, ದಾಖಲಾತಿ ಒಬ್ಬರ ಹತ್ರ ಏನು ಗೊಂದಲಗಳಿಂದ ಅದನ್ನು ಪರಿಹರಿಸಬೇಕು ಅಂತ ಹೇಳೋ ಕಾರಣಕ್ಕಾಗಿ ಆ ಒಂದು ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳುವಂಥ ಯೋಚನೆಯಲ್ಲೂ ಸಹ ಅವರು ಪ್ರಾರಂಭಿಕವಾಗಿ ಮಾಡಿದರು. ಅದಕ್ಕೂ ಮೊದಲು 5 ಗ್ರಾಮವನ್ನು ಜಿಲ್ಲೆಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇಡೀ ಏರಿಯಾ ಸರ್ವೆಯನ್ನು ಎಲ್ಲ ಇಲಾಖೆ, ಕಂದಾಯ ಇಲಾಖೆಯವರು ಎಲ್ಲರೂ ಹೋಗಿ ಜಂಟಿ ಸರ್ವೆಗಳನ್ನು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಅಲ್ಲಿ ಏನಾದರೂ ವಿವಾದ ಇದೆ ಅಲ್ಲೇ ಪರಿಹರಿಸಬೇಕು ಅನ್ನೋ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿಕೊಂಡು 5 ಗ್ರಾಮಗಳನ್ನು ಮಾಡ್ತಿದ್ರು. ಅದು ಸುಲಭವಾಗಿ ಆಗಲಿಲ್ಲ, ಅದು ತಾರ್ಕಿಕ ಅಂತ್ಯಕ್ಕೆ ಇನ್ನೂ ಹೋಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಅದು ಮುಗ್ದಿಲ್ಲ. ಅಂದರೆ ಇಡೀ ಊರಿನಲ್ಲಿ ಸರ್ವೆ ಮಾಡಿ ಏನೆಲ್ಲ ವಿವಾದ ಇದೆ ಅದನ್ನೆಲ್ಲ ಇತ್ಯರ್ಥಪಡಿಸಿ ಎಲ್ಲರಿಗೂ RTCಯನ್ನು ಮಾಡಿಕೊಡ್ಬೇಕು, ಪೈಲಟ್ ಯೋಜನೆ ಮಾಡಿ 5 ಗ್ರಾಮವನ್ನು ತೆಗೆದುಕೊಂಡು, ಅದು ಬಹುಶಃ ಇನ್ನೂ ಅಂತಿಮ ಹಂತದಲ್ಲಿ ಇರಬೇಕು, ಅದು ಇನ್ನೂ ಹೊರಗಿನ ಏನಾಗಿದೆ ಅಂತ ಹೇಳುವಂಥದ್ದು ಬಂದಿಲ್ಲ. ಅದೇ ಪೂರ್ಣ ಪ್ರಮಾಣವನ್ನು ಏನು ಪಟ್ಟೆದಾರಿಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಇದೆ ಅದನ್ನು ಶಾಸನ ಸಭೆಯೊಳಗೆ ಬಂದು ಅದಕ್ಕೆ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆಗೆ ಅವರು ಚಾಲನೆ ನೀಡಿದ್ದಾರೆ. ಈಗ ಮೊನ್ನೆ ಮಂಡನೆ ಆದ ನಂತರದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳಾಗಬೇಕು, ಆ ಪ್ರಕ್ರಿಯೆಗಳಾಗಿ ಅದಕ್ಕೊಂದು ರೂಪ ಸಿಗಬೇಕು ಅಂದರೆ ಎಷ್ಟು ಟೈಮ್ ತಗೋಬೋದು? ಅದು ಇನ್ನೊಂದು ನನಗೆ ನನಗೆ ಇದು ಯಾಕೆ ನಾನು ಇದನ್ನು ಪರಿಹಾರ ಆಗಿದೆ ಇದನ್ನು ಸಂಭ್ರಮಿಸಬೇಕು ಅಂತ ಹೇಳ್ತಿಲ್ಲ ಅಂತ ಹೇಳಿದ್ರೆ,
ಇದನ್ನ ಮಂಡನೆ ಮಾಡಿದಂತಹ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವರು ವಿಷಯ ಪ್ರಸ್ತಾಪ ಮಾಡ್ತಾ ಹೇಳಿದ್ರು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಪಟ್ಟೆದಾರರು ಸೇರಿದರೆ ಅಥವಾ ಅವರ ಕುಟುಂಬಸ್ಥರು ಸೇರಿದರೆ ಅವರಿಗೆ ಆ ಜಾಗದ ಮೇಲೆ ಹಕ್ಕುದಾರಿಕೆ ಇದ್ದರೆ ಅವರಿಗೂ ಕ್ಲೈಮ್ ಮಾಡುವ ಅವಕಾಶ ನಾವು ಕೊಡಬೇಕಾಗುತ್ತೆ. ಇದನ್ನು ನಾವು ಹೇಗೆ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೀವಿ ಅಂತ ಹೇಳಿದ್ರೆ ತಹಶೀಲ್ದಾರ್ ಕೋರ್ಟ್ ಮೂಲಕ ಬರುವಂಥದ್ದು. ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಇದು ಇತ್ಯರ್ಥ ಆಗುವಂಥದ್ದು. ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿದ ಬಗ್ಗೆ ಏನೋ ಪ್ರಶ್ನೆ ಇದ್ರೆ ನೀವು AC ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು. AC ಕೋರ್ಟ್ ತೀರ್ಮಾನ ಬಗ್ಗೆಯೂ ನಿಮಗೆ ತೃಪ್ತಿ ಇಲ್ಲ ಅಂದ್ರೆ DC ಕೋರ್ಟಿಗೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಹಳೆಯ ಪ್ರಕ್ರಿಯೆಗಳಿಗೆ ನಾವು ಮತ್ತೆ ಹೋದ ಹಾಗೇನೆ. ಈಗ ಸಹಜವಾಗಿ RTC ಈಗ ನಾನು ಮತ್ತೇನು ಹೇಳಿದೆ, ಈಗ ಅವರು ನೀತಿ ನಿಯಮ ಮಾಡೋದು ತುಂಬ ಇದೆ. ಈಗ ಇನ್ನೂ ಇದನ್ನ ಪರಿಹಾರ ಹೇಗಿದೆ ಅಂತ ಹೇಳಿದ್ರೆ, ಅಥವಾ ಈ ಸೂಕ್ಷ್ಮತೆಗಳು ಹೇಗಿದೆ ಅಂತ ಹೇಳಿದ್ರೆ, ಇದು ಕಳೆದ ಮಳೆಗಾಲ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡನೆ ಆಗಿತ್ತು. ಅದಕ್ಕೂ ಮೊದಲು ಅದು ಕ್ಯಾಬಿನೆಟ್ ಅಲ್ಲಿ ವಿಷಯ ಬಂದು ಇದನ್ನ ವಿಧಾನಮಂಡಲದ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ಹೇಳಿ ವಿಷಯ ಬಂದಾಗ ಸ್ವತಃ ಈ ವಿಚಾರದ ಬಗ್ಗೆ ಒಬ್ಬ ವಕೀಲನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ, ಜಮ್ಮ ಹಿಡುವಳಿದಾರನಾಗಿ, ಜಮ್ಮ ಹಿಡುವಳಿಯ ಒಡದಾರಿ ನಾಡಿನಾಗಿ ಎಲ್ಲ ವಿಚಾರಗಳ ಸಾಧಕ ಬಾಧಕಗಳ ಅರಿತುಕೊಂಡಿರುವಂಥ ಕರ್ನಾಟಕದ ಟಾಪ್ ಲಾಯರ್ಗಳಲ್ಲಿ ಒಬ್ಬರಾಗಿರುವಂತಹ AS ಪೊನ್ನಣ್ಣರವರು, ಅವರೇ ಈ ವಿಚಾರವನ್ನ ಎಲ್ಲ ಅರಿತುಕೊಂಡಿದ್ರು ಸಹ ಇದನ್ನ ಕ್ಯಾಬಿನೆಟ್ಗೆ ಮಂಡನೆ ಮಾಡೋ ಸಂದರ್ಭದಲ್ಲೂ ಸಹ ಅವ್ರು ಹೇಳ್ತಾ ಇದ್ರು, ನಾವು ಚರ್ಚೆ ಮಾಡಿ ವಿಚಾರವನ್ನು ಸಿದ್ಧಪಡಿಸುವಾಗ ಅದನ್ನು ಮಂಡನೆ ಮಾಡುವಾಗ ಹೋಗಿ ಮಂಡನೆ ಮಾಡಿದಾಗ ವಿಷಯ ಬೇರೆ ಇರ್ತದೆ. ಕ್ಯಾಬಿನೆಟ್ ನಾನಿಲ್ಲ, ಹಾಗೆ ನನಗೆ ಮಾತಾಡೋಕ್ಕೆ ಅವಕಾಶಗಳಿಲ್ಲ. ಕ್ಯಾಬಿನೆಟ್ ವಿಷಯ ಮತ್ತೆ ನೋಡಿದಾಗ ಏನು ಮಂಡನೆ ವಿಷಯ ನೋಡಿದಾಗ ವಿಷಯನೇ ಬೇರೆ ಇದೆ. ಅದು ಬಗ್ಗೆ ಸರಿಪಡಿಸಿ ಮತ್ತೆ ಅದನ್ನು ಪುನಃ ಸರಿ ಮಾಡಿಸಿ ವಿಧಾನ ಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ನ ಮಂಡಿಸುವಾಗ ಇವರು ಚರ್ಚೆ ಮಾಡಿದ ವಿಚಾರವೇ ಬೇರೆ, ಮತ್ತೆ ಮಳೆಗಾಲ ಅಧಿವೇಶನದಲ್ಲಿ ಮಂಡನೆಯಾದ ವಿಚಾರವೇ ಬೇರೆ, ಮತ್ತೆ ಅಧಿಕಾರಿಗಳು ಕೈ ಆಡಿಸುವ ಕೆಲಸಗಳನ್ನ ಮಾಡ್ತಾರೆ. ಜನರ ವಿಚಾರಗಳನ್ನು ತಿಳಿದುಕೊಂಡಿರುವಂತಹ ಒಬ್ಬ ಜನಪ್ರತಿನಿಧಿ ಸದುದ್ದೇಶದಿಂದ ಮಾಡಿದ ವಿಚಾರಗಳು ಸಹ ಅಡ್ಡಿಪಡಿಸುವ ಕೆಲಸವು ನಿರಂತರವಾಗಿ ನಡೀತಾನೆ ಬಂದಿದೆ. ಹಿಂದೆ ಏನು ನಡೀತಾ ಇತ್ತು, ಜಾಮದಾರ್ ಅವರು ಹೇಗೆ ಒಬ್ಬ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿ ವಿರೋಧ ಮಾಡ್ತಿದ್ರು, ಅವರ ರಿಟೈರ್ಡ್ ನಂತರ ಮತ್ತಷ್ಟು ಅಧಿಕಾರಿಗಳು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಕೆಲಸವನ್ನು ಮಾಡಿ ಮಳೆಗಾಲದ ಅಧಿವೇಶನದಲ್ಲಿ ಈ ವಿಷಯ ಮಂಡನೆ ಆದ ಮತ್ತೆ ವಿಷಯ ವ್ಯತಿರಿಕ್ತವಾಗಿದ್ದ ಕಾರಣಕ್ಕಾಗಿ ಅಲ್ಲಿ ಅದನ್ನ ಪರಿಶೀಲನಾ ಸಮಿತಿಯನ್ನ ಮಾಡಿ ಪ್ರತಿಪಕ್ಷ ನಾಯಕರು ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ ಮಾಡಿ ಪ್ರತಿಪಕ್ಷ ನಾಯಕರಾದಂತಹ ಅಶೋಕ್ ರವರು, ಉಪನಾಯಕರಾದಂತಹ ಅರವಿಂದ್ ಬೆಲ್ಲದರವರು, ಕೊಡಗಿನ 2 ಶಾಸಕರುಗಳು, ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಅಶ್ವಥ್ ನಾರಾಯಣರವರು, ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಮತ್ತೆ ಅದನ್ನ ಪರಿಶೀಲನಾ ಸಮಿತಿಗೆ ಒಳಪಡಿಸಿದ್ರು. ಆ ಪರಿಶೀಲನಾ ಸಮಿತಿ 5 ಸಭೆಗಳನ್ನು ನಡೆಸಿ ಮತ್ತೆ ಅದನ್ನ ಏನು ಸರಿಪಡಿಸಬೇಕಾದ ಅಂಶಗಳನ್ನ ಸರಿಪಡಿಸಿ ಮತ್ತೆ ಇವತ್ತು ಈ ಚಳಿಗಾಲದ ಅಧಿವೇಶನದಲ್ಲಿ ಆ ವಿಚಾರಗಳು ಮಂಡನೆ ಆಗಿರುವಂಥದ್ದು. ಈ ಮಂಡನೆ ಆಗಿರುವಾಗ ಇನ್ನೊಂದು ಪಕ್ಷಾತೀತವಾಗಿ ಈ ಮಸೂದೆಯನ್ನು ಯಾರು ವಿರೋಧ ಪಡಿಸದೆ ಪಾಸ್ ಮಾಡಿರುವಂಥ ಒಂದು ವಿಶೇಷತೆ. ಯಾಕೆಂದ್ರೆ ಇದನ್ನು ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಇದು ಪರಿಶೀಲನಾ ಸಮಿತಿಗೆ ಒಳಪಡಿಸಿದಾಗ ಪ್ರತಿಪಕ್ಷ ನಾಯಕರುಗಳಿಗೂ ಅವಕಾಶಗಳಾದಾಗ ಅವರಿಗೂ ಹಿಂದೆ ಸ್ವತಃ ಕಂದಾಯ ಸಚಿವರಾಗಿ ಅಶೋಕ್ ಅವರಿಗೂ ಇದರ ಅರಿವಿದೆ. ಅಶ್ವಥ್ ನಾರಾಯಣ ಅವರು ಪಕ್ಷದ ಉಸ್ತುವಾರಿಯಾಗಿ, ಕೊಡಗಿನ ಪಕ್ಷದ ಉಸ್ತುವಾರಿಯಾಗಿ ಅಶ್ವಥ್ ನಾರಾಯಣ ಅವರಿಗೂ ಸಹಜವಾಗಿ ಇಲ್ಲಿಯ ಫೀಡ್ಬ್ಯಾಕ್ ಇದೆ. ಇಲ್ಲಿ ಯಾರು ಜಮ್ಮದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಾಗಿ ಏನಾದ್ರು ಸಮಸ್ಯೆಗಳಿದೆ, ಕೊರತೆಗಳು ಪರಿಹರಿಸಬೇಕು, ಅದನ್ನ ಪರಿಹಾರ ಆಗಬಾರ್ದು ಅಂತ ಹೇಳೋದು ರಾಜ್ಯಕ್ಕೆ ಪಕ್ಷದೊಳಗೆ ಯಾರಿಗೂ ಇಲ್ಲ. ತೆರೆಮರೆಯಲ್ಲಿ ಬೇರೆಯವರಿಗೆ ಇದೆ. ಏನಕ್ಕೆ ಅಂತ ನಾನು ಹೇಳ್ತೀನಿ. ತೆರೆಮರೆಯಲ್ಲಿ ಅದು ಪಟ್ಟೆದಾರಿಕೆ ಸಮಸ್ಯೆ ಪರಿಹಾರ ಆಗಬಾರ್ದು, ಜಾಗದ ಮಾಲೀಕ ಅಥವಾ ಪರಿಹಾರ ಆಗಬಾರ್ದು, ಜಮ್ಮ ಹಿಡುವಳಿಯ ಸಮಸ್ಯೆ ಪರಿಹಾರ ಆಗಬಾರ್ದು ಅಂತ ಹೇಳುವಂಥ ಕಾರಣವು ಅಥವಾ ಚರ್ಚೆಗಳು ಮಾಡ್ತಿರುವವರು, ಅದನ್ನು ಒತ್ತಡ ಹಾಕ್ತಿರುವವರು ಸಹ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ. ತೆರೆಮರೆಯಲ್ಲಿ ಬಹಿರಂಗವಾಗಿ ಬರದೆ ಹೋದ್ರು ತೆರೆಮರೆಯಲ್ಲಿ ಸಾಕಷ್ಟು ಜನ ಆ ನಿಟ್ಟಿನಲ್ಲೂ ಕೆಲಸ ಮಾಡ್ತಿರುವವರು ಇದ್ದಾರೆ. ಇಲ್ಲಿ ಸಮನ್ವಯ ಪರಿಶೀಲನಾ ಸಮಿತಿಯಲ್ಲಿ ಪರಿಶೀಲನೆಗೆ ಒಳಪಟ್ಟ ಕಾರಣಕ್ಕಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಬರಲಿಲ್ಲ, ಅಂದರೆ ಅದರ ವಿರೋಧ ಆಗಲಿಲ್ಲ. ಆದರೆ ಒಂದು ಅರ್ಗ ಜ್ಞಾನೇಂದ್ರರವರು ಇದೇ ರೀತಿಯ ಸಮಸ್ಯೆ ನಮ್ಮ ಜಿಲ್ಲೆಯ ಭಾಗದಲ್ಲಿಯೂ ಇದೆ, ಬೇರೆ ಹಿಡುವಳಿ ಸಂಬಂಧಪಟ್ಟ ಇದೇ ಇದರೊಳಗೂ ಅದನ್ನು ಸರಿಪಡಿಸಬೇಕು ಅಂತ ಹೇಳುವುದನ್ನು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಅವ್ರು ಹೇಳೋದು ಸರಿ ಇರ್ತದೆ. ಒಂದು ಕಾನೂನು ಅಂತ ಹೇಳಿದಾಗ ಕಂದಾಯ ಸಚಿವರೇ ಹೇಳಿದಾಗ 99% ಅದು ಕೊಡಗಿಗೆ ಸಂಬಂಧಪಟ್ಟ ಜಾಗದ ವಿವಾದವೇ ಇವತ್ತು ನಾವು ವಿಧೇಯಕ ಮಂಡನೆ ಆಗ್ತಿರೋದು ಅಂತ ಹೇಳೋ ಕಾರಣಕ್ಕೆ ಹೌದು, ಜಮ್ಮ ಹಿಡುವಳಿ ಕೊಡಗು ಹೊರತುಪಡಿಸಿದಾಗ ಬೇರೆ ಎಲ್ಲೂ ಇಲ್ಲದ ಕಾರಣಕ್ಕೆ ಅದು ಕೊಡಗಿಗೆ ಸಂಬಂಧಪಟ್ಟ 100ಕ್ಕೆ 100 ಕೊಡಗಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಅವರು ವ್ಯಾಜ್ಯವನ್ನ ಅಥವಾ ಈ ಪರಿಹಾರವನ್ನು ಬಂದಾಗ ಅದು ಮತ್ತೆ ತಹಶೀಲ್ದಾರ್ ಕೋರ್ಟಿಗೆ ಅಂತ ಹೇಳುವಂತ ಮಾಡಿದ್ದಾರೆ. ಸಹಜವಾಗಿ ಪಟ್ಟೆದಾರ ಇದ್ದಾಗ ಸಹಜವಾಗಿ ಅವ್ನು ಕ್ಲೈಮ್ ಮಾಡ್ಬೋದು, ಅಲ್ಲ ಯಾಕೆ ಕ್ಲೈಮ್ ಮಾಡದಿರಕ್ಕಾಗುತ್ತೆ? ಸಹಜವಾಗಿ ನನ್ನ ಹೆಸರು ಇದ್ದಾಗ ನಾನು ಕ್ಲೈಮ್ ಮಾಡ್ಬೋದು. ಸುಲಭವಾಗಿ ಯಾಕೆ ಬಿಡ್ತಾರೆ? ಯಾರು ಬಿಡ್ತಾರೆ? ಅಥವಾ ಅವ್ರ ಮಕ್ಕಳು ಬಿಡ್ತಾರಾ? ಬಿಡೋ ಚಾನ್ಸಸ್ ಇರೋದಿಲ್ಲ. ಅದರೊಂದಿಗೆ ಅವ್ರ ಪಟ್ಟೆದಾರ ಮರಣಪಟ್ಟಿದ್ದಾರೆ, ಅವರ ಮಕ್ಕಳುದಾರಿಕೆ ಇದ್ದರೆ ಅವರು ಸಹ ಪಾಲುದಾರಿಕೆಯನ್ನು ಕೇಳ್ತಾರೆ. ಅವರ RTC ದಾಖಲೆ ಸುಮ್ಮನೆ ಬರಲ್ಲ ಅಂತ ಕೇಳ್ತಾರೆ. ಅವ್ರು ಕ್ಲೈಮ್ ಮಾಡ್ತಾರಲ್ಲ, ನನ್ನ ಹೆಸರು ನಾನಾಗಿ ಬರ್ಕೊಂಡಿದ್ದಲ್ಲ, ದಾಖಲೆ ಇದೆ, ವ್ಯಾಜ್ಯ ಇತ್ಯರ್ಥ ಆಗುತ್ತಾ, ಪರ ವಿರುದ್ಧ ವಾದಗಳು ನಡೀತದೆ. ಅವರ ಪರವಾಗಿ ವಕೀಲರುಗಳು ಸಹಜವಾಗಿ ತಹಶೀಲ್ದಾರ್ ಕೋರ್ಟಿಗೆ ಯಾರು ವಕೀಲರು ಪಾಲ್ಗೊಳ್ತಾರೆ. ಸಹಜವಾಗಿ ಇಲ್ಲ, ನಿಂದು ವಾದ ಮಂಡನೆ ಮಾಡೋದಕ್ಕಷ್ಟೇ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಸಹಜವಾಗಿ ಅದು ಸಾಧ್ಯ ಆಗಲ್ಲ. ಮತ್ತೆ ಅದು ವಿಳಂಬಕ್ಕೆ ಕಾರಣ ಆಗುತ್ತೆ.
ಕೋರ್ಟಿನ ಪ್ರಕ್ರಿಯೆಗೆ ನೀವು ಮತ್ತೆ ಅದನ್ನ ತೆಗೆದುಕೊಂಡು ಹೋದ್ರೆ ಅದು ಮತ್ತೆ ಮತ್ತೆ ಅದು ವಿಳಂಬ ಆಗುತ್ತೆ, ಮತ್ತೆ ಹಕ್ಕುದಾರಿಕೆ ಸಿಗದೇ ಇರೋ ಕಾರಣಕ್ಕೂ ಸಹ ಹಾಗೆ ಏನು ನಾವು ಮಂಡನೆ ಆಯಿತು, ಮಸೂದೆ ಮಂಡನೆ ಆಯಿತು, ಅದು ವಿಧಾನಸಭೆಯಲ್ಲಿ ಪಾಸ್ ಆಯಿತು, ಅದು ವಿಧಾನ ಪರಿಷತ್ತಲ್ಲೂ ಪಾಸ್ ಆಗುತ್ತೆ ಅಂತ ಊಹಿಸ್ಕೊಳ್ಳುವ, ಅದು ಪಾಸ್ ಆದ ನಂತರ ಅದು ನೀತಿ ನಿಯಮ ಆಗಿ ಆಗುತ್ತೆ ಅಂತ ಅಷ್ಟಕ್ಕೆ ಖುಷಿ ಪಡ್ತಾ ಇದೆ. ಇನ್ನೂ ಜವಾಬ್ದಾರಿ ಇರುವಂಥದ್ದು ಅದನ್ನ ಇದರ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂಥ ಈ ವಿಷಯವನ್ನು ಇತ್ಯರ್ಥ ಪಡಿಸಲೇಬೇಕಂತಿರುವಂಥ ಪೊನ್ನಣ್ಣವರು ಸಹ ಸ್ಪಷ್ಟವಾಗಿ ಹೇಳಿದರೆ ನೀತಿ ನಿಯಮವನ್ನು ರೂಪಿಸುವ ಸಂದರ್ಭದಲ್ಲೂ ನಾವು ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಈ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲೇ ನೀತಿ ನಿಯಮವನ್ನು ರೂಪಿಸಬೇಕಾಗುತ್ತೆ. ನಾನು ಹೇಳೋಕೆ ಇಷ್ಟಪಡುವಂಥದ್ದು ಇದು ನಿಮಗೆ ಪಟ್ಟೆದಾರರ ಸಮಸ್ಯೆಯನ್ನು ಪರಿಹರಿಸುವುದರ ಮೂಲಕ ಜಮ್ಮಬಾಣೆಯ ಮಾಲೀಕತ್ವವನ್ನು ನಿಜವಾದ ಹಕ್ಕುದಾರಿಕೆ ಹೊಂದಿರುವವರಿಗೆ ದಾಖಲೆ ಮಾಡಿಕೊಡಬೇಕು ಅಂತೇಳಿ ಸದುದ್ದೇಶ ಇದ್ದರೆ, ಸದಾಶಯ ಇದ್ದರೆ ತಹಶೀಲ್ದಾರ್ ಕೋರ್ಟ್ನ ಬದಲಾಗಿ ಇದನ್ನು ಇತ್ಯರ್ಥಪಡಿಸೋಕ್ಕೆ ಸಾಧ್ಯ ಆಗುತ್ತಾ? ಒನ್ ಟೈಮ್ ಸೆಟಲ್ಮೆಂಟ್ ಥರ ನಿಜವಾದ ವಾಸ್ತವವನ್ನು ಅರ್ಥಕೊಂಡು ಯಾರ ಅನುಭವ ಸ್ವಾಧೀನದಲ್ಲಿ ಜಾಗ ಇದೆ ಅಂತ ಹೇಳೋದನ್ನು ತಿಳಿದುಕೊಂಡು ಬೇರೆ ಬೇರೆ ದಾರಿಗಳು ಇದ್ದೇ ಇದೆ ನಮಗೆ. ಈಗ ಯಾರು ಕೆಲವರ ಹತ್ರ ಬಹುತೇಕ ಪಟ್ಟೆದಾರರು ಇರ್ಬೋದು, ಅಥವಾ ಪಟ್ಟೆದಾರರ ಮಕ್ಕಳು ಇರ್ಬೋದು, ಅಥವಾ ಅವರ ವಂಶಸ್ಥರು ಇರ್ಬೋದು, ಅವರ ಹೆಸರು ಮಾತ್ರ RTC ಇರ್ತದೆ. ಸಹಜವಾಗಿ ಆ ಜಾಗವನ್ನು ಇವತ್ತು ತೋಟ ಮಾಡಿಸ್ತಿರೋದು, ತೋಟ ನಡೆಸ್ತಿರೋದು ಯಾರು ಅಂತ ಹೇಳೋದು ಸಹಜವಾಗಿ ಗೊತ್ತೇ ಇರ್ತದೆ. ಕುಟುಂಬದಲ್ಲಿಯೂ ಗೊತ್ತಿರುತ್ತೆ, ಆ ಊರಿನಲ್ಲಿಯೂ ಗೊತ್ತಿರುತ್ತೆ. ಅದನ್ನು ತಿಳಿದುಕೊಳ್ಳೋಕೆ ಏನೋ ಸಾಧ್ಯ ಆಗುತ್ತಾ? ನೀತಿ ನಿಯಮ ರೂಪಿಸುವ ಸಂದರ್ಭದಲ್ಲಿ ಅದನ್ನು ಅರಿತುಕೊಳ್ಳೋ ಸಾಧ್ಯ ಆಗುತ್ತಾ? ಈಗ ಅರಣ್ಯ ಹಕ್ಕು ಮಸೂದೆ ಬಂದಾಗ, ಅರಣ್ಯ ಹಕ್ಕು ಪಾಲುದಾರಿಕೆ ಬಂದಾಗ ಅವರಲ್ಲಿ ಬೇರೆ ಬೇರೆ ನೀತಿ ನಿಯಮನ ಹಾಕಿದ್ರು. ಇಂಥ ಮರ ಇದ್ದರೆ ಅಥವಾ ಬಾಳೆ ಇಟ್ಟಿದ್ರೆ, ತೆಂಗಿನಕಾಯಿ ಗಿಡ ಇದ್ರೆ, ಅಂದರೆ ಒಂದು 75 ವರ್ಷ ಅವರು ಆ ಜಾಗದಲ್ಲಿ ಇದ್ರು ಅಂತ ಹೇಳೋದನ್ನು ಸೂಚಿಸೋದಕ್ಕೆ ಅಡಿಕೆ ಮರ ಇದ್ರೆ, ತೆಂಗಿನ ಮರ ಇದ್ರೆ, ಇದು ಇಷ್ಟು ವರ್ಷ ಬೆಳೆದಿರ್ತದೆ, ಅದು ಇವರು ಬೆಳೆಸಿದ್ದು, ಇಲ್ಲಿ ಜನವಸತಿ ಇತ್ತು, ಹಾಗೆ ಅರಣ್ಯ ಹಕ್ಕುದಾರಿಕೆಯನ್ನು ಅವರು 3 ತಲೆಮಾರಿನವರು ಇದ್ರು ಅಂತ 25 ವರ್ಷ ತೆಗೆದುಕೊಂಡು 3 ತಲೆಮಾರಿನವರು ಆ ವಾಸದಲ್ಲಿ ಇದ್ರು ಅಂತ ಹೇಳೋದನ್ನ ನಿರೂಪಿಸಿದ್ರೆ ಅವ್ರಿಗೆ ಕೊಡ್ಬೋದು ಅಂತ ಹೇಳೋದನ್ನ ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಇನ್ನೂ ಸಹ ಇದು ಜನಾಭಿಪ್ರಾಯದ ರೀತಿಯಲ್ಲಿ ಚರ್ಚೆ ಆಗಿ ಏನನ್ನ ಮಾಡ್ಬೋದು ಅಂತ ಹೇಳ್ಬೋದು. ಒಂದು BJPಯ ಹಿರಿಯ ಮುಖಂಡರು ಮಾಜಿ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಒಂದು ಮಾತನ್ನ ಇದೇ ಮಸೂದೆಯ ಸಂದರ್ಭದಲ್ಲಿ ಇನ್ನೊಂದು ಮಸೂದೆಯ ಬಾಡಿಗೆ ಸಂಬಂಧಪಟ್ಟಾಗೆ ವಿಚಾರ ಚರ್ಚೆ ಮಾಡ್ತಿರುವ ಅಧಿವೇಶನದಲ್ಲಿ ಹೇಳಿದರು, ಯಾವುದೇ ಮಸೂದೆಯನ್ನ ವಿಧಾನ ಮಂಡಲದಲ್ಲಿ ಮಂಡಿಸುವ ಮೊದಲು ಈ ಮಸೂದೆ ರೂಪಿಸಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದ ನಂತರ ಇದನ್ನು ಸಾರ್ವತ್ರಿಕ ಚರ್ಚೆಗೆ ಬಿಡಬೇಕು. ನಾವು ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವನು ಮಸೂದೆ ನೀತಿ ನಿಯಮವನ್ನು ರೂಪಿಸಕ್ಕೆ ಇರ್ತೀವಿ. ಜನಾಭಿಪ್ರಾಯ ಏನಿದೆ, ನಾವು ರೂಪಿಸಿದ ಕಾನೂನಿನ ಬಗ್ಗೆ ಜನಾಭಿಪ್ರಾಯ ಏನಿದೆ ಅಂತ ಹೇಳಿ ಈಗ ಪ್ರಾಕ್ಟಿಕಲ್ ಆಗಿರುವ ಅನುಭವಗಳು ಅವರೇ ಬೇರೆ ಇರ್ತದೆ. ಪ್ರಾಕ್ಟಿಕಲ್ ಸಮಸ್ಯೆ ಅನುಭವಿಸ್ತಿರುವಂಥ ಸಮಸ್ಯೆ ಒಂದು, ಇನ್ನು ಹೀಗಿದ್ರೆ ಹೀಗೆ ಆದರೆ ಒಳ್ಳೆಯದು ಅಂತ ಹೇಳೋದು ಊಹೆ ಮಾಡುವವರು ಒಂದು, ಇನ್ನೊಂದು ಇದರಿಂದ ಏನು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅದಕ್ಕಾಗಿ ಅದು ಹೀಗೆ ಇರಲಿ ಅಂತ ಬಯಸುವವರು ಒಂದು. ಈಗ ಅವರು ಮಾಡೋದಕ್ಕಿಂತ ನಿಜವಾಗ್ಲೂ ನಿಮಗೆ ಸಮಸ್ಯೆ ಪರಿಹಾರ ಆಗಿದೆ ಸಾರ್ವಜನಿಕ ಚರ್ಚೆಗೆ ಒಳಪಡಿಸಬೇಕು, ಅಥವಾ ಅದರ ಹಕ್ಕುದಾರಿಕೆ ಯಾರು ಭಾಜನರಾಗುತ್ತಾರೆ, ಆ ವಿಷಯಕ್ಕೆ ಯಾರು ಭಾಜನರಾಗ್ತಾರೆ ಅವರಿಂದ ಅದನ್ನು ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ ಅದು ನನಗೆ ಅದು ನಿಜ ಅನ್ನಿಸ್ತದೆ. ಇವಾಗ ಅದನ್ನು ಒಂದು ಆಂದೋಲನದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳೋದನ್ನ ಈ ಬಾಣೆಗೆ ಸಂಬಂಧಪಟ್ಟ ಹಾಗೆ ಪಟ್ಟೆದಾರರಿಗೆ ಏನು ಸಮಸ್ಯೆಗಳಿದೆ ಇದನ್ನು ಪರಿಹರಿಸೋದಕ್ಕೆ ಇದೊಂದು ಆಂದೋಲನದ ರೀತಿಯಲ್ಲಿ ಚರ್ಚೆಗೆ ಒಳಪಡಿಸ್ತೀವಿ ಅಂತ ಹೇಳೋದನ್ನ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ವ್ಯಕ್ತಪಡಿಸಿದ್ದಾರೆ. ಆ ಕೆಲಸ ಈ ಮಸೂದೆಯ ಪಾಸಾಗಿ ನಂತರ ಏನು ಪ್ರಕ್ರಿಯೆ, ರಾಜ್ಯಪಾಲರ ಒಪ್ಪಿಗೆ ಆಗಿ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತೆ, ನೀತಿ ನಿಯಮವನ್ನು ರೂಪಿಸುವ ಪ್ರಕ್ರಿಯೆ ಹಂತಕ್ಕೆ ಬರ್ತದೆ, ಅದಕ್ಕೆ ಮೊದಲು ಜನಾಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ. ನೀತಿ ನಿಯಮ ರೂಪಿಸುವ ಮುನ್ನ ಜನಾಭಿಪ್ರಾಯಕ್ಕೆ ಬಂದು ವಾಸ್ತವ ನೆಲೆಗಟ್ಟಿನಲ್ಲಿ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು. ನಿಮಗೆ 100ಕ್ಕೆ 100 ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಆಗದೇ ಇರ್ಬೋದು. 50%, 70% ಅಥವಾ 60% ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸುವ ಪ್ರಕ್ರಿಯೆಗೆ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಕೊಟ್ಟರೆ ಈಸಿ ಆಗುತ್ತಲ್ಲ. ಈ ಕೆಲವು ಸಲ ಈಗ ನಾವು ಹೇಳೋದು ಸಾರಾಸಗಟವಾಗಿ ಬೈ ಚಾನ್ಸ್ ನಾನು ಹೇಳೋದು ಪಟ್ಟೆದಾರನ ಬಗ್ಗೆ ಬೇರೆಯವರ ಹೆಸರಿದೆ, ಪಟ್ಟೆದಾರನ ಅವರ ಮಕ್ಕಳು ಮೊಮ್ಮಕ್ಕಳು ಅವರಿಗೂ ಅದರ ಹಕ್ಕುದಾರಿಕೆ ಇದ್ದು ನಾವು ಸಾರಾಸಗಟವಾಗಿ ಪಟ್ಟೆದಾರನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ಅದಕ್ಕಾಗಿ ರಿಜೆಕ್ಟ್ ಮಾಡಿಬಿಟ್ರೆ ನಿಜವಾದ ಅವರ ಹಕ್ಕುದಾರಿಕೆನೂ ಇದ್ರೆ ಬೈ ಚಾನ್ಸ್ ಆ ಜಾಗಕ್ಕೆ ಇದ್ರೆ ಅವ್ರಿಗೆ ಅನ್ಯಾಯ ಮಾಡಬೇಕಾಗುತ್ತಲ್ಲ. ನಮ್ಮ ದೇಶದ ಕಾನೂನು ಏನಿರುತ್ತೆ, 100 ನಿರಪರಾಧಿ ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ಅಪರಾಧಿ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುವ ಕಾನೂನು ನಮ್ಮ ದೇಶದ ಆಶಯ ಇರುವಂಥದ್ದು. ಹಾಗೆಯೇ ಯಾರೋ ಒಬ್ಬ ನಿಜವಾದ ಹಕ್ಕುದಾರಿಕೆ ಈ ಕಾನೂನಿನ ಮೂಲಕ ಅದು ತಪ್ಪ ಆಗದಾಗಿ ನೋಡ್ಕೊಳ್ಬೇಕಾಗುತ್ತಲ್ಲ, ಅದಕ್ಕೆ ಹೆಚ್ಚು ಜವಾಬ್ದಾರಿಗಳಿದೆ. ಹೀಗೆ ನೋಡಿ, ಇನ್ನೊಂದು ಈ ಮಸೂದೆ ಮಂಡನೆ ಮಾಡೋ ಸಂದರ್ಭದಲ್ಲೂ ಸಹ ಒಳ್ಳೆಯ ಬೆಳವಣಿಗೆ. ಹಿಂದೆ ಮಸೂದೆ ಈ ಬಗ್ಗೆ ಚರ್ಚೆ ಆಗ್ತಿದ್ದಾಗ AK ಸುಬೇನವರೊಂದಿಗೆ ಅಧಿಕಾರದಲ್ಲಿದ್ದಂಥ ಇವರು KG ಬೋಪಯ್ಯನವರು ಮಾತಾಡಿದರು. ವೈಸ್ ವರ್ಷ AK ಸುಬೇನವರ ಮಗ ಪೊನ್ನಣ್ಣನವರು ಈ ಮಸೂದೆ ಬಗ್ಗೆ ಹಿಂದೆ ಬಿದ್ದಾಗ ಅದೇ KG ಬೋಪಯ್ಯ ಮತ್ತು ಪೊನ್ನಣ್ಣವರು ಪರಸ್ಪರ ಮಾತಾಡ್ಕೊಂಡಿದ್ದಾರೆ. ಒಳ್ಳೆಯ ಬೆಳವಣಿಗೆಗಳು. ಇದು ಜಿಲ್ಲೆಯ ಜ್ವಲಂತ ಸಮಸ್ಯೆ ಆಗಿರೋ ಕಾರಣಕ್ಕಾಗಿ, ಇದು ಮಾಲೀಕತ್ವದ ದೊಡ್ಡ ವಿಚಾರ ಆಗಿರೋ ಕಾರಣಕ್ಕಾಗಿ ಪರಸ್ಪರ ರಾಜ್ಯಕ್ಕೆ ಮುಖಂಡರುಗಳು ಒಳ್ಳೆಯ ಮೂವನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಮುಖಂಡರುಗಳು ಮಾಡಿದ ರೀತಿಯಲ್ಲೇ
ಮಾಜಿ ಪ್ರತಿನಿಧಿಗಳು ಹಾಲಿ ಪ್ರತಿನಿಧಿಗಳು ಒಳ್ಳೆಯ ನಡೆಯನ್ನು ತೋರಿಸಿದ್ದಾರೆ. ಅದೇ ರೀತಿ ಅವರು ಪ್ರತಿನಿಧಿಸುವ ಪಕ್ಷದ ಮುಖಂಡರುಗಳು ನೇತಾರರುಗಳು ಸಹ ರಾಜ್ಯ ಮಟ್ಟದಲ್ಲಿ ಅದೇ ಸದುದ್ದೇಶದ ರೀತಿಯಲ್ಲಿ ಮುನ್ನಡೆದಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಸಹ ನಾಯಕರುಗಳು ಅದೇ ರೀತಿ ನಡ್ಕೊಳ್ಬೇಕಾಗುತ್ತೆ, ಕಾರ್ಯಕರ್ತರು ಸಹ ಅದೇ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇದರಿಂದ ನಮಗೆ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಅಥವಾ ಅದರಲ್ಲಿ ಏನಾದರೂ ಹುಡುಕಿ ಅದನ್ನು ಅಪಸ್ವರ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಮಾಡಿ ಸಮಸ್ಯೆ ಪರಿಹಾರ ಆಗದ ರೀತಿಯಲ್ಲಿ ಬಿಹೇವ್ ಮಾಡೋದನ್ನು ಎಲ್ಲರೂ ಬಿಡಬೇಕಾಗುತ್ತೆ, ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇದರಿಂದ ನಮಗೆ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಅಥವಾ ಅದರಲ್ಲಿ ಏನಾದರೂ ಹುಡುಕಿ ಅದನ್ನು ಅಪಸ್ವರ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಮಾಡಿ ಸಮಸ್ಯೆ ಪರಿಹಾರ ಆಗದ ರೀತಿಯಲ್ಲಿ ಬಿಹೇವ್ ಮಾಡೋದನ್ನು ಎಲ್ಲರೂ ಬಿಡಬೇಕಾಗುತ್ತೆ. ಜನಪ್ರತಿನಿಧಿಗಳು ಬಿಡಬೇಕಾಗಿದೆ, ಹಾಲಿ ಮಾಜಿಗಳು ಬಿಟ್ಟಿದ್ದಾರೆ, ಮುಖಂಡರುಗಳು ರಾಜ್ಯ ಮಟ್ಟದಲ್ಲಿ ಬಿಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಮುಖಂಡರುಗಳು ಅದೇ ರೀತಿ ಅಭಿಪ್ರಾಯವನ್ನು ಸಾರ್ವತ್ರಿಕವಾಗಿ ವ್ಯಕ್ತಪಡಿಸುವ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಅದರೊಂದಿಗೆ ಸಾರ್ವಜನಿಕರು ಅಷ್ಟೇ ಪಕ್ಷದ ಬೇಸಲ್ಲಿ ಇದನ್ನು ಚರ್ಚೆ ಮಾಡುವ, ಯೋಚನೆ ಮಾಡುವ, ಇದರ ಲಾಭ ನಷ್ಟ ತೆಗೆದುಕೊಳ್ಳುವ ಯೋಚನೆ ಮಾಡುವುದನ್ನು ಬದಿಗಿಟ್ಟು ಜನರ ದೊಡ್ಡ ಮಟ್ಟದ ಸಮಸ್ಯೆ ಪರಿಹಾರಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳುವಂಥ ಒಂದು ದೂರದೃಷ್ಟಿಯನ್ನು ಮನಸ್ಥಿತಿಯನ್ನು ಇಟ್ಟುಕೊಳ್ಬೇಕಾಗುತ್ತೆ. ಒಂದು ಸಣ್ಣ ಸಣ್ಣ ಕಿಡಿ ಇಡೀ ವ್ಯವಸ್ಥೆನ ಹಾಳು ಮಾಡುವ ಚಾನ್ಸಸ್ ಇರುತ್ತದೆ. ಅಲ್ಲಿ ನಮಗೆ ಈ ಬ್ರಿಟಿಷರಿಗೆ ಸೈನಿಕರನ್ನ ಸಪ್ಲೈ ಮಾಡ್ತಿದ್ದವರಿಗೆ ಪಟ್ಟೇದಾರರು ಅಂತ ಹೇಳಿ ಕೊಟ್ಟರು. ಅಂದರೆ ಪಟ್ಟೇದಾರರು ಬ್ರಿಟಿಷರ ಏಜೆಂಟ್ರು ಅಂತ ಹೇಳುವ ರೀತಿಯ ಭಾವನೆ ಬರುವ ರೀತಿಯಲ್ಲಿ ಶಾಸನ ಸಭೆಯೊಳಗೆ ಕೃಷ್ಣ ಬೈರೇಗೌಡರು ಮಾತಾಡಿರುವಂಥದ್ದು, ಅಥವಾ ಇದರಲ್ಲಿ ಬೇರೆ ಹಿಸ್ಟ್ರಿ ಇದೆ ಅಂತ ಹೇಳುವ ರೀತಿಯಲ್ಲಿ ಆ ಜಾಗ ಬಂದದಕ್ಕೆ ಬೇರೆ ಏನೋ ಒಂದು ಅನುಮಾನ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಶಾಸನ ಸಭೆಯೊಳಗೆ ಜನಪ್ರತಿನಿಧಿಗಳು ಮಾತನಾಡೋದಕ್ಕೆ ಪರಮಾಧಿಕಾರ, ನಾವು ಅದರ ಬಗ್ಗೆ ಮಾತನಾಡೋದಕ್ಕಾಗಲ್ಲ, ಅದು ಹಕ್ಕುಚ್ಯುತಿ ಆಗುವ ವ್ಯಾಪ್ತಿಗೂ ಬರುವಂಥ ಅಪಾಯ ಇದೆ. ಅದರೊಂದಿಗೆ ಅಲ್ಲಿ ಅದರೊಳಗೆ ತೆಗೆದುಕೊಳ್ಳುವಂಥ ತೀರ್ಮಾನ ಪೂರ್ಣ ಪ್ರಮಾಣ ಯಾವ ಕೋರ್ಟಲ್ಲೂ ಸಹ ಪ್ರಶ್ನೆ ಮಾಡಕ್ಕೆ ಆಗದ ರೀತಿಯಲ್ಲಿ ಶಾಸನ ಸಭೆಯೊಳಗೆ ಪೂರ್ಣ ಪ್ರಮಾಣ ಕೊಟ್ಟಿದ್ದಾರೆ. ಆದರೆ ಒಬ್ಬ ಜನಪ್ರತಿನಿಧಿಗಳು ಒಂದು ಅನುಮಾನವನ್ನು ಮೂಡಿಸುವ ರೀತಿಯಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ ಒಂದು ಅನುಮಾನ ರೀತಿಯಲ್ಲಿ ಮಾಡೋದು, ಸಣ್ಣ ಒಂದು ಕೆಲಸ ಮಾಡಿದ್ರೆ ಇಡೀ ಒಳ್ಳೆ ಕೆಲಸಗಳು ನುಂಗಿ ಹಾಕಿ ಹೋಗುತ್ತೆ. ಇಡೀ ನಮ್ಮ ಮೈಯಲ್ಲಿ ಒಳ್ಳೆ ಬಿಳಿ ಬಟ್ಟೆ ಇದು ಒಂದು ಸಣ್ಣ ಕಪ್ಪು ಚುಕ್ಕಿ ಇದ್ರೆ ಆ ಕಪ್ಪು ಚುಕ್ಕಿ ಎದ್ದು ಕಾಣುತ್ತೆ, ಶುಭ್ರವಾದಂಥ ಬಟ್ಟೆ ಒಂದು ಸಣ್ಣ ಕಪ್ಪು ಚುಕ್ಕಿಯಿಂದ ಮರೆಮಾಚಿ ಆಗಿ ಹೋಗುತ್ತೆ. ಬಹುಶಃ ಜಿಲ್ಲೆಯೊಳಗೂ ಅದ್ರ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಅದನ್ನು ಕ್ಲಾರಿಟಿ ಮಾಡುವಂಥ ಅಥವಾ ಆ ಹಿಂದೆ ಸರಿಯುವಂಥ ಅಥವಾ ಅದರೊಂದು ಸಣ್ಣ ವಿಷಾದವನ್ನು ವ್ಯಕ್ತಪಡಿಸುವ ಅಥವಾ ಕ್ಷಮೆ ಕೇಳುವಂಥ ಕೆಲಸಗಳು ಕೃಷ್ಣ ಬೈರೇಗೌಡ ಹತ್ರನೇ ಇದೆ. ಅದನ್ನು ಕ್ಲಾರಿಟಿ ಅವ್ರು ಬಂದಿಲ್ಲ. ಜಿಲ್ಲೆಯ ಮಟ್ಟದಲ್ಲಿ ನಡೀತಿರೋ ಚರ್ಚೆ ಅವರಿಗೆ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣದೊಳಗೆ ನಡೀತಿರುವಂಥ ಚರ್ಚೆ, ದೊಡ್ಡ ಮಟ್ಟದ ಚರ್ಚೆಗಳಿಂದ ಸಣ್ಣ ಮಟ್ಟದಲ್ಲಿ ನಡೀತಿರುವಂಥ ಚರ್ಚೆ ಅವರಿಗೆ ತಲುಪಿದೆಯೋ ಗೊತ್ತಿಲ್ಲ. ಅದರ ಬಗ್ಗೆನೂ ಒಂದು ಸಣ್ಣ ವಿಷಾದವನ್ನು ವ್ಯಕ್ತಪಡಿಸೋದು ತಪ್ಪಿಲ್ಲ. ಅದು ಏನು ಉದ್ದೇಶ ಅಥವಾ ಅವರಿಗೆ ಹೇಳಿದ ಕ್ಲಾರಿಟಿ ಕೊಡುವಂಥ ಮಾಹಿತಿ ಕೊಟ್ಟವರಲ್ಲೂ ತಪ್ಪಿಲ್ಲ, ಕ್ಲಾರಿಟಿ ಕೊಡು. ಅವರು ಪಡೆದುಕೊಂಡು ಸಹಜ ಅವರಿಗೆ ಮಾಹಿತಿ ಯಾವುದು ಅವರಿಗೆ ಸಚಿವರುಗಳಾಗಿರುವಾಗ ಏನು ಫೀಡ್ಬ್ಯಾಕ್ ಏನಿರುತ್ತೆ ಅದರ ಆಧಾರದಲ್ಲೇ ಇರುವಂಥದ್ದು. ಬೇರೆ ಅಥವಾ ಅಧ್ಯಯನ ಮಾಡಿ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೊಟ್ಟಿರುವಂಥದ್ದು. ಅವರಿಗೂ ಸಹ ಕೊಡಗಿನೊಟ್ಟಿಗೆ ನಿಕಟ ಸಂಪರ್ಕದಲ್ಲಿರುವಂಥ ಸಾಕಷ್ಟು ಜನರು ಹಿಂದಿನಿಂದನೇ ಇದೆ. ರಾಜ್ಯಕ್ಕೆ ರೈತವಾಗಿಯೂ ಅವರು ಹಿಂದಿನಿಂದ ಕೊಡಗಿನಿಂದ ನಿಕಟ ಸಂಪರ್ಕ ಇರುವವರಿದ್ದಾರೆ. ಆದರೆ ಕೊಡಗಿನ ಹಲವಾರು ವಿಚಾರಗಳಿಗೆ, ಕಂದಾಯ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಕೊಡವ ಸಮುದಾಯಕ್ಕೆ ಇರ್ಬೋದು, ಕೊಡಗಿನ ಸಂಬಂಧಪಟ್ಟರು ಒಬ್ಬ ಕಂದಾಯ ಸಚಿವನಾಗಿ ತುಂಬ ಶ್ರೇಷ್ಠವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಬೆಂಗಳೂರು ಕೊಡವ ಸಮಾಜಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ 7 ಎಕರೆ ಜಾಗವನ್ನು ಕನಿಷ್ಠ ಸರ್ಕಾರಿ ದರದಲ್ಲಿ ಸಿಗುವಂಗೆ ಮಾಡಿದ್ದಕ್ಕೆ ಅವರು ಸಹಕಾರ ಕೊಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಬರೀ ಕಂದಾಯ ಸಚಿವರಾಗಿಲ್ಲ, ಅವರು ಆ ಜಾಗ ಇರುವಂಥದ್ದು ಅವರು ಪ್ರತಿನಿಧಿಸಿರುವ ಕ್ಷೇತ್ರ ವ್ಯಾಪ್ತಿಯಲ್ಲೇ ರಾಜಕೀಯವನ್ನು ಬದಿಗಿಟ್ಟು ಅವರು ಆ ಜಾಗವನ್ನು ಒತ್ತುವರಿಯನ್ನು ತೆರವುಗೊಳಿಸುವ ಪ್ರಕ್ರಿಯೆಗಳನ್ನೆಲ್ಲ ಚಾಲನೆ ಕೊಟ್ಟು ಅದಕ್ಕೆ ಸಹಕಾರ ಕೊಟ್ಟು ಕೋಟ್ಯಾಂತರ ರೂಪಾಯಿ ಜಾಗವನ್ನು ಇದು ಬೆಂಗಳೂರು ಕೊಡವ ಸಮಾಜ ಬರೋದಕ್ಕೆ ಅವರು ಒಬ್ಬರು ಕಾರಣಕರ್ತರಾಗಿದ್ದಾರೆ. ಕೊಡವ ಸಮುದಾಯದ ಜಾತಿಯಲ್ಲಿ ಕೊಡಗರು, ಕುರುಗಿ, ಬೇರೆ ಬೇರೆಗಳನ್ನು ಉಲ್ಲೇಖಿತ ಅದು ಕೊಡವ ಅಂತ ಹೇಳಿ ಕಂದಾಯ ದಾಖಲೆಯಲ್ಲಿ ಬರುವ ರೀತಿಯಲ್ಲಿ ಒಂದು ಆದೇಶ ಬರೋದಕ್ಕೂ ಅವರ ಕೊಡುಗೆಗಳು ಸಾಕಷ್ಟು ಇದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ನನಗೆ ಅನ್ಸೋದು ಅದೇ, ಈಗ ಮೊನ್ನೆ ವಿಧೇಯಕ ಮಂಡನೆ ಆದ ನಂತರದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕ ನಂತರದಲ್ಲಿ ಕೇವಲ ಒಂದು ಆಯಾಮದಲ್ಲಿ ಮಾತ್ರ ಹೊರ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ಏನೋ ಒಂದು ಪರಿಹಾರ ಸಿಕ್ಬಿಡ್ತು ಅನ್ನೋ ನಿಟ್ಟಿನಲ್ಲಿ. ಆದರೆ ಅದರ ಒಳಗಿನ ವಿಚಾರಗಳನ್ನು ಚರ್ಚೆಗೆ ತರುವಂಥ ನಿಟ್ಟಿನಲ್ಲಿ ಯಾರು ನೀವು ಹೇಳಿದಾಗೆ ಪಕ್ಷಗಳ ಮುಖಂಡರು ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಇದರ ಒಳಗಿನ ಆಯಾಮಗಳು ಏನೇನಿದ್ದಾವೆ, ಕೊನೆಗೆ ಯಾವ ರೀತಿ ಆಗುವ ಸಮಸ್ಯೆಗಳು ಪುನಃ ಯಾವ ರೀತಿ ಮುಂದುವರಿಯುವುದು, ನಾವೇನು ಮಾತಾಡಿದ್ವಿ ಆ ವಿಚಾರದ ಬಗ್ಗೆ ಒಂದು ಮಾತಾಡ್ತಾ ಹೋದರೆ ಜನರಿಗೂ ಕೂಡ ಈ ಕೆಲವರಿಗೆ ವಿಷಯನೇ ಗೊತ್ತಿರಲಿಕ್ಕಿಲ್ಲ. ಈಗೇನು ಕಾನೂನು ಆಗಿದೆ, ನಮಗೇನು ಪರಿಹಾರ ಸಿಕ್ಕೇ ಬಿಡ್ತು ಅನ್ನೋಂಥ ಒಂದು ಖುಷಿಯಲ್ಲಿರ್ತಾರೆ, ನಿರೀಕ್ಷೆಯಲ್ಲಿರ್ತಾರೆ. ಅಂಥವರಿಗೆ ವಿಷಯವನ್ನು ತಿಳಿಸುವಂಥ ಪ್ರಯತ್ನಗಳು ಆದರೆ ಇನ್ನಷ್ಟು ಒಳಿತಾಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಅದ್ರ ಜೊತೆಗೆ ನೀವು ಹೇಳಿದಾಗೆ ಅಲ್ಲಿ ಶಾಸನ ಸಭೆಯಲ್ಲಿ ಮಾತಾಡಿದಂಥದ್ದು ನಮ್ಗೆ ಇಲ್ಲಿನವರಿಗೆ ವಿಷಯ ಗೊತ್ತಿದೆ, ಪಟ್ಟೇದಾರಿಕೆ ಅಂದರೆ ಏನು, ಪಟ್ಟೇದಾರ ಅಂದರೆ ಏನು ಅಂತ. ಆದರೆ ಒಬ್ಬ ಸಚಿವರು ಅಲ್ಲಿ ಹೇಳಿದ ನಂತರ ಹೊರ ಜಗತ್ತಿಗೆ ಏನೋ ಅನುಮಾನ ಮೂಡುವಂಥ ನಿಟ್ಟಿನಲ್ಲಾಗುತ್ತೆ, ತಪ್ಪು ರೀತಿಯಲ್ಲಿ ಸಂದೇಶ ಹೋದಂತೆ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಅವರಿಂದ ಏನಾದರೂ ವಿಷಾದ ವ್ಯಕ್ತವಾದರೆ ಅಲ್ಲಿಗೂ ಒಂದು ಅಂತ್ಯ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಈ ವಿಚಾರದಲ್ಲಿ ನೀವು ಆಗಲೇ ಪ್ರಸ್ತಾಪ ಮಾಡ್ತಾ ಹೇಳಿದ್ರಿ, ಈ ಕಾನೂನು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕಾಯ್ತಿರುವಂಥವರು ಕೂಡ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದೇ ಇದು ನೀವು ಫಸ್ಟ್ ಹೇಳಿದ 2-3 ವಿಚಾರಕ್ಕೆ ಹೇಳ್ಬಿಟ್ಟು ನಾನು ಇದನ್ನು ಹೇಳ್ತೀನಿ, ತೆರೆಮರೆಯಲ್ಲಿ ಯಾಕೆ ಇದ್ದಾರೆ ಅಂತ ಹೇಳೋಂಥದ್ದು. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಇನ್ನೂ ಒಂದು ಅಧಿವೇಶನದಲ್ಲಿ ಹೇಳಿದ್ರು, ಈ ಮಸೂದೆಗಳಲ್ಲಿ ಬಳಸುವಂಥ ಕನ್ನಡ ನಮಗೆ ಅರ್ಥ ಆಗ್ತಿಲ್ಲ,
ಈ ಇಡೀ ಮಸೂದೆಯಲ್ಲಿ ಏನೇನು ಅಂಶಗಳಿದೆ, ಏನು ತಿದ್ದುಪಡಿ ತರ್ತಿದ್ರಿ ಏನು ಅಂತ ಗೊತ್ತಾಗ್ತಿಲ್ಲ. ಈ ಜಮ್ಮ ವಿಚಾರ ಸಂಬಂಧಪಟ್ಟ ಮಸೂದೆ ಸಂಬಂಧಪಟ್ಟ ಹೇಳಿದ್ರು. ಆಗ ಕೃಷ್ಣ ಬೈರೇಗೌಡರೇ ಶಾಸಕರುಗಳಿಗೆ ಹೇಳ್ತಿದ್ರು, ನೀವು ಮಸೂದೆಯ ಉದ್ದೇಶ ಇದೆಯಲ್ಲ ಅದರಲ್ಲಿ ಓದಿದ್ರೆ ನಿಮಗೆ ಏನು ಅರ್ಥ ಆಗುತ್ತೆ, ಮೊದಲೇನಿತ್ತು ಈಗೇನಿದೆ ಅಂತ ಹೇಳಿದ್ರು. ಆವಾಗ ಅದಕ್ಕೆ ಪೂರಕವಾಗಿ ಸ್ಪೀಕರ್ ಹೇಳಿದರು, ನಾವು ಮಸೂದೆಯನ್ನು ಅವರು ಬಳಸ್ತಿರೋ ಭಾಷೆಗಳು ಬೇರೆ ಇರ್ತದೆ, ಆದರೆ ನೀವು ಈ ಮಸೂದೆಯಲ್ಲಿ ಏನು ಅಂಶಗಳಿದೆ ಅಲ್ಲಿ ಸೆಕ್ರೆಟರಿಯೇಟ್ ಕಾರ್ಯದರ್ಶಿ ಮಟ್ಟದವರು ಅಧಿಕಾರಿಗಳು ಇರ್ತಾರೆ, ನಮ್ಮ ವಿಧಾನ ಸಭಾಪತಿಯ ಕೊಠಡಿಯಲ್ಲಿ ಇರ್ತಾರೆ, ಸಭಾಧ್ಯಕ್ಷರ ಕೊಠಡಿಯಲ್ಲಿ ಇರ್ತಾರೆ. ನೀವು ಶಾಸಕರುಗಳ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಏನು ವಿಚಾರ ಇತ್ತು ಮೊದಲು, ಏನು ತಿದ್ದುಪಡಿ ತರ್ತಾ ಇದ್ದಾರೆ ಅಂತ ಹೇಳೋ ಅಂಶಗಳು ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಅದನ್ನು ಎತ್ತುಕೊಂಡು ಬಂದು ನೀವು ಇಲ್ಲಿ ಚರ್ಚೆ ಮಾಡ್ಬೋದು. ಆದರೆ ಯಾರೂ ಶಾಸಕರುಗಳು ಅದರ ಬಗ್ಗೆ ಆಸಕ್ತಿ ವಹಿಸ್ತಿಲ್ಲ, ಯಾರೂ ಹೋಗ್ತಾ ಇಲ್ಲ ಅಂತ ಹೇಳೋದನ್ನು ಹೇಳಿದ್ರು. ಆಗ ರಾಯರೆಡ್ಡಿ ಶಾಸಕ ರಾಯರೆಡ್ಡಿ ಅವರು ಹೇಳಿದ್ರು, ಇದು ಇಂಗ್ಲೀಷಲ್ಲಿ ಫಸ್ಟ್ ಮಸೂದೆ ರೆಡಿ ಆಗ್ತದೆ, ಆನಂತರ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಗೂಗಲ್ ಟ್ರಾನ್ಸ್ಲೇಟ್ ಆಗಿದ್ದಕ್ಕೆ ಯಾವ ಆ ಕನ್ನಡದಿಂದ ನಮಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರು. ನೋಡಿ, ಎಷ್ಟು ಇಡೀ ನಾಡಿನ ಅಥವಾ ಮಹತ್ವದ ಮಸೂದೆಗಳನ್ನು ಮಂಡನೆ ಮಾಡುವಾಗ ಎಷ್ಟು ಸಮಸ್ಯೆಗಳಿರುತ್ತೆ. ರಾಯರೆಡ್ಡಿ ಅವರೇ ಇನ್ನೊಂದು ಹೇಳಿದ್ರು, ಇದನ್ನ ಅನುವಾದಕರುಗಳನ್ನು ನೇಮಕ ಮಾಡಬೇಕು, ಅನುವಾದಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರು. ನಿಜ, ಎಷ್ಟು ಗಂಭೀರ ವಿಚಾರಗಳು ನೋಡಿ. ಒಬ್ಬ ಹಿರಿಯ ನೇತಾರರುಗಳಿಗೆ ಇದು ಅರ್ಥ ಆಗೋದಿಲ್ಲ, ಮಸೂದೆ ಮಂಡನೆ ಮಾಡುವವರಿಗೂ ಅರ್ಥ ಆಗೋದಿಲ್ಲ, ಚರ್ಚೆ ಮಾಡುವ ಬೇಕಾದ ಶಾಸಕರಿಗೆ ಅರ್ಥ ಆಗೋದಿಲ್ಲ. ಬಹುತೇಕ ಮಸೂದೆಗಳೇನಾಗುತ್ತೆ ಗೊತ್ತಾ, ಅಧಿವೇಶನ ನಡೆಯುವ ಕೊನೆಯ 2-3 ದಿನ ಇರುವಾಗ ಮಂಡನೆ ಆಗುತ್ತೆ, ಪಾಸ್ ಆಗುತ್ತೆ. ಪಟಪಟ ಪ್ರಕ್ರಿಯೆಗಳು. ಇದನ್ನು ಮಂಡಿಸಲಾಗಿದೆ ಧ್ವನಿ ಮೂಲಕ ಅಂಗೀಕರಿಸಲಾಗಿದೆ, ಹೌದು ಅಂತ ಹೇಳ್ತಾರೆ. ಸ್ಪೀಕರ್ ಟೈಮೇ ಕೊಡಲ್ಲ. ಅಲ್ಲ, ಹೌದು ಅಂತ ಹೇಳಿ ಟೈಮ್ ಆದ್ರೂ ಕೊಡ್ಬೇಕು, ಅದು ಕೊಡಲ್ಲ. ಹೌದು ಅಂತ ಕೊಡಿ ಹೇಳ್ತಾರೆ. ಹೌದು ಅಂದಿದ್ದಾರೆ, ಇಲ್ಲ ಅಂತ ಅದು ನಾವು ಪ್ರಕ್ರಿಯೆ ನೋಡುವಾಗನೇ ಅಂದ್ರೆ ಅಷ್ಟು ಸೀರಿಯಸ್ನೆಸ್ ಇರೋ ಥರ ಆಗುತ್ತೆ. ಮೆಜಾರಿಟಿ ಜನ ಒಂದೇ ಕಾರಣಕ್ಕಾಗಿ ಮಂಡಿಸ್ತಾರೆ, ಪಾಸ್ ಮಾಡ್ತಾರೆ. ಅದರಲ್ಲಿ ಏನಿರೋ ಅಂಶಗಳೇ ಗೊತ್ತಿರೋಲ್ಲ. ಅದು ವಿಧಾನ ಸಭೆಯಲ್ಲಿ ಬಂದು ಅದೇ ಮಸೂದೆ ಹೋಗಿ ವಿಧಾನ ಪರಿಷತ್ತಿಗೆ ಹೋಗಬೇಕು. ವಿಧಾನ ಪರಿಷತ್ತಲ್ಲಿ ಪಾಸ್ ಆದ್ರೆ ಅಷ್ಟೇ ಆ ವಿಧಾನ ಮಂಡಳಿ ಅಧಿವೇಶನ ಪಾಸ್ ಆದಾಗೆ. ಈಗ ವಿಧಾನ ಮಂಡಳಿ ಏನೋ ನಾವು ವಿಧಾನ ಮಂಡಲದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ, ವಿಧಾನ ಪರಿಷತ್ತಿನ ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಮಗೆ ಗೊತ್ತಿಲ್ಲ. ಬಹುಶಃ ವಿಧಾನ ಪರಿಷತ್ ಪಾಸ್ ಆದ್ರೆ ಅದು ನೆಕ್ಸ್ಟ್ ಶಾಸನ ಮಾಡೋ ಇಲ್ಲದಿದ್ರೆ ಮುಂದಿನ ಅಧಿವೇಶನ ಬರಬೇಕಾಗುತ್ತೆ. ಬೈ ಚಾನ್ಸ್ ವಿಧಾನಸಭೆ ಪರಿಷತ್ತಲ್ಲಿ ಮೆಜಾರಿಟಿ ಇಲ್ಲ, ಕೆಲವು ಸಲ ಮೆಜಾರಿಟಿ ಇರೋದಿಲ್ಲ. ಪ್ರತಿಪಕ್ಷಗಳು ಎಲ್ಲ ಒಂದಾದ್ರೆ ಆಡಳಿತಾರೂಢ ಪಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರ್ತಾರೆ. ಅವರು ಇದನ್ನ ಆಡಳಿತ ಪಕ್ಷಕ್ಕೆ ಕಿರಿಕಿರಿ ಮಾಡಬೇಕು ಅಂತ ಹೇಳಿ ವಿರುದ್ಧವಾಗಿ ಮತಾಚರಿಸಿದರೆ ಇದು ಪಾಸೇ ಆಗೋದಿಲ್ಲ. ಮತ್ತೆ ಪುನಃ ಇನ್ನೊಂದ್ಸಲ ಮತ್ತೆ ಬಂದು ಪುನಃ ಹೋಗ್ಬೇಕಾದ ಪ್ರಕ್ರಿಯೆಗಳನ್ನ ಕೈಗೊತ್ತಿಕೊಳ್ಬೇಕಾಗುತ್ತೆ. ದ್ವೇಷ ಭಾಷಣ ಕಾಯ್ದೆ ಅದೇ ರೀತಿ ಆಗ್ತಾ ಇದೆ. ಅದೇ ಆಗುತ್ತೆ, ಸಹಜ. ಅದು ಸಹಜ ಪ್ರಕ್ರಿಯೆಗಳು. ಅದಕ್ಕೆ ನಾನು ಹೇಳೋದು, ಅದರ ಬಗ್ಗೆ ಹೆಚ್ಚು ಈ ಸುರೇಶ್ ಕುಮಾರ್ ಹೇಳಿದ್ರು ನನಗೆ ಹೆಚ್ಚು ಇಷ್ಟ ಆಗಿದೆ. ಯಾಕಂದ್ರೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು. ಜನಾಭಿಪ್ರಾಯದ ವಿರುದ್ಧವಾಗಿ ಯಾವ ಜನಪ್ರತಿನಿಧಿಗಳು ಯಾವ ಪಕ್ಷಗಳು ನಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಯಾವ ಪಕ್ಷಕ್ಕೂ ಸಾಧ್ಯ ಆಗೋದಿಲ್ಲ. ಜನಾಭಿಪ್ರಾಯ, ಜನರ ಪರವಾದ ಇರುವ ವಿಚಾರಗಳು, ಜನಪರವಾದ ವಿಚಾರಗಳು ಬಂದಾಗ ನೀವು ಜನಪರವಾದಂಥ ಯಾವುದೇ ವಿಚಾರವನ್ನು ವಿರೋಧ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ. ಅದನ್ನು ಪ್ರಾಕ್ಟಿಕಲ್ ಚರ್ಚೆ ಮಾಡಿದಾಗ ಒಂದು ಅಭಿಪ್ರಾಯಗಳು ಮೂಡುತ್ತೆ, ಪ್ಲಸ್ ಮೈನಸ್ಗಳು ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಸಂಬಂಧಪಟ್ಟವರು ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಸಹಜವಾಗಿ ಬರ್ತದೆ. ಈಗ ನಾವು ಅದಕ್ಕೆ ಬಾಧ್ಯಸ್ಥರಲ್ಲದವರು ಏನು ಬೇಕಾದ್ರೆ ಅಭಿಪ್ರಾಯಗಳನ್ನು ಹೇಳ್ಬೋದು, ಬಾಧ್ಯಸ್ಥರಾದವರಿಗೆ ಅದರ ಸಮಸ್ಯೆಗಳು ಗೊತ್ತಿರ್ತದಲ್ಲ. ಇವತ್ತು ಕೋರ್ಟ್ಗಳು, ತಹಶೀಲ್ದಾರ್ ಕೋರ್ಟಲ್ಲಿ ಏನಾಗುತ್ತೆ, AC ಕೋರ್ಟಲ್ಲಿ ಏನಾಗುತ್ತೆ, DC ಕೋರ್ಟಲ್ಲಿ ಏನಾಗುತ್ತೆ, ಆ ನಂತರ ಕೋರ್ಟ್ನ ತೀರ್ಮಾನಗಳು ಬಂದ ನಂತರ ಏನಾಗುತ್ತೆ, ಇಂಪ್ಲಿಮೆಂಟೇಷನ್ಗಳ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗುತ್ತಲ್ಲ. ಈಗ ನನಗೆ ಹೇಳುವಂಥ ಇದಕ್ಕೆ ಸಂಬಂಧಪಟ್ಟದಲ್ಲದಿದ್ರು ಸಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಂದು ಆದೇಶ ಕೊಡ್ತು, ಸರ್ಕಾರಿ ಜಾಗದ ಒತ್ತುವರಿ ತೆರವುಗೊಳಿಸಬೇಕು ಅಂತ. 15,000 ಎಕರೆ ಜಾಗ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ, ಅದನ್ನು ತೆರವುಗೊಳಿಸಿ ಅಂತ. ಇವಾಗಲೂ ಸಹ ಯಾರು ಒತ್ತುವರಿದಾರಿದೆ ಅವರ ಅನುಭವ ಸ್ವಾಧೀನದಲ್ಲಿ ಆ ಜಾಗ ಇದೆ. ಕಾಫಿ ತೋಟದಲ್ಲಿ ಇದೆ, ಏನು ತೆರವಾಗಿಲ್ಲ. ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಸರ್ಕಾರದ ಜಾಗ, ಅಕ್ರಮ ಪ್ರವೇಶ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಒಂದು ಬೋರ್ಡ್ ಮಾತ್ರ ಇದೆ. ಈ ಸೆಕ್ಷನ್ ಪ್ರಕಾರ, ಈ ಹೈಕೋರ್ಟಿನ ಆದೇಶದ ಪ್ರಕಾರ ಈ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. ಅಲ್ಲಿ RIO ತಹಶೀಲ್ದಾರೋ ಈ ಅಧಿಕಾರಿ ನಿಂತುಬಿಟ್ಟು ಒಂದು ಫೋಟೋ ತೆಗೆದುಕೊಂಡು ಅವರ ಗ್ರೂಪಿಗೆ ಹಾಕಿ ಕೋರ್ಟಿಗೆ ವರದಿ ಕೊಟ್ಟರೆ ಈ ಪ್ರಕ್ರಿಯೆ ಮುಗಿಯಿತು. ನಿಜವಾದ ಉದ್ದೇಶ ಒತ್ತುವರಿ ತೆರವಾಯ್ತಾ? ಸರ್ಕಾರಿ ದಾಖಲೆ ಬೇಕಾದ್ರೆ ಸರ್ಕಾರಿ ಜಾಗನೇ ಇದೆ, ಅವ್ರಿಗೆ ಮಾಡ್ಕೊಡಕ್ಕೆ ಆಗಲ್ಲ. ಸರ್ಕಾರಿ ಜಾಗನ ಅವರ ಒತ್ತುವರಿದಾರರಿಗೆ ಮಾಡ್ಕೊಡಕ್ಕೆ ಸಾಧ್ಯ ಅಂದ್ರೆ ಇರೋಲ್ಲ. ನೀವು ಫಿಸಿಕಲಿ ತೆರವೇ ಮಾಡೋದಿಲ್ಲ, ದಾಖಲೆ ಮಾತ್ರ ಮಾಡಿದ್ರೆ ಅದ್ರಲ್ಲಿ ಏನು ಪ್ರಯೋಜನ ಆಗುತ್ತೆ? ಏನೇನು ಪ್ರಯೋಜನ ಆಗೋದಿಲ್ಲ. ಅವ್ರು ಸೇಫರ್ ಸೈಡ್ ಅವ್ರು ಸೇಫರ್ ಸೈಡ್ ಕೆಲಸ ಅಷ್ಟೇ, ಸಮಸ್ಯೆ ಪರಿಹಾರ ಆಗೋಲ್ಲ. ಅದನ್ನೇ ನಾನು ಹೇಳುವಂಥದ್ದು, ಪಟ್ಟೆದಾರನ ಕಾರಣಕ್ಕಾಗಿ, ಜಂಟಿ ಖಾತೆಯಲ್ಲಿರುವ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಗಳಿಗೆ ಜಾಗದ ದಾಖಲೆ ಸಮಸ್ಯೆ ಇರೋರು ಮತ್ತೆ ಅದೇ ಸಮಸ್ಯೆಯಲ್ಲಿ ಒಂದು 2-3 ವರ್ಷ ಮುಂದುವರೆದ್ರೆ ಯಾವ ಉದ್ದೇಶವೂ ಈಡೇರಿದಾಗ ಆಗೋಲ್ಲ. ಬಹುಶಃ ಇದನ್ನ ರೂವಾರಿ ಆಗಿರುವಂಥ ಎಸ್ ಪನ್ನಣ್ಣವರು ಅಷ್ಟು ಸುಲಭವಾಗಿ ಬಿಡುವಂಥ ವ್ಯಕ್ತಿ ಅಲ್ಲ. ಅದರ ಹಿಂದೆ ಬೀಳ್ತಾರೆ. ಎಲ್ಲ ರೀತಿಯ ಪ್ರಭಾವವನ್ನು ಹೊಂದಿರುವಂಥವ್ರು, ಜ್ಞಾನ ಹೊಂದಿರುವಂಥವ್ರು, ಒಬ್ಬ ಜನಪ್ರತಿನಿಧಿಯಾಗಿಯೂ ಜವಾಬ್ದಾರಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿರೋರು, ಒಬ್ಬ ಕಾನೂನಿನ ಪಂಡಿತರಾಗಿ ಅಥವಾ ಹಿರಿಯ ವಕೀಲರಾಗಿ ಕಾನೂನಿನ ಅರಿವು ಇರುವಂಥವ್ರು, ಆಡಳಿತಾರೂಢ ಪಕ್ಷದ ಬಗ್ಗೆ ಉನ್ನತ ನಾಯಕರೊಂದಿಗೆ ನಿಕಟ ಸಂಪರ್ಕ ಇರುವ ಕಾರಣಕ್ಕಾಗಿ ಅವರಂದ ಮಟ್ಟದಲ್ಲಿಯೂ ಆಗುವಂಥದ್ದು, ಉನ್ನತ ಅಧಿಕಾರಿಗಳೊಂದಿಗೂ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂಥದ್ದು. ಅದೇ ರೀತಿ ಪ್ರತಿಪಕ್ಷದವರು ಸಹ ಗೌರವ ಕೊಡುವಂಥ ಒಬ್ಬ ಜನಪ್ರತಿನಿಧಿ ಇರುವ ಕಾರಣಕ್ಕಾಗಿ ಅವರಿಗೆ ಈ ಸಮಸ್ಯೆನ ಪರಿಹರಿಸುವುದಕ್ಕೆ ಯಾವುದೇ ರೀತಿ ಕೊರತೆಗಳಿಲ್ಲ.
ಆದರೆ ವಾಸ್ತವ ಚಿತ್ತಾರಗಳನ್ನು ಅವರಿಗೆ ಇನ್ನಷ್ಟು ತಿಳಿಸುವಂಥ ಅದು ಏನೇನು ಸಾಧಕ ಬಾಧಕಗಳ ಬಗ್ಗೆ ಏನೇನು ಮಾಡಿರೋದು ಒಳ್ಳೆಯದು, ನೀತಿ ರೂಪಿಸುವ ಸಂದರ್ಭದಲ್ಲಿ ಯಾವ ನೀತಿ ಇದ್ರೆ ಒಳ್ಳೆಯದು ಅಂತ ಹೇಳೋ ರೀತಿಯಲ್ಲಿ ಆ ಕೆಲಸಗಳಿಗೆ ಅವರು ಅದನ್ನು ಮುಂದಾಗಬೇಕಾಗುತ್ತೆ. ಆದರೆ ಅಷ್ಟೇ ಇದನ್ನು ಕೆಲಸ ಮಾಡೋದಕ್ಕೆ ಅಥವಾ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದು. ಇನ್ನೊಂದು, ಈ ಪಟ್ಟೆದಾರಿಕೆ ಮೂಲಕ ಈ ಜಾಗ ಇನ್ನೊಂದು ಏನು ಈ ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಇನ್ನೊಂದು ಇರ್ಬೋದು, ಅನುಭವ ಸ್ವಾಧೀನದಲ್ಲಿರುವವರಿಗೆ ಯಾವ ಸಮಸ್ಯೆಗಳಿಲ್ಲ. ನಿಮಗೆ ತೋಟ ಮಾಡಿದ್ದಕ್ಕೆ, ಕಾಫಿ ಕೊಯ್ಲು ಮಾಡೋದಕ್ಕೆ, ಕಾಫಿ ಬೆಳೆಯುವುದಕ್ಕೆ, ಗೊಬ್ಬರ ಹಾಕೋದಕ್ಕೆ, ಕಾಫಿ ತೆಗೆದುಕೊಂಡು ಹೋಗೋದಕ್ಕೆ ಸಮಸ್ಯೆ ಇಲ್ಲ. ನಿಮಗೆ ಕೃಷಿ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನೀವು ಅದರಲ್ಲಿ ಫಸಲು ತೆಗೆದುಕೊಳ್ಬೋದು, ಏನು ಮಾಡ್ಬೋದು. ನಿಮಗೆ ಅಲ್ಲಿ ಕೊರತೆ ಇಲ್ಲಲ್ಲ? ಕೊರತೆ ಇಲ್ಲ. ಕೊರತೆ ಇದೆಯಾ? ಕೊರತೆ ಇಲ್ಲ. ನಿಮಗೆ ಕೊರತೆಗಳಾಗ್ತಿರೋದು ಏನಂತ ಹೇಳಿದ್ರೆ, ಇದು ಸರ್ಕಾರದ ಸವಲತ್ತು ಏನಾದರೂ ಪಡಿಬೇಕಾದ್ರೆ, ಈಗ ಪ್ರಕೃತಿ ವಿಕೋಪ ಆಯಿತು, ನಿಮಗೆ ಏಕರಿಗೆ ಇಷ್ಟು ಪರಿಹಾರ ಬಂತು, ಈ ಜಾಗದ ದಾಖಲೆ ನನ್ನ ಹೆಸರಲ್ಲಿರೋದ, ಹಾಗಾಗಿ ನನಗೆ ಪ್ರಕೃತಿ ವಿಕೋಪದ ಪರಿಹಾರ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಅದು ಸಮಸ್ಯೆ ಆಗ್ತದೆ. ನಮಗೆ ಲೋನ್ ತೆಗೆದುಕೊಳ್ಬೇಕು ಆಗುತ್ತೆ, ಜಂಟಿ ಖಾತೆಯಲ್ಲಿ ಇರ್ತದೆ, ಜಾಗದ ವ್ಯಾಜ್ಯಗಳಿರೋ ಕಾರಣಕ್ಕೆ ನನಗೆ ಖಾತೆ ಆಗಿಲ್ಲ, ಹಾಗಾಗಿ ನನಗೆ ಸರ್ಕಾರದಿಂದ ಅಥವಾ ಇಲ್ಲ ಸೊಸೈಟಿಗಳಿಂದನೋ ಇನ್ನೆಲ್ಲದೋ ಲೋನ್ ಪಡೆಯುವ ಸಂದರ್ಭ ಡಿ ಸಿ ಬ್ಯಾಂಕಿಂದ ಇನ್ನೆಲ್ಲೋ ಲೋನ್ ಪಡಿಬೇಕಂದ್ರೆ ನಮಗೆ ಲೋನ್ ಪಡೆಯೋಕ್ಕಾಗಲ್ಲ. ನನಗೀಗ ತೋಟ ಬೆಳವಣಿಗೆ ಅಭಿವೃದ್ಧಿ ಲೋನ್ ಪಡೆಯುವಂತಿರ್ಬೋದು, ಕೃಷಿ ಸಾಲ ಪಡೆಯುವಂತಿರ್ಬೋದು, ಅಥವಾ ವೆಹಿಕಲ್ ಲೋನ್ ಪಡೆಯುವಂತಿರ್ಬೋದು, ಮನೆ ಕಟ್ಟೋದಕ್ಕೆ ಲೋನ್ ಪಡೆಯುವಂತಿರ್ಬೋದು, ಬೇರೆ ಬೇರೆ ಸಾಲ ಪಡೆಯುವುದಕ್ಕೆ ಸಂದರ್ಭದಲ್ಲಿ ನಾನು ಹೋದಾಗ ನನಗೆ ಈ ಸಾಲ ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಾರಣಕ್ಕಾಗಿ ನಮಗೆ ತೊಡಕಾಗ್ಬೋದು. ಅದು ಹೊರತುಪಡಿಸಿದಂಗೆ ಅನುಭವಿಸೋದಕ್ಕೆ, ಆ ಜಾಗವನ್ನು ತನ್ನ ಸ್ವಾಧೀನ ಇಟ್ಟುಕೊಂಡು ಅನುಭವಿಸೋದಕ್ಕೆ ಯಾವುದೇ ರೀತಿ ಕೊರತೆಗಳು ಸಮಸ್ಯೆಗಳು ಇರೋಲ್ಲ. ಇಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ಈ ಜಾಗ ಜಮ್ಮ ಜಾಗ ಇವರಿಗೆ ಬಂದು ಪರಾಧೀನವಾದ ನಂತರ ಈ ಜಾಗವನ್ನು ಅವರು ಮಾರಾಟ ಮಾಡುವಂಥ ಪ್ರಕ್ರಿಯೆಗೂ ಅವಕಾಶಗಳಾಗುತ್ತೆ. ನಿಜವಾಗಿ ಇರುವಂಥದ್ದು ಇವರ ಸಾಲ ಪಡೆಯುವಂಥ ಸರ್ಕಾರದ ಸವಲತ್ತು ಪಡೆಯುವುದಕ್ಕೆ ಯಾವ ಆಕ್ಷೇಪಗಳು ಇಲ್ಲ. ಸಹಜ, ಅದನ್ನು ಯಾರು ವಿರೋಧ ಮಾಡೋಕ್ಕೂ ಆಗೋಲ್ಲ, ಆಕ್ಷೇಪನೂ ಪಡಿಸೋಕ್ಕೆ ಅದರ ಯಾವ ಕಾರಣವೂ ಇಲ್ಲ, ಸಕಾರಣವೇ ಇಲ್ಲ. ಆದರೆ ಸಹಜವಾಗಿ ಇವರಿಗೆ ದಾಖಲೆ ಬಂದ ನಂತರ ಇವರು ಮಾರೋ ಪ್ರಕ್ರಿಯೆಗಳನ್ನು ಪ್ರಾರಂಭಿಸ್ತಾರೆ. ಆ ಒಂದು ಭಯಕ್ಕಾಗಿ ಜಮ್ಮ ಜಾಗದವರು ಅವರು ಯಾರಿಗೆ ಬೇಕಾದರೂ ಮಾರ್ಬೋದು ಅಂತ ಹೇಳೋ ಪ್ರಕ್ರಿಯೆ ಬಂದಾಗ ಸಹಜವಾಗಿ ಇವರೆಲ್ಲರೂ ಇದನ್ನು ಮಾರ್ತಾರೆ. ಜಮ್ಮ ಜಾಗ ಪಟ್ಟೆದಾರನ ಹಿಡಿತದಲ್ಲಿದ್ದಾಗ ಅವರ ಕುಟುಂಬದಲ್ಲೇ ಅದು ಅಲ್ಲಿಗೆ ಹೋಗ್ತಿತ್ತು. ನೀವು ಒಂದೇ ಕುಟುಂಬದಾಗಿದ್ರೆ ನಮ್ಮ ಪಟ್ಟೆದಾರದಿಂದ ನನಗೆ ಮಾರಾಟ ಮಾಡಿ ನಾನು ನಿಮಗೆ ಮಾರಾಟ ಮಾಡಬೇಕು, ಇನ್ನೊಬ್ಬರಿಗೆ ಆ ಕುಟುಂಬದೊಳಗೆ ಇರ್ತಿದ್ದು, ಜಾಗ ಬೇರೆ ಯಾರಿಗೂ ಹೋಗ್ತಾ ಇರಲಿಲ್ಲ. ಅದು ಜಾಗ ಮಾರಾಟ ಮಾಡದೆ ಸುರಕ್ಷಿತವಾಗಿ ಇರ್ತಿತ್ತು ಅಂತ ಹೇಳುವಂಥ ಭಾವನೆ ಇತ್ತು. ಯಾವಾಗ ನೀವು ಅದಕ್ಕೆ ಎ ಕೆ ಸುಬ್ಬಯ್ಯನವರು ಹೇಳ್ತಿದ್ರು, ಜಾಗ ಅವನ ಹೆಸರಿಗೆ ಬಂದ ನಂತರ ಪರಾಧೀನ ಆದ ನಂತರ ಅದು ಅವನ ವಿವೇಚನೆಗೆ ಬಿಟ್ಟದು. ಅವನು ಮಾರ್ಬೋದು, ಇಟ್ಟುಕೊಳ್ಬೋದು, ಅವನಿಗೆ ಹಕ್ಕುದಾರಿಕೆ, ಅದು ಅವನ ಹಕ್ಕುದಾರಿಕೆ, ಪೂರ್ಣ ಪ್ರಮಾಣದ ಹಕ್ಕುದಾರಿಕೆ ಅವನಿಗೆ. ಬೇರೆ ಜಾಗದ ಹಿಡುವಳಿಕೆ ಮಾಲೀಕತ್ವ ಹೇಗಿರುತ್ತೆ ಅದು ಅವನಿಗೆ ಹಕ್ಕುದಾರಿಕೆ, ನಾವು ಯಾರು ಪ್ರಶ್ನೆ ಮಾಡೋಕ್ಕೆ ಅಂತ ಅವ್ರು ಹೇಳ್ತಾರೆ. ಅವರು ತುಂಬ ವಿಶಾಲ ಮನಸ್ಸಲ್ಲಿ ಯೋಚನೆ ಮಾಡುವಂಥರು. ಆದರೆ ಇಲ್ಲಿಯ ಮೂಲ ನಿವಾಸಿಗಳ ಬದುಕು, ಇಲ್ಲಿ ಅಸ್ತಿತ್ವ, ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಅದರ ಬಗ್ಗೆನೂ ಯೋಚನೆ ಮಾಡೋರು ಇರ್ತಾರಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ, ನಮ್ಮ ಬದುಕಿನ, ನಮ್ಮ ಅಸ್ತಿತ್ವದ ಪ್ರಶ್ನೆಗಳು ಬಂದಾಗ ಇದು ನಮಗೆ ಧಕ್ಕೆ ಆಗುತ್ತೆ ಅಂತ ಕಾರಣವನ್ನು ಯೋಚನೆ ಮಾಡುವಂಥವ್ರು ಈ ಜಾಗವನ್ನು ಮಾರಾಟ ಮಾಡಿ ಇವರು ಹೋಗ್ಬಿಡ್ತಾರೆ ಅಂತ ಹೇಳುವಂಥ ಭಯ ಸಾಕಷ್ಟು ಜನರಿಗೆ ಮೂಲ ನಿವಾಸಿಗಳಲ್ಲಿ ಅದರಿದೆ. ಜಮ್ಮ ಜಾಗ ಅವರವರೇ ಮಾಡಬೇಕು ಅಂತ. ಇದಕ್ಕೂ ಮೊದಲು ದೇಶದಲ್ಲೇ ಒಂದು ಕಾನೂನು ಮಾಡಿತು, ಕೃಷಿಕರು ಮಾತ್ರ ಕೃಷಿ ಜಮೀನನ್ನು ಮಾಡ್ಕೊಳ್ಬೇಕು ಅಂತ. ಅಮಿತಾಬ್ ಬಚ್ಚನ್ ಅವರು ಕೃಷಿಕರಲ್ಲ, ಆದರೆ ಅವರು ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅವರಿಗೆ ಅದು ವ್ಯಾಜ್ಯವಾಗಿ ಅವರಿಗೆ ರದ್ದುಪಡಿಸಿದರು. ಅದೇ ರೀತಿ ಕೊಡಗಿನಲ್ಲಿ ಕೃಷಿ ಭೂಮಿಯನ್ನ ಕೃಷಿಯೇತರರು ಖರೀದಿ ಮಾಡೋದಕ್ಕಾಗಿ ನೂರಾರು ಪ್ರಕರಣಗಳಲ್ಲಿ ಹಲವಾರು ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಇಲ್ಲಿ ಅಮಾನತು ಮಾಡೋದಾಗಿತ್ತು, ಕರ್ತವ್ಯದಿಂದ ಅಮಾನತು ಮಾಡೋದಾಗಿತ್ತು. ಕೃಷಿಯೇತರರು ಕೃಷಿ ಭೂಮಿ ಖರೀದಿ ಮಾಡುವಾಗ, ನಾನು ಕೃಷಿ ಜಮೀನು ಖರೀದಿ ಮಾಡಬೇಕಾದ್ರೆ ನನ್ನ ಹತ್ರ ಕೃಷಿ ಜಮೀನು ಇರಬೇಕು. ನೇರವಾಗಿ ನನಗೆ ಕೃಷಿ ಜಮೀನೇ ಇಲ್ಲದವನು ಕೃಷಿ ಜಮೀನನ್ನು ಖರೀದಿ ಮಾಡೋಗಿಲ್ಲ. ಏನು ಆಶಯ ಇರುತ್ತದೆ ಅಂತ ಹೇಳಿದ್ರೆ ಆ ಕಾನೂನೊಳಗೆ, ಕೃಷಿಯೇತರರು ಬಂದು ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಕೃಷಿಯ ನೆಪದಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಮತ್ತೆ ಅದು ಕೃಷಿಯೇತರ ಉದ್ದೇಶಕ್ಕೆ ಬಳಸ್ತಾರೆ ಅಂತ ಹೇಳುವ ಭಯಕ್ಕಾಗಿ ಆ ಕೆಲಸವನ್ನು ಮಾಡ್ತಿದ್ರು. ಆದರೆ ವಾಸ್ತವ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಿದ್ರೆ ಭತ್ತದ ಕೃಷಿ ಪೂರ್ಣ ಪ್ರಮಾಣದಲ್ಲಿ ಹೋಗುವ ಹಂತಕ್ಕೆ ತಲುಪಿದೆ. ಈಗಾಗಲೇ ಅದು ವಾಣಿಜ್ಯ ಬೆಳೆಗಳಾಗಿ ಪರಿವರ್ತನೆಗಳಾಗ್ತಿದೆ, ಲೇಔಟ್ಗಳಾಗಿ ಬಡಾವಣೆಗಳಾಗಿ ಪರಿವರ್ತನೆಗಳಾಗ್ತಿದೆ. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಅದು ಕೃಷಿಯೇತರ ಉದ್ದೇಶಕ್ಕೆ ಬಳಕೆ ಆಗೋದಕ್ಕೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಹೋಗಿದೆ. ಸಹಜವಾಗಿ ಒಂದು ವಿಷಯನ ಇನ್ನೊಂದು ಜನ ಹೊರಗೆ ಮಾರಾಟ ಮಾಡಿ ಕೃಷಿಯೇತರ ಉದ್ದೇಶಕ್ಕೆ ಎಲ್ಲ ಬಳಕೆ ಮಾಡಿದ್ರೆ ಪರಿಸರ ನಾಶ ಆಗುತ್ತೆ, ಕೊಡಗಿನ ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳುವಂಥ ವಾದಿಸುವಂಥ ಪರಿಸರವಾದಿಗಳು ಸಹ ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಬಂದಿರೋದನ್ನು ಸಹ ನಾವು ತೆರೆಮರೆಯಲ್ಲಿ ಬೇರೆ ಬೇರೆ ಸಭೆಗಳು ನಡೆಸಿ ಇದು ನಿಲ್ಲಬೇಕು, ಸರಿಯಲ್ಲ ಅಂತ ಹೇಳುವ ಮಾಲೀಕತ್ವವನ್ನು ಪೂರ್ಣ ಈಗ ಪರಾಧೀನ ಅಂತ ಹೇಳಿ ಜಾಗವನ್ನು ಅವರವರಿಗೆ ಹಕ್ಕುದಾರಿಕೆ ಕೊಟ್ಟರೆ ಎಲ್ಲರೂ ಮಾರಿ ಹೋಗ್ತಾರೆ ಅಂತ ಹೇಳುವಂಥ ಆತಂಕ ಸಹಜವಾಗಿದೆ. ಈಗ ಇದು ಅಲ್ಲದೆ ಮಾರಾಟ ಮಾಡೋದಕ್ಕೆ ಒಂದು ರಿಸ್ಟ್ರಿಕ್ಷನ್ ಮಾಡೋ ಕಾರಣಕ್ಕಾಗಿ ಈ ಅಕ್ರಮ ಸಕ್ರಮದಲ್ಲೂ ಸಹ ಜಾಗ ಕೊಡುವ ಸಂದರ್ಭದಲ್ಲೂ ಸಹ ಒತ್ತುವರಿದಾರರಿಗೆ ಇರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾಗ ಕೊಡುವ ಸಂದರ್ಭದಲ್ಲೂ ಸಹ 15 ವರ್ಷಗಳವರೆಗೆ ಈ ಜಾಗವನ್ನು ಬೇರೆ ಯಾರಿಗೂ ಪರಾಬಾರೆ ಮಾಡಬಾರದು ಅಂತ ಹೇಳುವ ನಿಯಮವನ್ನು ರೂಪಿಸಿರ್ತಾರೆ. ಯಾಕಂದ್ರೆ ಕನಿಷ್ಠ 15 ವರ್ಷವರೆಗೆ ಅವರ ಸ್ವಾಧೀನ ಇದ್ರೆ ಅವನೊಂದು ಸೆಟ್ಲ್ ಆಗ್ತಾನೆ, ಆ ಜಾಗವನ್ನು ಬಳಸ್ಕೊಂಡು ಬದುಕು ರೂಪಿಸ್ಕೊಳ್ತಿರುವಾಗ ಅದು ಮಾರಕ್ಕೆ ಹೋಗೋದಿಲ್ಲ
ಕಾರಣಕ್ಕಾಗಿ 15 ವರ್ಷದ ಅಂತ ಅನಿವಾರ್ಯ ಕಾರಣ ಇದ್ರೆ ಹೋಗ್ಲಿ, ಮಾರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿ ಆದ್ರೆ ಹೋಗ್ಲಿ ಅಂತ ಕಾರಣಕ್ಕಾಗಿ ನಿಯಮ ಮಾಡಿರುತ್ತದೆ. ಅದು ಒಂದೇ ರೀತಿಯಲ್ಲಿ ಹೇಳಕ ಆ ಕಾರಣಕ್ಕಾಗಿ ಪರಿಸರದ ಸಂರಕ್ಷಣೆ, ಜಾಗ ಮಾರಾಟ ಮಾಡ್ತಾರೆ ಅಂತ ಹೇಳುವ ಆತಂಕ ಕಾರಣಕ್ಕಾಗಿ ಅದನ್ನು ತೆರೆಮರೆಯಲ್ಲಿ ತಡೆಯುವ ಕೆಲಸಗಳನ್ನು ಉನ್ನತ ಮಟ್ಟದವರೆಗೂ ತಲುಪಿಸಿ ಅಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ತಂದು ಅಧಿಕಾರಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಿರೋದನ್ನು ಈ ಅಧಿವೇಶನದಲ್ಲೂ ಅದು ಮತ್ತೆ ನಿರೂಪಣೆ ಆಯಿತು. ಮಳೆಗಾಲದ ಅಧಿವೇಶನ ಅಂತ ಚಳಿಗಾಲ ಅಧಿವೇಶನಕ್ಕೆ ಈ ಮಸೂದೆ ಬಂದ ಸಂದರ್ಭ ಸಹ ಅದು ಸ್ಪಷ್ಟವಾಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಓಕೆ ವೀಕ್ಷಕರೇ, ಈ ವಿಚಾರವಾಗಿ ಸುಮಾರು ಮಾತಾಡಿದ್ವಿ. ಫೈನಲ್ ವರ್ಡ್ ಏನು ನಿಮ್ಮ ಓವರಾಲ್ ಈ ವಿಷಯದ ಬಗ್ಗೆ ಮಾತಾಡಿದ್ವಿ, ಕೊನೆಯದಾಗಿ ಏನು ಹೇಳ್ತೀರಿ? ಒಂದು ನಾನು ಈಗ ನಾನು ಪಟ್ಟೆದಾರರ ವಿಚಾರ ಸಂಬಂಧಪಟ್ಟ ಹಾಗೆ ಬ್ರಿಟಿಷರಿಗೆ ಸೈನಿಕರನ್ನ ಪೂರೈಸ್ತಿದ್ದಂಥ ಕಾರಣಕ್ಕಾಗಿ ಅವರಿಗೆ ಇದು ಹಿಸ್ಟ್ರಿ ಬೇರೆ ಅಂತ ಹೇಳೋದು ನನಗೆ ಆವಾಗ ಬೇರೆ ಏನೂ ಅನಿಸಲಿಲ್ಲ. ನಾನಿಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ ಉದ್ದೇಶ ಆಶಯ ಬಹುಶಃ ಕೊಡವರನ್ನ ಅಥವಾ ಕೊಡಗಿನವರನ್ನ ಅವಮಾನ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಅವ್ರು ಹೇಳಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದನ್ನು ದೊಡ್ಡದಾಗಿ ಬೆಳೆಸೋದಕ್ಕಿಂತ ಅದನ್ನು ಅವರು ಕೊನೆ ಒಂದು ವಿಷಾದ ವ್ಯಕ್ತಪಡಿಸೋದು ಅದನ್ನು ಸ್ಪಷ್ಟೀಕರಣ ಕೊಡೋದ್ರ ಮೂಲಕ ಈ ವರದಿ ಮಾಡಬೇಕು. ನನಗೆ ಆವಾಗ ಅನಿಸಿದ್ದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯನವರು ಸಹ ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡಿದವರು. ಬ್ರಿಟಿಷ್ ಸೇನೆಯಲ್ಲಿ ಮತ್ತು ಭಾರತ ಸೇನೆಯಲ್ಲಿ ಎರಡರಲ್ಲೂ ಕೆಲಸ ಮಾಡಿದ ಸೇನಾಧಿಕಾರಿಗಳು ಅವರು. ಅದೇ ರೀತಿ ಕೊಡಗಿನ ಹಲವಾರು ಸೇನಾಧಿಕಾರಿಗಳು ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಮೊದಲು ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೀವು ಹಾಗಾದರೆ ಪಟ್ಟೇದಾರರು ಬ್ರಿಟಿಷರಿಗೆ ಸೈನಿಕರನ್ನ ಒದಗಿಸಿ ಅದಕ್ಕೆ ಜಾಗ ಕೊಟ್ಟರು ಅಂತ ಹೇಳಿದ್ರೆ, ಬ್ರಿಟಿಷರ ಸೇನೆಯಲ್ಲಿದ್ದಂಥ ಉನ್ನತ ಸೇನಾಧಿಕಾರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಸಮುದಾಯಕ್ಕೆ ಇಡೀ ದೇಶದಲ್ಲೆಲ್ಲ ಆಸ್ತಿ ಕೊಡಬೇಕಿತ್ತಲ್ಲ. ಅವರು ಕೆಲಸ ಮಾಡಿದಾಗ ಏನು ಕೊಟ್ಟರು? ನನಗೆ ತಕ್ಷಣ ಒಳದಿದ್ದು. ಹಾಗಾದರೆ ಅದು ನಾನು ಹೇಳುವಂಥದ್ದು ಅದೇನೆಂದರೆ, ನಾವು ಆಯಾ ಕಾಲಘಟ್ಟದ ಆಡಳಿತ ವ್ಯವಸ್ಥೆಯ ಭಾಗ. ಈಗ ಒಂದು ಕ್ಷೇತ್ರದ ಜನಪ್ರತಿನಿಧಿ ಇರ್ತಾರೆ, ಅವರು ಬೇರೆ ಯಾವುದೋ ಊರಿಂದ ಬಂದಿರ್ತಾರೆ, ಅವರ ಒಂದು ಪಕ್ಷದ ಕಾರಣಕ್ಕಾಗಿ ಅವರೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಅವರ ಜನಾಂಗವನ್ನು ಇಟ್ಟುಕೊಂಡು ಅವರ ಜನಾಂಗಕ್ಕಾಗಿ ಇವರು ಸಪೋರ್ಟ್ ಮಾಡಿದವರು ಅಂತ ಹೇಳೋಕ್ಕಾಗುತ್ತಾ? ಇವತ್ತು ನಾನು ಹೇಳುವಂಥದ್ದು ಸ್ವಲ್ಪ ಎಕ್ಸ್ಟ್ರೀಮಿ ಅಂತ ಅನಿಸ್ಬೋದು. ಎಸ್ ಪೊನ್ನಣ್ಣರವರು ಕಾನೂನು ಸಲಹೆಗಾರರಾಗಿ ಸಿದ್ದರಾಮಯ್ಯನೊಟ್ಟಿಗೆ ತುಂಬ ಆತ್ಮೀಯರಾಗಿದ್ದಾರೆ. ಅವರ ಮೈಸೂರಿನ ಮೂಡಾ ಸೈಟಿನ ವಿಚಾರ ಇರ್ಬೋದು, ಎಲ್ಲದಕ್ಕೂ ಅವರು ಓಡಾಡಿದ್ದಾರೆ. ಹಾಗಾದರೆ ಅವರು ಪೊನ್ನಣ್ಣವರು ಕುರುಬ ಜನಾಂಗದ ಏಜೆಂಟ್ ಅಂತ ಹೇಳೋಕ್ಕಾಗುತ್ತಾ? ಸಾಧ್ಯ ಆಗುತ್ತಾ? ಅವ್ರ ಸಮುದಾಯವನ್ನು ಉಲ್ಲೇಖ ಮಾಡಿ ಅವ್ರ ಏಜೆಂಟ್ ಅಂತ ಹೇಳೋಕ್ಕಾಗುತ್ತಾ? ನೀವು ಆ ಕಾಲಘಟ್ಟದಲ್ಲಿ ನಡೆದ ಸೂಕ್ಷ್ಮ ವಿಚಾರಗಳು, ತುಂಬ ಸೂಕ್ಷ್ಮ ವಿಚಾರಗಳಿರುತ್ತೆ. ಇದನ್ನು ಜನರ ಭಾವನೆಯನ್ನು ಕೆರಳಿಸುವಂಥ ಕೆಲಸಗಳಿಗೆ ಯಾರೂ ಮುಂದಾಗಬಾರ್ದು. ಅದು ಅಲ್ಲಿಗೆ ಮುಗಿಬೇಕು. ಯಾಕೆಂದರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತಿರೋ ಸಂದರ್ಭದಲ್ಲಿ ಇದೊಂದು ಡೈವರ್ಟ್ ಆಗೋ ರೀತಿಯಲ್ಲಿ ಅದು ಚರ್ಚೆಗಳು ಆಗ್ತಾ ಇದೆ. ಅದೆಲ್ಲೂ ಪರಿಹಾರ ಆಗೋ ರೀತಿಯಲ್ಲಿ ಅದು ಕೃಷ್ಣ ಬೈರೇಗೌಡ ಅವರ ಹತ್ರನೇ ಇದೆ. ಅದನ್ನು ಅವರು ಇತ್ಯರ್ಥಪಡಿಸ್ಬೇಕು. ಇದನ್ನು ಮಹತ್ವದ ವಿಚಾರ ಬಂದಾಗ ಅದನ್ನು ಇತ್ಯರ್ಥಪಡಿಸ್ಬೇಕು. ಇನ್ನೊಂದು, ಅವರಲ್ಲಿ ಒಂದು ಸದಾಭಿಪ್ರಾಯ ಇರೋದನ್ನು ನಾನೇ ಗಮನಿಸಿದೆ. ನಾವೇ ಮುಂದೆ ನಿಂತು ಆಂದೋಲನ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳೋದ್ರೆ ಮಸೂದೆಯಲ್ಲಿ ಏನಿದೆ, ಏನು ತಿದ್ದುಪಡಿ ಆಗಿದೆ, ಏನು ಆಗಬೇಕು ಅಂದರೆ ಸ್ವತಃ ಅವರು ಆಸಕ್ತಿ ವಹಿಸಿ ತೋರಿಸ್ತಾ ಇದ್ದಾರೆ. ಅದು ಆಸಕ್ತಿ ವಹಿಸಬೇಕು ಅಂದರೆ ಏನು ಅವರೇ ಎತ್ತಿದ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟ ನಂತರ ಈ ಪರಿಹಾರಕ್ಕೆ ಮಾಡೋಕ್ಕೆ ಮುಂದಾಗಬೇಕಾಗುತ್ತೆ. ನೀತಿ ನಿಯಮವನ್ನು ರೂಪಿಸುವ ಮುನ್ನ ಜನಾಭಿಪ್ರಾಯಕ್ಕೆ ಪಡೆದುಕೊಳ್ಳೋ ಕೆಲಸವನ್ನು ಆಗಬೇಕಾಗಿದೆ. ಒಂದು ತಿಂಗಳ ಒಳಗೆ, ಒಂದು 10 ದಿನದ ಒಳಗಿನೋ ಇದನ್ನು ಬಂದು ಈ ಅಧಿವೇಶನ ಮುಗಿದ ನಂತರ ಕೊಡಗಿಗೆ ಬಂದ ನಂತರ ಪೊನ್ನಣ್ಣನವರೇ ಇನಿಷಿಯೇಟಿವ್ ತೆಗೆದುಕೊಂಡು ಎಲ್ಲ ರಾಜ್ಯಕ್ಕೆ ಪಕ್ಷದ ಮುಖಂಡರುಗಳನ್ನು, ಜಮ್ಮ ಹಿಡುವಳಿಯ ಯಾರು ಜಮ್ಮ ಹಿಡುವಳಿದಾರರಿದ್ದಾರೆ ಅದರ ನೇತಾರರುಗಳನ್ನು, ಸಂಘಟನೆಯವರನ್ನು ಒಂದು ಕಡೆ ಕರೆದು ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಬೇಕಾಗುತ್ತೆ. ಜನರಲ್ಲಿ ಸರ್ಕಾರ ಏನು ತೀರ್ಮಾನವನ್ನು ಇದು ತೆಗೆದುಕೊಂಡಿದೆ, ಅದರಿಂದ ಏನೇನು ಆಗುತ್ತೆ. ಏಕೆಂದರೆ ಅವರು ಇದನ್ನು ಸಚಿವ ಸಂಪುಟದ ಸಭೆಗೆ ಬರುವ ಸಂದರ್ಭದಿಂದ ಹಿಡಿದು ಕಳೆದ ಮಳೆಗಾಲದ ಅಧಿವೇಶನ ಮಂಡನೆ ಮಾಡಿದ ಸಂದರ್ಭದಲ್ಲಿ ಏನಾದರೂ ಗೊಂದಲ ಆಯಿತು ಅಂತ ಸಂದರ್ಭದಲ್ಲಿ ವಿಚಾರ, ಮತ್ತು ಪರಿಶೀಲನಾ ಸಮಿತಿಯ 5 ಸಭೆಗಳಲ್ಲಿ ನಡೆದ ಸಂದರ್ಭದಲ್ಲಿ, ಈ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲದಲ್ಲಿ ಅವರು ಪೂರ್ಣ ಪ್ರಮಾಣದ ಮಾಹಿತಿಗಳನ್ನು ತೆಗೆದಿದ್ದಾರೆ. ತಂದೆಯಿಂದಲೇ ಬಂದ ಬಡವಳಿತನನೇ ಅವರಿಗೆ ಆ ವಿಚಾರದ ಅರಿವು ಇರೋ ಕಾರಣಕ್ಕಾಗಿ ಏನೇನು ಇದೆ ಅಂತ ಹೇಳೋದನ್ನು ಇವರು ಓಪನ್ ಆಗಿ ಈಗ ತಿಳಿಸ್ಬೇಕಾಗುತ್ತೆ. ಯಾವ್ಯಾವ ಕಾರಣವನ್ನು ಸೇರಿಸುವ ಕೆಲಸಗಳು ನಡೀತಿದ್ದು, ಅಥವಾ ಈ ತೆರೆಮರೆಯಲ್ಲಿ ಏನಕ್ಕೆ ಇದು ಆಗಿರ್ಬೋದು, ಯಾವ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಇದನ್ನೆಲ್ಲವನ್ನ ಜನತೆಗೆ ತಿಳಿಸುವ ಕೆಲಸವನ್ನು ಮುಖಂಡರುಗಳ ಸಭೆಗಳನ್ನು ಮಾಡೋದ್ರ ಮೂಲಕ ತಿಳಿಸಬೇಕಾಗುತ್ತೆ. ಅಥವಾ ಸಾರ್ವಜನಿಕವಾಗಿ ಏನೇನು ಗೊಂದಲಗಳಿದೆ ಅದಕ್ಕೂ ಪರಿಹಾರ ಕೊಡುವಂಥ ಕೆಲಸಗಳನ್ನು ಅವರು ಮಾಡಬೇಕಾಗುತ್ತೆ. ಆದರೆ ಇನಿಷಿಯೇಟಿವನ್ನು ಎಸ್ ಪೊನ್ನಣ್ಣವರೇ ತೆಗೆದುಕೊಳ್ಬೇಕಾಗುತ್ತೆ. ತಂದೆ ಮಾಡಿದಂಥ ಕೆಲಸವನ್ನು ಮಗ ಮುಂದುವರಿಸೋ ರೀತಿಯಲ್ಲಿ ಒಳ್ಳೆ ಕೆಲಸಗಳಿದೆ. ಅದು ತಾರ್ಕಿಕ ಅಂತ್ಯ. ತಂದೆ ಕಾಲದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಬಹುತೇಕ ಕಾಲ ಅವರು ಆಡಳಿತ ಪಕ್ಷ ಆಗಿಲ್ಲ, ಪ್ರತಿಪಕ್ಷದಲ್ಲೇ ಇದ್ದಿದ್ದು. 19 ವರ್ಷಗಳ ಕಾಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರತಿಪಕ್ಷದಲ್ಲಿ ಇದ್ದ ಕಾರಣಕ್ಕಾಗಿ ಅವರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ವಕೀಲರಾಗಿ ಅದನ್ನು ಆ ಹಕ್ಕುದಾರಿಕೆಯನ್ನು ಕೋರ್ಟ್ ಮೂಲಕ ತರಿಸುವ ಕೆಲಸವನ್ನು ಮಾಡಿದರು. ಅವರ ಮಗನಾಗಿ ಅವರು ಕೋರ್ಟ್ ಮೂಲಕ ಅಪ್ಪ ತಂದದನ್ನು ಶಾಸಕನಾಗಿ ಇವತ್ತು ಸರ್ಕಾರದಿಂದ ಅಂತಿಮ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಜವಾಬ್ದಾರಿ. ಹಾಗಾಗಿ ಅವರೇ ಅದರ
ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ. ಇವತ್ತು ಎಲ್ಲರೊಟ್ಟಿಗೆ ಆ ವಿಷಯದಲ್ಲಿ KG ಬೋಪಯ್ಯನವರು ಅವರೊಟ್ಟಿಗೆ ಒಳ್ಳೆಯ ಸಮನ್ವಯಕಾರಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಇರುವ ಕಾರಣಕ್ಕಾಗಿ, ಪ್ರತಿಪಕ್ಷದ ನಾಯಕರುಗಳು ಸಹ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರುವ ಕಾರಣಕ್ಕಾಗಿ ಈ ವಿಚಾರವನ್ನು ಅವರೇ ಒಂದು ಜನಾಭಿಪ್ರಾಯ ಮೂಡಿಸುವುದಕ್ಕೆ ಏನೇನು ಆಗಬೇಕಾಗಿದೆ ಅಂತ ಹೇಳೋದನ್ನು ಆ ವಿಷಯವನ್ನು ಅವರೇ ಎತ್ಕೊಳ್ಬೇಕಾಗುತ್ತೆ. ಎಲ್ಲ ಆ್ಯಂಗಲಲ್ಲಿ ಚರ್ಚಿಸುವ, ಆ ಯಾವುದೇ ಅನುಮಾನಗಳಿದೆ ಅದನ್ನು ಪರಿಹರಿಸುವ ಕೆಲಸ ಅವರ ಜವಾಬ್ದಾರಿ ಇದೆ. ಅದನ್ನು ಪರಿಹರಿಸಿದ ನಂತರ ನೀತಿ ನಿಯಮವನ್ನು ರೂಪಿಸುವ ಮೂಲಕ ಆ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಆಗಬೇಕಿದೆ. ಪಟ್ಟೇದಾರರ ಸಮಸ್ಯೆ ಒಂದೇ ಇಡೀ ಕಂದಾಯ ಸಮಸ್ಯೆಯನ್ನು ಪರಿಹರಿಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಾಖಲೆಗಳ ಸಮಸ್ಯೆ ಇದೆ, ನಕ್ಷೆಯ ಸಮಸ್ಯೆಗಳಿದೆ, ಸರ್ವೆ ಇಲಾಖೆಯಲ್ಲಿ ಮಾಡಿದಂಥ ಎಡವಟ್ಟುಗಳ ಸಮಸ್ಯೆಗಳಿದೆ. ಇನ್ನೊಂದು ನೋಡಿ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರೇ ಹೇಳಿದರು, ಸರ್ಕಾರದ ಆದೇಶ ಇಲ್ಲದೆ, ಯಾವುದೇ ತೀರ್ಮಾನ ಇಲ್ಲದೆ 2000ರಲ್ಲಿ ಜಿಲ್ಲಾಧಿಕಾರಿಯ ತೀರ್ಮಾನ ತೆಗೆದುಕೊಂಡು ಆರ್ಟಿಸ್ ಪಹಣಿಯಲ್ಲಿಯೇ 9ನೇ ಕಾಲಮಲ್ಲಿ ಪಟ್ಟೇದಾರರ ಹೆಸರನ್ನು ಸೇರಿಸುವ ತೀರ್ಮಾನ ಮಾಡಿರುವಂಥ ಹೇಗೆ ಸಾಧ್ಯ ಆಗುತ್ತೆ? ಆದರೆ ಆ ತೀರ್ಮಾನಕ್ಕೆ ಕಾರಣರಾದಂಥ ಆ ವ್ಯಕ್ತಿಯ ಕ್ರಮ ತೆಗೆದುಕೊಳ್ಳುವಂತ ಆಗಬೇಕಾಗುತ್ತಲ್ಲ. 2000ರಲ್ಲಿ ಪಹಣಿಯಲ್ಲಿ ಸರ್ಕಾರದ ಆದೇಶ ಇಲ್ಲದೆ DC ಆದೇಶ ಕೊಟ್ಟು ಪಟ್ಟೇದಾರನ ಒಂದು ಆಸ್ತಿ ಒಳಗೆ ಸೇರಿಸಬಹುದು ಅಂತ ಹಕ್ಕುದಾರಿಕೆಯನ್ನು ಹೇಗೆ ಸಾಧ್ಯ ಆಗುತ್ತೆ? ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಲ್ಲ. ಜಿಲ್ಲಾಧಿಕಾರಿಯೇ ಅಂತ ಎಡವಟ್ಟು ಮಾಡುವಾಗ RIಗಳು, ವಿಲೇಜ್ ಅಕೌಂಟೆಂಟ್ಗಳು ಎಷ್ಟೆಲ್ಲ ತಪ್ಪುಗಳನ್ನು ಮಾಡ್ಬೋದು ತಿಳ್ಕೊಳ್ಬೇಕಾಗುತ್ತಲ್ಲ. ಕಂದಾಯ ನಿರೀಕ್ಷಕರುಗಳು, ತಹಶೀಲ್ದಾರ್ಗಳು, ಉಪ ತಹಶೀಲ್ದಾರ್ಗಳು, ಉಪವಿಭಾಗಾಧಿಕಾರಿಗಳು ಎಲ್ಲರೂ ಎಷ್ಟೆಷ್ಟು ತಪ್ಪುಗಳನ್ನು ಮಾಡ್ಬೋದು. ಅವರವರ ಕಾರಣಗಳಿಗಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಏನೆಲ್ಲ ಮಾಡುವ ಎಡವಟ್ಟಾಗುತ್ತೆ. ಮೊನ್ನೆ ಯಾರೋ ಸ್ನೇಹಿತರು ಮಾತಾಡ್ತಿದ್ದ ಹೇಳಿದ್ರು, ನಾವು ನಮ್ಮ ದಾಖಲೆಗಳನ್ನು ತುಂಬ ಪರಿಶೀಲನೆ ಮಾಡ್ತಿರ್ಬೇಕು ಪದೇ ಪದೇ. ಒಂದು ತಿಂಗಳಿಗೆ ಕಳೆದ ನಂತರ ನೋಡುವಾಗ ಬೇರೆ ಏನೋ ಇರುತ್ತೆ, ಏನೋ A B ಸೇರಿಸಿರ್ತಾರೆ. ಅದನ್ನು ಹೋಗಿ ಯಾರೋ ಹೇಳಿದ್ರು, ಸರ್ವೆ ನಂಬರಲ್ಲಿ 12/1 ಇದ್ರೆ 1 A ಸೇರಿಸಿದಾರಂತೆ. ಇದು ಯಾಕೆ A ಸೇರಿಸಂತೆ? ಅದು ಏನೋ ಮಿಸ್ಟೇಕಾಗಿ ಸೇರಿಬಿಟ್ಟಿದೆ, ಸೇರಿಪಡಬೇಕು. ಹೇಗೆ ಸರಿ ಮಾಡಬೇಕು? ಅದು ನಿಮ್ಮ ಊರಿನಲ್ಲಿ ಅದು ಅಪ್ಲಿಕೇಶನ್ ಕೊಡಿ, ಅಲ್ಲಿಂದ ಪ್ರೋಸೆಸ್ ಆಗಬೇಕು, ಅದು AC ಕೋರ್ಟಿಗೆಲ್ಲ ಬಂದು ಸರಿಯಾಗುವಂತ. ಅವ್ರು ಹೇಳಿದ್ರು, ನಾವು ಮಾಡೋ ತಪ್ಪಿಗೆ ನೀವು ಯಾರೋ A ಸೇರಿಸಿ ಅದನ್ನು ತಿದ್ದುಪಡಿಗೆ ಹಾಕಬೇಕು ಅಂದರೆ ಪ್ರೋಸೆಸ್ ನೋಡಿ ಅನಗತ್ಯವಾಗಿ ತಿದ್ದುಪಡಿ ಸೇರಿಸೋದು ಏನಾಗುತ್ತೆ. ನನಗೆ ಗೊತ್ತಿದ್ದ ಒಬ್ರಿಗೆ ಅವರ ತಂದೆ ಹೆಸರು ಹಾಕುವಾಗ ತಂದೆ ಇನ್ಶೂರೆನ್ಸ್ ಚೇಂಜ್ ಮಾಡಿದ್ರು. ಯಾರು ಟೈಪಿಂಗ್ ಎರರ್ಸ್ ಯಾರು ಕಾರಣ? ದಾಖಲೆ ಅವರು ಕಾರಣ. ನೀವು ಅದನ್ನ ಸುಲಭವಾಗಿ ಅವರು ತಪ್ಪು ಮಾಡಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಮಾಡೋ ತಪ್ಪನ್ನ ಮತ್ತೆ ಪ್ರೋಸೆಸ್ ಏನಂದ್ರೆ ಪುನಃ ಕೆಳಗಿನಿಂದ ಪ್ರೋಸೆಸ್ ತಿದ್ದುಪಡಿಗೆ ಏನೂ ಇಲ್ಲ. ಮತ್ತೆ ಅದಕ್ಕೆ ಪುನಃ ಆಕ್ಷೇಪ ಇದ್ರೆ ಆಕ್ಷೇಪ 5 ವರ್ಷ ಹಿಡಿಬೇಕು. ಅಂದ್ರೆ ಇನ್ನೊಂದು ಇದಕ್ಕೆ ಏನಕ್ಕೆ ಈ ತಪ್ಪುಗಳನ್ನು ಏಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಒತ್ತಡಕ್ಕೋ ಪ್ರಭಾವಕ್ಕೋ ಅದರ ಫೈಲ್ ಹಿಂದೆ ಬಿದ್ದು ಕೆಲಸ ಮಾಡ್ತಾರೆ, ನಮಗೆ ಹಣ ಸಿಗೋದಿಲ್ಲ ಅಂತ ಕಾರಣಕ್ಕಾಗಿ ಬೇಕಾಂತೇಳಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿಡೋದು. ಇನ್ನು ತಿಳ್ಕೊಳ್ಬೇಕಾದ್ರೆ ನಾನು ಸಾಕಷ್ಟು ಜನ ಸ್ನೇಹಿತರು ಹೇಳ್ತಾರೆ, ಜಾಗದ ಹಕ್ಕುದಾರಿಕೆ ಮಾಲೀಕರಲ್ಲಿರ್ತದೆ, ಅವನು ಕೃಷಿ ಮಾಡ್ತಿರ್ತಾನೆ, ಅವನ ಬದುಕನ್ನು ರೂಪಿಸಿರ್ತಾನೆ. ದಾಖಲೆ ಕಾನೂನುಬದ್ಧವಾಗಿ ದಾಖಲೆ ಮಾಡಬೇಕಾದಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಇದರೊಳಗೆ ಹಣ ಮಾಡುವಂಥ ವ್ಯವಹಾರ. ಈ ನಿವೇಶನ ಮಾಡುವಾಗ ಹೇಳ್ತಾರೆ, ನಿಮಗೆ 3 ಕೋಟಿ ಜಾಗ ವರ್ತಿದೆ, ನಮಗೆ ಒಂದು ಕೊಡಿ ಅಂತ. ಅಂದ್ರೆ ಆ ಜಾಗದ ವ್ಯಾಲ್ಯೂಯೇಷನ್ ಮಾಡೋದು ಇವರು, ನಮಗೆ ಎಷ್ಟು ಬರಬೇಕಾಗಿದೆ ಅದರ ಮೇಲೆ ವ್ಯಾಲ್ಯೂಯೇಷನ್. ಸೈಟ್ ಬಡವಣೆ ಮಾಡೋ 1-2 ಸೈಟ್ ನನಗೆ ಕೊಡಿ ಅಂತ ಹೇಳೋದು, ಅಥವಾ ನಮಗೆ ಗೊತ್ತಿರೋರಿಗೆ ಕೊಡಿ ಅಂತ ಹೇಳೋದು, ದುಡ್ಡು ತಗೊಳ್ಳೋದು ಆ ಲೆವೆಲ್ಗೆ ಹೋಗುತ್ತೆ. ಈ ದಾಖಲೆ ಮಾಡೋಕೆ ಅಷ್ಟೇ, ನಿಮಗೆ ತಳ ಹಂತದಿಂದ ಮೇಲಿನ ಹಂತದವರೆಗೆ ಹಣ ಕೊಟ್ಟೇ ಹೋಗಬೇಕು. ನಿವೇಶನ ಭೂ ಪರಿವರ್ತನೆಗೆ ಇರ್ಬೋದು, ಜಾಗದ ದಾಖಲೆ ಮಾಡೋದು, ಇದರ ಕಡೆನೂ ಸಹ ಗಮನ ಹರಿಸಬೇಕಾಗುತ್ತೆ. ಕಂದಾಯ ಸಚಿವರು ಸಹ ಕೃಷ್ಣ ಬೈರೇಗೌಡರು ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗಿ ಅವರು ಮಾತಾಡಿದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಚಾನಲ್ಗಳಲ್ಲೂ ಸಹ ನಾವು ಗಮನಿಸ್ತೀವಿ. ತುಂಬ ಖಡಕ್ಕಾಗಿ ಅಧಿಕಾರಿಗಳಿಗೆ ಹೆದರಿಸುವಂಥದ್ದು, ಕೆಲಸ ಮಾಡದ ನಿರ್ಲಕ್ಷ್ಯ ವಹಿಸುವವರನ್ನು ತರಾಟೆ ತೆಗೆದುಕೊಳ್ಳುವಂತಿದೆ. ಆ ಇಲಾಖೆಗೆ ಕಾಯಕಲ್ಪ ಕೊಡುವಂಥ ಕೆಲಸಗಳಲ್ಲಿ ಕೃಷ್ಣ ಬೈರೇಗೌಡರು ಭಾಳ ಚೆನ್ನಾಗಿ ಮಾಡ್ತಾರೆ. ನನಗನ್ಸೋದು ಕೊಡಗಿನಲ್ಲಿರುವಂಥ ಕಂದಾಯ ಇಲಾಖೆಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಆಸಕ್ತಿ ವಹಿಸಿರುವಂಥ ಮಾದರಿ ಸಚಿವನಾಗಿರುವಂತಹ, ಅಥವಾ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಟಾಪ್ 5 ಇರುವಂಥ ಸಚಿವನ ಕೆಲಸ ಮಾಡೋದರಲ್ಲಿ, ಕೆಲಸದಲ್ಲಿ ತನ್ನ ಕೆಲಸದ ಮೂಲಕ ಇಲಾಖೆಗೆ ನ್ಯಾಯ ಒದಗಿಸುವ ಟಾಪ್ 5 ಸಚಿವರಲ್ಲಿ ಅವರು ಮುಂಚೂಣಿಯಲ್ಲಿರುವ ಕಾರಣಕ್ಕಾಗಿ ಅವರನ್ನ ಬಳಸಿಕೊಂಡು ಈ ಸಮಸ್ಯೆಗಳನ್ನ ಪರಿಹರಿಸುವ ಕೆಲಸಗಳನ್ನ ಮಾಡಬೇಕಾಗುತ್ತೆ. ನನಗೆ ಅನಿಸೋದು ಪೊನ್ನಣ್ಣವರು ಇನಿಷಿಯೇಟಿವ್ ತೆಗೆದುಕೊಂಡು ಸ್ವತಃ ಕಂದಾಯ ಸಚಿವರನ್ನು ಸಹ ಜಿಲ್ಲೆಗೆ ಕರೆಸಿ, ಯಾರು ಎಲ್ಲ ಸಮಾಜದ ಪ್ರಮುಖರುಗಳು, ಯಾರು ಜಮ್ಮ ಹಿಡುವಳಿದಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಪ್ರಮುಖರು ಇರ್ತಾರೆ, ರಾಜಕೀಯ ಯಾರು ಪ್ರಮುಖರನ್ನ ಆಹ್ವಾನಿತ ಪ್ರಮುಖರನ್ನ ಕರೆದು ಒಂದು ಸಭೆ ನಡೆಸುವಂಥ ಪ್ರಕ್ರಿಯೆ ಸಂದರ್ಭದಲ್ಲಿ ಸ್ವತಃ ಕೃಷ್ಣ ಬೈರೇಗೌಡರನ್ನು ಆ ಸಭೆಗೆ ಕರೆದು ಅವರಿಗೂ ಜನಾಭಿಪ್ರಾಯಗಳ ಬಗ್ಗೆ ಅರಿವು ಮೂಡಿಸುವ ರೀತಿಯಲ್ಲಿ, ಅಥವಾ ಅವರಿಗೂ ಪರಸ್ಪರ ಸರ್ಕಾರ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗ್ಬಹುದು, ಅದು ನೀತಿ ನಿಯಮ ರೂಪಿಸೋಕೆ ಬಹಳ ಒಳ್ಳೆಯದಾಗುತ್ತೆ. ನೀತಿ ನಿಯಮ ರೂಪಿಸೋದು ಬಹಳ ಪ್ರಮುಖ ಘಟ್ಟ. ಅಂದರೆ ಹೇಗೆ ಇಂಪ್ಲಿಮೆಂಟ್ ಮಾಡುವಾಗ ಹೇಗಾಗುತ್ತೆ, ಯಾಕಂದರೆ ಅವರು ತಹಶೀಲ್ದಾರ್ ಕೋರ್ಟ್, AC ಕೋರ್ಟ್, DC ಕೋರ್ಟ್ ಉಲ್ಲೇಖ ಮಾಡಿರೋಕ್ಕಾಗಿ ಆ ಕೋರ್ಟಿಗೆ ಹೋಗೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳೋದನ್ನ ನಾವು ಅವರಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡುವಂಥ ಕೆಲಸಗಳಾಗಬೇಕಾಗುತ್ತೆ. ವಿಳಂಬ ಇಲ್ಲದ ಆ ಕೆಲಸ ಮುಗಿಸೋದಕ್ಕೆ ಏನೇನು ಮಾಡ್ಬೋದು, ಏನು ಸರ್ಕಾರ ಮಂಡಿಸಿದೆ ಆ ಮಸೂದೆಯ ಆಧಾರದಲ್ಲಿ ಅದು ನೀತಿ ನಿಯಮ ಬಂದು ಅದು ಪರಿಹಾರ ಆಗುವ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಹೇಳೋ ರೀತಿಯಲ್ಲಿ ಎಚ್ಚರ ವಹಿಸಬೇಕಾದ್ರೆ ನೀತಿ ನಿಯಮ ಮಾಡೋದು ಬಹಳ ಮಹತ್ವ ಇದೆ. ಅದಕ್ಕೆ ಮೊದಲು ಯಾರ್ಯಾರು ಜವಾಬ್ದಾರರಿದ್ದಾರೆ, ಯಾರು ಹಕ್ಕುದಾರಿಕೆಯನ್ನು ಹೊಂದಿರುವವರು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ, ಅವರನ್ನು ಪ್ರಾಕ್ಟಿಕಲ್ ಆಗಿ ಅವರಿಂದ ಪಡ್ಕೊಳ್ಳೋದು ಬೇರೆ. ಆಶಯ ವ್ಯಕ್ತಪಡಿಸೋರು ಒಂದು ವರ್ಗ,
ಸಮಾಜಕ್ಕೆ ಮೆಸೇಜ್ ಪಾಸ್ ಮಾಡೋ ಚರ್ಚೆ ಮಾಡೋಕೆ ಮುಖಂಡರುಗಳು ಒಂದು, ಅದರೊಂದಿಗೆ ಆಹ್ವಾನ ಜಮ್ಮ ಹಿಡುವಳಿಯಿಂದ ಪಟ್ಟೆದಾರರ ಕಾರಣಕ್ಕಾಗಿ ಅಥವಾ ಮೃತಪಟ್ಟ ಪಟ್ಟೆದಾರರ ಕುಟುಂಬದವರು ಸೇರ್ಕೊಂಡ ಕಾರಣಕ್ಕಾಗಿ ಏನೇನು ಆಗ್ತಾ ಇದೆ ಅಂತ ಹೇಳೋದನ್ನ ಅವರಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸುವಂಥ ಕೆಲಸಗಳಿಗೆ ಒಂದು ಆಯ್ದ ಒಂದು 10-20 ಜನರನ್ನು ಅಲ್ಲಿ ಸೇರಿಸಿ ವಿಷಯ ಮಂಡನೆ ಮಾಡುವಂಥ ಕೆಲಸಗಳು ಸಹ ಆಗಬೇಕು. ಅದು ಬಹಿರಂಗವಾಗಿ ಆಗಬೇಕು, ಗೌಪ್ಯವಾಗಿ ಆಗೋಲ್ಲ, ಮಾಧ್ಯಮಗಳ ಮೂಲಕ ಜನರಿಗೂ ತಿಳಿಯುವ ರೀತಿಯಲ್ಲಿ ಆದರೆ ಅದು ಒಳ್ಳೆಯದಾಗುತ್ತೆ. ಸಮಸ್ಯೆಗಳು ಏನೇ ಇದ್ರೂ ಅದು ಬಹಿರಂಗವಾಗಿ ಚರ್ಚೆ ಆದರೆ ಅದು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಅದು ಸಮಸ್ಯೆಗಳಾಗಿ ಮುಂದುವರಿತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಸಮಸ್ಯೆ ಇರುವಂಥದ್ದೇ ಹಲವು ಜನರಿಗೆ ಲಾಭ ಆಗುತ್ತೆ. ನಿಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಏನು ಲಾಭ ಆಗೋದಿಲ್ಲ, ರಾಜಕೀಯವಾಗಿಯೂ ಲಾಭ ಆಗೋದಿಲ್ಲ, ಇದು ಜನಪ್ರತಿನಿಧಿಗಳಿಗೂ ಲಾಭ ಆಗೋದಿಲ್ಲ, ಅಧಿಕಾರಿಗಳಿಗೂ ಲಾಭ ಆಗೋದಿಲ್ಲ, ಸಿಬ್ಬಂದಿಗಳಿಗೂ ಲಾಭ ಆಗೋದಿಲ್ಲ, ಬ್ರೋಕರ್ಗಳಿಗೂ ಲಾಭ ಆಗೋದಿಲ್ಲ. ಆ ಲಾಭ ಆಗಬೇಕು ಅಂತ ಹೇಳಿ ಹಲವಾರು ಕಾರಣಕ್ಕೆ ಸಮಸ್ಯೆಗಳನ್ನು ಶಾಶ್ವತವಾಗಿ ಇಟ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೀತದೆ. ಹಾಗಾಗಬಾರ್ದು. ಇದು ಒಂದು ಸಮಸ್ಯೆ ಪರಿಹಾರ ಆಗಲಿ, ಅಥವಾ ನಾನು ಹೇಳೋದು ಕೊಡಗಿನ ಕಂದಾಯ ಅಥವಾ ಜಾಗದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರಕ್ಕೆ ಈ ಮಸೂದೆ ಕಾರಣ ಆಗಲಿ, ಅಥವಾ ಈ ಮಸೂದೆ ಮುನ್ನುಡಿ ಆಗಲಿ. ಇದೇ ರೀತಿ ಬೇರೆ ಏನು ಸಮಸ್ಯೆಗಳಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಅದು ಮುಂದಿನ ಅಧಿವೇಶನಗಳು ಅಥವಾ ಮುಂದಿನ ಪ್ರಕ್ರಿಯೆ ಸರ್ಕಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಶಾಶ್ವತವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಪರಿಹಾರ ಆದರೆ ತುಂಬ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಣ್ಣ ತಮ್ಮದಿರ ಕಲಹಗಳು ಪರಿಹಾರ ಆಗುತ್ತೆ, ಕುಟುಂಬದ ಒಡಕುಗಳು ಪರಿಹಾರ ಆಗುತ್ತೆ, ಊರಿನ ಸಾಮರಸ್ಯಕ್ಕೂ ಕಾರಣ ಆಗುತ್ತೆ, ಹಲವು ದೊಡ್ಡ ಪ್ರಕ್ರಿಯೆಗಳಿಗೆ ಅದು ನಾಂದಿ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೀಲಿ ಅಂತ ಹೇಳುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ಬೋದು. ವೀಕ್ಷಕರೇ, ಕೊಡಗಿಗೆ ಸಂಬಂಧಪಟ್ಟಂತೆ ಆದಂತಹ ಈ ಭೂಕಂದಾಯ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ನಾವು ಈ ಕುರಿತಾಗಿ ಅಭಿಪ್ರಾಯ ವ್ಯಕ್ತವಾಗಿದ್ದನ್ನು ಚರ್ಚೆ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅದು ಕೇವಲ ಒಂದು ಆಯಾಮದಲ್ಲಿ ಮಾತ್ರ ಅದನ್ನು ಸ್ವೀಕಾರ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಆಚೆಗಿನ ವಿಚಾರಗಳೇನಿದ್ದಾವೆ ಅದನ್ನು ನಮ್ಮ ಈ ನ್ಯೂಸ್ ಪಂಚ್ನಲ್ಲಿ ಚರ್ಚೆ ಮಾಡಿದ್ದಾವೆ. ಕುಟುಂಬವರ ಎಪಿಸೋಡ್ನಲ್ಲಿ ಪಾಲ್ಗೊಂಡು ಅನೇಕ ವಿಚಾರವನ್ನು ಈ ಮಸೂದೆಗೆ ಸಂಬಂಧಪಟ್ಟಂತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ನಿಮಗೂ ಕೂಡ ಏನಾದರೂ ಅನಿಸಿದರೆ ಈ ಮಸೂದೆಯ ವಿಚಾರವಾಗಿ, ನಮ್ಮ ಈ ಚರ್ಚೆಯ ವಿಚಾರವಾಗಿ ನಿಮ್ಮಲ್ಲಿನ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆಗೆ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ. ಈ ಎಪಿಸೋಡನ್ನು ನೀವು ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕುರ್ಬಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ, ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಾರ ಮುಂದಿನ ವಿಷಯದಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದ.